ನಮಸ್ಕಾರ. ಬನ್ನಿ ಮಾಮ. ಇನ್ನೊಂದ್ಸಲ ಹೇಳಿ ಮಾಮ, ಇನ್ನೊಂದ್ಸಲ ಹೇಳಿ. ಕೇಳಿಸ್ಕೊಳ್ಳಿ ನೀಟಾಗಿ. ದೇವತೆಗಳು, ಋಷಿಗಳು, ಮಹರ್ಷಿಗಳು, ಹಲವಾರು ಸನಕ ಸನಂದಾದಿ ನಾರದಾದಿ ಮುನಿಗಳು, ಎಷ್ಟೋ ಅಕ್ಷೋಹಿಣಿ ದೇವತೆಗಳು ಸದಾ ಸತ್ವಪೂರಿತವಾದಂತಹ ಶುದ್ಧ ಸತ್ವಮಯ ರೂಪದಲ್ಲಿ ಸಾತ್ವಿಕ ಗುಣಗಳನ್ನೇ ಬೆಳೆಸ್ಕೊಂಡು ಈ ಪರಮಾತ್ಮನನ್ನೇ ಸದಾ ಸ್ತುತಿ ಮಾಡಿ ಪರಮಾತ್ಮನನ್ನು ನೋಡ್ಬೇಕು, ಕಾಣಬೇಕು, ಅನುಭವಿಸ್ಬೇಕು, ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಅವನನ್ನೇ ಸದಾ ಧ್ಯಾನಸ್ಥರಾಗಿ ನಮ್ಮಲ್ಲಿ ಇಟ್ಕೋಬೇಕು ಅಂತ எத்தனோ வருஷமா, ஒரு வருஷமா 2 வருஷமா பல வருஷங்களா அப்படியே தலைக்கீழா தொங்கிட்டு தபஸ் பண்ணிட்டு இருக்கா. ஆனா இத்தனை பேர் கூப்பிட்டு வரல. நான் ಕಶ್ಚಿತ್ ஏதோ ஒரு ಮಾರಣಾಂತನಾದಂತಹ ಯಾರೋ ನನ್ನ ತಂದೆಯ ಹೊಟ್ಟೆಯಲ್ಲಿ ಹುಟ್ಟಿರೋ ಒಂದು ಅಸುರ ಬಾಲಕ. ನನ್ನ ತಂದೆನೋ ಯಾವ ಥರದವನು ನನ್ನ ತಂದೆ? ಸದಾ ನಿನ್ನನ್ನ ದ್ವೇಷ ಮಾಡುವಂಥವ್ನು ಅಲ್ವಾ? ಈ ರೀತಿ ಒಂದು ಅಸುರ ಬಾಲಕ ಹುಟ್ಟಿ ನನಗೆ ಯಾವ ಶಕ್ತಿ, ಭಕ್ತಿ, ಯುಕ್ತಿ, ನನಗೆ ಯಾವ ಥರದ್ರಲ್ಲಿ ಏನ್ ತೆರಮೆ ಇದೆ. ವಯಸ್ಸು ரொம்ப எடுத்தானே ಇನ್ನು ಅಂಜು ಸರಿಯಾ ಆಗಲೆ ಅಂತಾನೆ ಅಲ್ಲಿ ಕೊಟ್ಟಿದೆ ಆಯ್ತಾ. சரி ரொம்ப பக்தி பண்ணியா, 5 வயசுக்கு எவ்வளவு பக்தி பண்ணணுமோ அவ்வளவுதான் பண்ணிருக்கேன், வேற ஒன்றும் பெருசா பண்ணல. ரொம்ப தெரிஞ்சவனா, 5 வயசுக்கு என்னத்த ஞானம் தெரிய போறது? ஆமா, ஆனா மிஞ்சினா ஒரு 2வது கிளாஸா 3வது கிளாஸா அவ்வளவுதான். எதுலயும் இணையே இல்லாத அளவுக்கு இருந்தாலும் ನಾ ಮಾಡುವ ಭಕ್ತಿಗೂ ಪರಮಾತ್ಮ ಒಂದು ರೂಪವನ್ನ ತೆಗೆದು ಬಂದಲ್ಲ. ಈ ತರದ ಒಂದು ಪರಮಾತ್ಮನ ಚಿತ್ತವನ್ನ ಗೆಲ್ಲಕ್ಕೆ ಹೆಂಗ್ ಸಾಧ್ಯವಾಯ್ತು ಪ್ರಹ್ಲಾದಕ್ಕೆ? ಅವನು ದೇವತೆಗಳು ಬೇಡ್ಕೊಂಡಿದ್ರಿಂದ ಹುಟ್ಟಿದ್ದ ಅಲ್ವಾ, ಭಗವಂತನ ಅನುಗ್ರಹದಿಂದಾನೇ ಹುಟ್ಟಿದ್ರಿಂದ ಅದಕ್ಕೋಸ್ಕರ ಇರಬಹುದೇನೋ ಅಂತ. ಅವನ ಭಕ್ತಿಗೋಸ್ಕರ ದೇವತೆಗಳೇ ಅವನಿಗೆ ಅವನು ಹುಟ್ಟಿರೋದ್ರಿಂದ ಅನುಗ್ರಹ ಮಾಡಿದ್ರಿಂದ ಅವನಿಗೆ ಭಕ್ತಿಗೋಸ್ಕರ ಹುಟ್ಟಿರ್ಬೋದು, ಬಂದಿರ್ಬೋದು ದೇವ್ರು ಅಂತ ಆ ತರ ಇರ್ಬೋದಾ? ದೇವತೆಗಳೇ ಕೇಳ್ಕೊಂಡಿದ್ರಿಂದ ಅವನು ಹುಟ್ಟಿರಬಹುದು. ಹಾಗಾಗಿ ಅವನು ಮಾಡುವ ಭಕ್ತಿಯಲ್ಲಿ ತೂಯ್ಮೈ ಅಂದ್ರೆ ಉನ್ನತ ಒಂದು ಉತ್ಕೃಷ್ಟವಾದಂತಹ ಒಂದು ತೀವ್ರತೆ ಇದೆ. ಸೊ ಎಲ್ಲಿ ಈ ಬಾಕಿ ವಿಚಾರಗಳಲ್ಲಿ ಇವರು ದೇವತೆಗಳು, ಋಷಿಗಳು, ಬ್ರಹ್ಮಾದಿ ದೇವತೆಗಳು ಇವರೆಲ್ಲ ಮಾಡೋದ್ರಲ್ಲಿ ಇಲ್ಲ ಅಂತ ನೀವು ಹೇಳ್ಬೋದು. ಅಲ್ಲ, ಇನ್ನೂ ಒಂದು ಪಾಯಿಂಟ್ ಯೋಚನೆ ಮಾಡ್ಬೋದಂದ್ರೆ, ಅವು ಋಷಿಗಳು, ದೇವತೆಗಳು ಇವರೆಲ್ಲ ಮಾಡೋವಾಗ ಒಂದು ಅಪೇಕ್ಷೆ ಇಟ್ಟು ಮಾಡ್ತಾ ಇದ್ದಾರೆ. ಭಗವಂತ ಬೇಕು ಅಥವಾ ಒಂದು ಕಿಂಚಿತ್ತಾದ್ರೂ ಒಂದು ಏನೋ ಒಂದು ಲವಲೇಶವಾದ ಆಸೆ ಇದೆ. ಆದ್ರೆ ಒಂದು ಲಾಭಾರ್ಥವಾದಂತಹ ಬರೀ ಭಕ್ತಿ ಒಂದು ಬಿಟ್ಟು ಇವನಲ್ಲಿ ಗೊತ್ತಾಯ್ತು ಬಿಡಿ. ಸೊ ಈ ಭಕ್ತಿ ಬಿಟ್ರೆ ಇನ್ ಎರಡನೇದು ಅನ್ನೋ ವಿಚಾರವಿಲ್ಲ, ಅಪೇಕ್ಷೆ ಇಲ್ಲ. ಪ್ಯೂರೆಸ್ಟ್ ಫಾರ್ಮ್ ಪರಮಾತ್ಮನೇ ಪ್ರಹ್ಲಾದನ ಅಂಶದಲ್ಲಿ ಹುಟ್ಟಿದಾನೆ. ಹಾಗಾಗಿ ಅವನು ಭಕ್ತಿ ಮಾಡೋದರಲ್ಲಿ ಯಾವ ಒಂದು ಇದು ಕುಂದುಕೊರತೆನೂ ಇಲ್ಲ ಅಂತ ಶೈಲವಾಮಿ ಹೇಳ್ತಾ ಇದಾರೆ. ಸರಿ, ಎಕ್ಸ್ಪೆಕ್ಟೇಷನ್ನೇ ಇಲ್ಲ, ಆ ತರ ನಿಷ್ಕಲ್ಮಶವಾದ ಭಕ್ತಿ. ಹಂಗಾಗಿ ಪರಮಾತ್ಮ ವರದ ಅಂತ ಉಷಾ ಅಕ್ಕ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಲಾಭಾರ್ಥಿಯಾಗಿ, ಯಾವ್ದಿಲ್ಲ ಆದ್ರೂ ಭಗವಂತ ನೀ ಬೇಕು ಅನ್ನೋ ಲಾಭಾರ್ಥಿಯಾಗಾದ್ರೂ ನಾವು ಭಕ್ತಿಯನ್ನ ಮಾಡ್ತೀವಿ. ಅವನಿಗೆ ಭಗವಂತ ಬೇಕು ಅನ್ನೋದು ಗೊತ್ತಿಲ್ಲ, ಬೇಡ ಅನ್ನೋದು ಗೊತ್ತಿಲ್ಲ ಅಲ್ವಾ? ಆ ನಂಬಿಕೆ ಒಂದಷ್ಟೇ. ಸದಾ ಕಾಯೋನು ಅವನೇನೋ ನಂಬಿಕೆ. ಓಕೆ, ನೆಕ್ಸ್ಟ್ ಸುಜಾತ ಮಾಮಿ ಮಾಡ್ಕೊಂಡಲ್ಲ. ಒಂದು ಚಿಕ್ಕ ಮಗು ನಾನು ಹೊಲಿತೀನಿ, ಎಷ್ಟು ಸುಲಭ, ನಾನು ಅಷ್ಟೋರ್ನೋ ಒಂದು ರೀತಿಲಿ ತೋರಿಸ್ಕೊಟ್ಟಿರ್ಬೋದು. ಓಕೆ, ವೆರಿ ಗುಡ್. ಸೌಲಭ್ಯತಾ ಸ್ವರೂಪ ಉಪಯೋಗಿಸ್ಬಿಡ್ತೀವಿ. ಬಟ್ ವಾಟ್ ಯು ಮೀನ್ ಬೈ ವಾತ್ಸಲ್ಯ? ಮಾಮ ಹೇಳ್ಬೇಕು. ಪ್ರೀತಿ ಅತಿಯಾದ ಪ್ರೀತಿ ವಾತ್ಸಲ್ಯ. ವೆರಿ ಗುಡ್. ಅತಿಯಾದ ಒಂದು ಪ್ರೀತಿಯ ಇನ್ನೊಂದು ಮುಖ ವಾತ್ಸಲ್ಯ. ಯು ಆರ್
ಪರ್ಫೆಕ್ಟ್ಲಿ 100% ಗುಡ್, ವೆರಿ ಗುಡ್. ಆದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಂಗೆ. ಸಂಸ್ಕೃತ ಬಂದಿರೋರು ಹೇಳ್ಬಹುದು. ವಾಟ್ ಯು ಮೀನ್ ಬೈ ವಾತ್ಸಲ್ಯ? ಸಂಸ್ಕೃತದಲ್ಲಿ ಇದೆ, ಬಿಡಿಸಿ. ವತ್ಸಃ ಆಯಿಲ್ಯತೆ ಇತಿ ವಾತ್ಸಲ್ಯಃ. ಸಮಾಸದಲ್ಲಿ ಬರುತ್ತೆ. ವತ್ಸ ಅನ್ನೋ ಪದವನ್ನ ನಾವು ಏನಕ್ಕೆ ಹಾಕ್ತಿವಿ ಅಂದ್ರೆ ಕರುವಿಗೆ ಹಾಕ್ತಿವಿ. ಕರು, ಹಸುವಿನ ಮಗುವಾದಂತಹ ಕರುವಿಗೆ ಹಾಕ್ತಿವಿ. ಆಯಿಲ್ಯ, ಆಯಿಲ್ಯ, ಅಹಲ್ಯ ಅಲ್ಲ, ಆಯಿಲ್ಯ ಇದು, ಆಯ್ತಾ? ಆಯಿಲ್ಯತೆ, ಆಯಿಲ್ಯತೆ ಅಥವಾ ಏಯಿಲ್ಯತೆ, ಏಯಿಲ್ಯತೆ. ಆದ್ರೂ ಹಾಕ್ಬೋದು, ಆದ್ರೂ ಹಾಕ್ಬೋದು, ಎರಡು ಒಂದೇ ಮೀನಿಂಗು. ಅಂದ್ರೆ ಆ ಧಾತು ಏನನ್ನ ಕೂರಿಸುತ್ತೆ ಅಂದ್ರೆ ನೆಕ್ಕುವುದು, ನೆಕ್ಕುವುದು, ನಾಲಿಗೆಯಿಂದ ಎಬ್ಡಿ ನೆಕ್ಕರ್ದು, ನೆಕ್ಕುವುದು ಅಂತ ಹೇಳುತ್ತೆ ಸಂಸ್ಕೃತ. ಇದೇನು ಕರುವನ್ನು ನೆಕ್ಕುವುದು? ಹೌದು. ಯಾವುದೇ ಒಂದು ಪ್ರಾಣಿ ಪಕ್ಷಿ ಸಂಕುಲದಲ್ಲಿ ಹುಟ್ಟಿದ್ರು ಎಲ್ಲಾ ಪ್ರಾಣಿ ಪಕ್ಷಿಗಳು ಏನ್ ಮಾಡುತ್ತವೆ? ತನ್ನ ಹೊರಗಡೆ ಯಾವ ರೀತಿಯಾದಂತಹ ಶೇರು, ಶೆದೆ, ಅಪ್ಪಿ, ಕುಪ್ಪೆ, ಶೆತ್ತೆಯ ಇರ್ಕಾದು ನಮಗಿರುತ್ತೆ. ನಾವು ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ್ರೆ ஒரே ரத்தமயமா இருக்கும், பிண்டமயமா இருக்கும், ஒரே சேரும் சகதியுமா இருக்கும். உடம்பெல்லாம் அப்படி புழுத்து இருக்கும் ಅಲ್ವಾ? ಏನ್ ಮಾಡ್ತಾರೆ? ಜನ್ಮವನ್ನ ಕೊಟ್ಟಂತಹ ತಾಯಿ ಹೊಕ್ಕಳಬಲ್ಲಿ ಹೊರಗಡೆ ಬಂದಿರುತ್ತೆ. ಅದನ್ನ ಕಟ್ ಮಾಡ್ಬಿಟ್ಟು ಗಂಟು ಹಾಕ್ಬಿಟ್ಟು ಆಕೆ ಮೂರ್ಛೆ ಹೋಗಿರ್ತಾಳೆ. ಯಾರೋ ನರ್ಸ್ ಹೋಗ್ತಾರೆ, ಅದಕ್ಕೆ ಹೊಡೆಂದೆ ನನ್ನ உசுராடணும் அப்படி சொல்லி இப்படி தலை கீழே பண்ணி அதுக்கு 2 ஏட்டு அடி வச்சு அதை அழ வச்சு அதுக்கப்புறமா அதெல்லாம் வாஷ் பண்ணி அப்புறமா தான் கொண்டு வந்து பக்கத்துல விடுவா. இதோ உன் குழந்தை அப்படி. அது வரைக்கும் தெரியவே தெரியாது. ஒரு தடவை கண்ணுல காட்டி எடுத்துன்னு போயிடுவா. பார்த்த ஞாபகத்தோடையே ಅಮ್ಮ ತೃಪ್ತಿಯ ಪಡ್ತು ನೋಡುವ. ಎಷ್ಟು ಅನಂತ ಕಷ್ಟವನ್ನ ಮರು ಜನ್ಮ ತಾಯಿಗೆ ಆದ್ರೂ ಅನುಭವಿಸಿ ಆ ಮಗು ಹೊರಗಡೆ ಬಂದ ತಕ್ಷಣ ಅವಳು ಮೂರ್ಛೆ ಆಗೋಗ್ತಾಳೆ ಅಲ್ವಾ? ಒಂದು ಅವರ ಜ್ಞಾನ ಅನ್ನೋದನ್ನ ಮರೆಸ್ತಾನೆ ಭಗವಂತ. ಎರಡನೇದು ನೋಡಿದ ತೃಪ್ತಿಯಲ್ಲೇ ತಾಯಿಗೆ ನಿದ್ದೆ ಬರುತ್ತೆ, ಆಯ್ತಾ? ಆದ್ರೆ ಒಂದು ಕರು ಅದೇ ಒಂದು ಹಸುವಿನ ಹೊಟ್ಟೆಯಿಂದ ಹೊರಗಡೆ ಬರುವಾಗ ಅದನ್ನ ಯಾರು ತೊಳೆಯಲ್ಲ. ನಮಗಿಂತ ಘನಘೋರವಾಗಿರುತ್ತಂತ ಅದ್ರ ಸುತ್ತಲೂ. அப்படியே நெக்கி 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 நெக்கியே அந்த வச்சனை ಏಯಿಲ್ಯ, ಆಯಿಲ್ಯ, ಏಯಿಲ್ಯ, ಆಯಿಲ್ಯ ಅನ್ನೋ ಧಾತು ಅಲ್ಲಿ ಪ್ರತಿಯವಾಗಿ ನಮ್ಗೆ ಮೂಡಿ ಬರುತ್ತೆ. ನೆಕ್ಕಿ 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 ನೆಕ್ಕಿನೇ அத்தன் சேரு ஷெஹது மாம்சம் அத்தனையும் மொத்தம் அந்த வச்சத்துக்கு இருக்கக்கூடிய ಡರ್ಟ್ ಎಲ್ಲ ಏನ್ ಮಾಡುತ್ತೆ? ಕ್ಲೆನ್ಸ್ ಮಾಡಿ ಹಾಕ್ಬಿಡುತ್ತೆ ಅಲ್ವಾ? ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಅಂತ ಒಂದು ಲೈನ್ ಅನ್ನ ಹಾಕ್ತೀವಿ. ಭಗವಂತನಿಗೆ ವಿಕಾರತೆ ಇಲ್ಲ, ಅವನ ಅವಿಕಾರ. ಆದ್ರೆ ನಮ್ಮಲ್ಲ ವಿಕಾರತೆ ಇದೆ ಅಲ್ವಾ? ಬರ್ಕೊಂಡಿದ್ದೀರಾ ನೋಟ್ಸ್ ಅಲ್ಲಿ ನೀವೇ? 6 ವಿಧವಾದ ವಿಕಾರತೆಗಳು. ಹುಟ್ಟುತ್ತೀನಿ, ಇರ್ತೀನಿ, ಬೆಳಿತೀನಿ, ಪರಿಣಾಮ ಹೊಂದುತ್ತೀನಿ, ಕ್ಷೀಣಿಸ್ತೀನಿ, ಹೋಗ್ತೀನಿ. ಇದು ನಾನು ಬರ್ಕೊಂಡಿದ್ದೀರಾ ನೋಟ್ಸ್ ಅಲ್ಲಿ ಅಲ್ವಾ? ಇದಾರು ನಮಗೆ ವಿಕಾರತೆ ಇದೆ. ಆದ್ರೆ ನನ್ನೊಳಗಡೆನೆ ಇರುವಂತಹ ಭಗವಂತನಿಗೆ ವಿಕಾರತೆ ಇಲ್ಲ. ಅವನ ಅವಿಕಾರನಾಗಿದ್ದಾನೆ. ಹುಟ್ಟಲ್ಲ, ಇರಲ್ಲ, ಬೆಳೆಯಲ್ಲ, ಪರಿಣಮಿಸಲ್ಲ, ಚೈತಸಿಕೊಳ್ಳೋ ಹಾಗಲ್ಲ, ಶೀಯತೆ ಮರಣಾಂತಕಕ್ಕೆ ಹೋಗಲ್ಲ. ಹೋಗ್ತಾನ? ಇಲ್ಲ. ಇದಾರು ಅವನಿಗಿಲ್ಲ. ಶುದ್ಧಾಯ அப்படியே ஷேரும் சகதியுமா எங்க பார்த்தாலும் ரத்தமா ஓடுறது. ಮಲಂ ಮೂತ್ರಂ ಎಲ್ಲ ಈ ದೇಹದಲ್ಲೇ ಇದೆ. ಸಕಲವೂ ಈ ದೇಹದ ಒಳಗಡೆನೆ ಇದೆ. ಹೊರಗಡೆ ಓಡುವ ಚರಂಡಿ ಒಳಗಡೆ ಓಡ್ತಾ ಇದೆ. ಒಪ್ಕೋತೀರಾ? ಆದ್ರೆ ಆ ಅಂತರ್ಯಾಮಿ ನೆಮ್ಮದಿಯಾಗಿ ಆ ಯಾವ ಅಶುದ್ಧತೆயும் படாம அப்படியே ಸ್ವಚಿತ್ತ ರೂಪமா இருக்கும் ಇಲ್ವಾ? ಶುದ್ಧಾಯ ನಿತ್ಯಾಯ
எப்பவுமே இருந்து கொண்டே இருக்கான், இருந்து கொண்டே இருக்கான், இருந்து கொண்டே இருக்கான். நித்யாய பர ஆத்மனே. நமக்கோ நாம்போளோ ஜீவாத்மா, அவனோ பரமாத்மா. நமக்கும் அவனுக்கும் என்ன ವ್ಯತ್ಯಾಸಂ? ಪರರ ಆತ್ಮವಾಗಿಯೇ ಸದಾ ಅವನು ಇರ್ತಾನೆ. ನಮ್ಮ ಆತ್ಮವಾಗಿಯೇ ಅವನು ಸದಾ ಇರ್ತಾನೆ. ஓஹோ, நான் வைகுண்டவாசியாக்கும், எனக்கு இங்க வசதி இல்லை, இவ்வளவு சின்ன இடத்துல நான் எப்படி இருக்க வேண்டியது? ஒரு நிமிஷமாவது அவன் யோசிச்சு பார்த்திருக்கானா? பரம வாத்சல்யத்தை ಅನ್ನೋದು எப்படி ஒரு கரு ವತ್ಸ ಅನ್ನೋ ಕರುವನ್ನ ನೆಕ್ಕಿ 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 ತನ್ನುடைய ಆ ಕಲ್ಮಶವನ್ನೆಲ್ಲ ತೆಗೆದು ಆ ಹಸು ಹಾಕ್ಬಿಡುತ್ತೋ, ಕರುವನ್ನ ಶುದ್ಧಿ ಮಾಡುತ್ತೋ, ಆ ರೀತಿ ಈ ಕರು ಅನ್ನೋ ಜೀವಾತ್ಮವನ್ನ ನೆಕ್ಕಿ 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 ಅಂದ್ರೆ ತೊಳೆದು ತೊಳೆದು, ಕಲ್ಮಶವೆಂಬ ಕರ್ಮ, ಋಣ, ಅನಂತ ಜ್ವಲನಾಬ್ಧಿ ಜನ್ಮ, அதே தானே நமகிரோ ஷேரும் ஷெஹதி. இந்த ஷேரும் ஷெஹதி, இந்த அழுக்காவது போக்க முடியும். ஆனா அந்த அழுக்க போக்க முடியுமா? ஒருத்தரால போக்க முடியுமான்னா அது பகವಂತனால மட்டும்தான் போக்க முடியும். ಜಯ ರಾಘವನ್ ಮಾಮ, ನನ್ನ ಕರ್ಮಗಳನ್ನ ಒಂದು ಚೂರು ದಯವಿಟ್ಟು ತೊಳೆದು ಕೊಡಿ. ஐயையோ, என் கர்மத்தை போக்குறதுக்குள்ளேயே படாத பாடு. உன் கர்மம் என்னால போக்க முடியுமா? ಶೈಲಾ ಮಾಮಿ, ನನ್ನ ಋಣಗಳನ್ನ ಒಂದು ಚೂರು ಇಳಿಸಿ. ಮಾಮ, ನನ್ನ ಋಣಗಳನ್ನ ಹೆಂಗ್ ಇಳಿಸ್ಕೊಳ್ಳೋದು ಅನ್ನೋದೇ ನನಗ್ ಚಿಂತೆ ಆಗಿದೆ. ನಿಮ್ಮ ಋಣದ ಹೊರೆನ ನಾ ಹೊರಕ್ಕಾಗತ್ತಾ? ಅಲ್ವಾ? இதுதானே வாழ்க்கை. உஷாக்கா, என்னுடைய நிறைய ಋಣಬಾಧೆಗಳಿಂದ, ಕರ್ಮಾದಿಗಳಿಂದ ಒಂದಿಷ್ಟು ಪ್ರಾರಬ್ಧವನ್ನ ನನ್ನ ಹಿಂದ್ಗಡೆ ಇಟ್ಕೊಂಡಿದೀನಿ. ಆ ಪ್ರಾರಬ್ಧವನ್ನ ಸ್ವಲ್ಪ ದಹಿಸಿ ನೀವು. என்னுடைய பிராரப்தம் என்னன்ட்டுவே எனக்கு தெரியாது. இன்னும் உன்னுடைய பிராரப்தம் என்னால தகிக்க முடியுமா? இல்ல ಸಹಿக்கವಾ முடியுமா? ரெண்டும் முடியாது. ಸೊ ಇಷ್ಟು ಒಂದು ಕರು ಗಂಟಿರೋ ಆ ಮಾಂಸ, ರಕ್ತ, ಇಷ್ಟು ಕಲ್ಮಶಗಳು ಅಂತ ಅರ್ಥ. ಆ ಕರು ಇನ್ಯಾರೋ ಅಲ್ಲ, ನಾನೇ ವತ್ಸ. ಈ ವತ್ಸನಿಗೆ ಅಷ್ಟು ದಯೆಯನ್ನು ತೋರಿಸಿ ನೀನು ಅಲ್ಯತೆ, ನನ್ನ ಕಲ್ಮಶವನ್ನ ತೆಗೆದು ಹಾಕ್ತೀಯ. ಮಾ ಶುಚಃ, ಎನ್ನೇ ಶುಚಿರ್ಭೂತನಾಗಿ ಮಾಡ್ತೀಯ. ಹಂಗಾಗಿ ನಿನ್ನ ವಾತ್ಸಲ್ಯ ಗುಣ ಒಂದೇ ನನ್ನಲ್ಲಿ ನಿನ್ನನ್ನ ಬರಮಾಡ್ಕೊಳಕ್ಕೆ ಸಾಧ್ಯವಾಗಿದೆ. ಅದು எவ்வளவு சாமர்த்தியமா சொல்றான். என்னுடைய பக்தியாலே நீங்க வந்தே இல்லை, என்னுடைய சக்தியாலேயோ யுக்தியாலேயோ எதுவுமே எனக்கு தெரியல, எதுவுமே எனக்கு இருக்குங்கிற அனாலிசிஸ்க்கு நான் போகல. இதையா அப்படி நம்ம பார்த்தா நமக்குதான் விபத்து, ஆபத்து. இருக்கா இதையா இதே? நோ, he is not making any statement on behalf of him. ನಾನ್ ಕರೆದಿದ್ದಕ್ಕೂ ನೀ ಬರ್ತೀಯ ಅಂದ್ರೆ ಇದಕ್ಕೆ ನಿನ್ನ ವಾತ್ಸಲ್ಯವೇ ಕಾರಣ. ಕರೆಕ್ಟಾ? இவ நான் கூப்பிடுறேன், நீ வர, ஆனா அதுக்கு உன் வாத்சல்யம் தான் காரணம். திவ்யதேசங்களுக்கு ಹೋಗ್ತೀವಲ್ವಾ, இவ்வளவு நன்னா பெருமாள் இருக்கா. நான் வந்து பார்த்ததுனால அவர் நன்னா இல்லை, தன்னைத்தானே அவர் காட்டிக்கிறார் அழகா. அப்போ அந்த கண்ணை நமக்கே கொடுத்து, இதோ என்னை அனுபவி அனுபவி, இந்த கண்ணாலே அனுபவிக்காதே, ಉಳ್ಕಣ್ಣಾಳೆ ಅನುಭವಿ, ಉಳ್ಕಣ್ಣಾಳೆ ಅನುಭವಿ. ಯಾವ ವಿರಾಟ ಸ್ವರೂಪವನ್ನ ಯಾರು ಭೀಷ್ಮಾಚಾರ್ಯರಿಗೂ, ಅರ್ಜುನನಿಗೂ, ದ್ರೋಣಾಚಾರ್ಯರಿಗೂ ತೋರ್ಸಿದ್ರು, ಸಂಜಯನಿಗೆ ತೋರ್ಸಿದ್ರು, ಅದೇ ವಿರಾಟ ಸ್ವರೂಪವನ್ನ ಅವರೇನ್ ಸುಮ್ಮನೆ ಬಿಡ್ಲಿಲ್ಲ. ದುರ್ಯೋಧನ, ದುಶಾಸನ, ಕರ್ಣ, ಶಕುನಿ, ಧೃತರಾಷ್ಟ್ರ, ಇವ್ರ 5 ಜನಕ್ಕೂ ತೋರಿಸಿದ್ರು. ஒரு விரலும் சேஞ்ச் ஆகி அவளும் சரணம் அப்படி வந்தா வரட்டுமே. என்னப்போ காட்டும் போது அவளுக்கு கூட விஷயத்தை காட்டிடல. 2 ಗೋಷ್ಠಿ ಪಂಚಪಾಂಡವರಿಗೆ ತೋರ್ಸಿದ್ರು, ದ್ರೌಪದಿಗೆ ತೋರ್ಸಿದ್ರು, ಕುಂತಿಗೆ ತೋರ್ಸಿದ್ರು, ಭೀಷ್ಮರಿಗೆ ತೋರ್ಸಿದ್ರು, ದ್ರೋಣರಿಗೆ ತೋರ್ಸಿದ್ರು, ಶಲ್ಯನಿಗೆ ತೋರ್ಸಿದ್ರು, ಸಂಜಯನಿಗೆ ತೋರ್ಸಿದ್ರು. ಇನ್ನು ವಿದುರ ನೀತಿ ಕೇಳಲೇಬೇಡಿ, ವಿದುರನಿಗೆ ಯಾವಾಗ್ಲೂ ತೋರಿಸ್ತಾ ಇರ್ತಾರೆ. ಇಲ್ಲಿ ಉದ್ಧವನಿಗೆ ತೋರ್ಸಿದ್ರು. ಇದು ಹಿಂದೆ ಪಕ್ಕ ಗೋಷ್ಠಿ அவப்பாவு எனக்கு ஒரு எனக்குள்ளே மலமூத்திரம் எப்படி இருக்கோ, எனக்குள்ளே சுகந்தமான மனசும் அப்படியே இருக்கு. மலமூத்திரமா சில பேர் இருக்கிறார்கள். யாரெல்லாம் அது? துரியோதனன், துஷாசனன், கர்ணன், கம்சன். யாருக்குதான் காட்டாம விட்டுருக்கா சொல்லுங்க கண்ணன்? தன்னுடைய விராட் ஸ்வரூபத்தை புரிஞ்சின்றவா உஜ்ஜீவனத்தை அடைஞ்சா, புரியாதவா இதோ அதப்பதனத்துக்கு போனா.
ಪಾರ್ಕಟಮೆ, ನನ್ನ ಪಾರ್ಕಟಮೆ ಅಲ್ವಾ. ಅರ್ಜುನನಿಗೆ ಬೇರೆ ತರ ತೋರಿಸಿ ದುರ್ಯೋಧನನ್ ಬೇರೆ ತರ ತೋರಿಸ್ಲಿಲ್ಲ. ಈ ಕಂಸ, ಜರಾಸಂಧ, ದುರ್ಯೋಧನ, ದುಶಾಸನ இவரெல்ல ஒரு பக்கமா ஜுவாலையா அப்படி எரித்த முகத்தோட, நரசிம்ம முகத்தோட, அந்த வாயால மஸ்தி மாம்சம் ரத்தம் சொட்ட சொட்ட அப்படியே காலு கை ஒரு பக்கம் தொங்கிண்டு இப்படி யமலோகத்துக்கே போயிட்டு இருக்கா. இப்படி ஒரு விகிருதமான ரூபம். அதை பார்த்தும் அவளுக்கு பயமே இல்லை. இன்னொரு பக்கம் பாண்டவர்கள் எல்லாம் நல்லா சௌமியமா நீலமேக சாமணனா, கௌஸ்துபாமுக்த கந்தரனா அழகா அவனுடைய வாயாலே வேத புரோக்தமா வெளியில வந்துட்டு. அதை பார்த்துட்டு அர்ஜுனனே மெரடி போனான். இந்த ஒரு ரூபத்தை பார்த்தும் அர்ஜுனன் மெரடி போனான். இத்தனை நாள் அத்தை பிள்ளைன்ட்டு தோள் மேல் தோள் போட்டுண்டு உன்னை கொஞ்சினேனே, நீ என்ன சௌலபியமா இல்ல பரத்வமா? புரிஞ்சுக்கவே முடியலையே உன்னை. ಇವನ ಒಂದು ಕಂಡೀಷನ್ ನೋಡಿನೂ ಅರ್ಜುನ ಹೆದರ್ದ. ಇವರ ಕಂಡೀಷನ್ ಇವ್ರುಗಳು ನೋಡ್ಕೊಂಡು ಇವ್ರು ಹೆದರ್ಲಿಲ್ಲ. ದಟ್ ಮೀನ್ಸ್ ಟು ಸೇ, ನಿನಗೆ ಪರಮಾತ್ಮನಲ್ಲಿ ಲವಲೇಶವು ನಂಬಿಕೆ ಇಲ್ಲ ಅಂತ ಅರ್ಥ ಅಲ್ವಾ. ಯಾರಿಗೆ ನಂಬಿಕೆ ಇದೆಯೋ ಅವರಲ್ಲಿ ಸತ್ವಪೂರಿತವಾದ ಗುಣ ಇದೆಯಾ ಅಂತ ನೋಡಲ್ಲ, ಆ ನಂಬಿಕೆನೆ ಅವರಿಗೆ ಕೆಲಸ ಮಾಡುತ್ತೆ. ನೀವು ಹೇಳಿರೋ 4 ಆನ್ಸರು ಬದ್ದಲ್ಲಿ ಕುತ್ಕೊಳ್ಳುತ್ತೆ. ಶೈಲಾ ಆಂಟಿ ಮೊದಲು ಏನ್ ಹೇಳಿದ್ರು, ಪರಮಾತ್ಮನ ಅಂಶದಲ್ಲೇ ಹುಟ್ಟದ, ಹಂಗಾಗಿ ಪರಮಾತ್ಮ ಓದದ, ಅದು ಆ ನಂಬಿಕೆನೆ ಕೆಲಸ ಮಾಡುದು ಅಲ್ವಾ. ನಂತರ ಉಷಾ ಅಕ್ಕ ಏನ್ ಹೇಳಿದ್ರು, 2ನೇ ಆನ್ಸರು, ಅವನಿಗೆ ಇನ್ನೇನು ಎಕ್ಸ್ಪೆಕ್ಟೇಷನ್ನೇ ಇರ್ಲಿಲ್ವಲ್ಲ ಪರಮಾತ್ಮನಿಂದ. ತಾನ್ ಭಕ್ತಿ ಒಂದು ಮಾಡೋದ್ ಬಿಟ್ರೆ ಇನ್ನೇನು ಕೋರ್ಕೊಳಕಲ್ಲಿ ಏನು ಇರ್ಲೇ ಇರ್ಲಿಲ್ವಲ್ಲ. ಬ್ರಹ್ಮಾದಿ ದೇವತೆಗಳಾದ್ರೆ ಅವರವ್ರ ದೃಷ್ಟಿಕೋನದಿಂದ ಅವರವರು ಪರಮಾತ್ಮನಲ್ಲಿ ಬಂದು ನಿಂತರು. ಕರೆಕ್ಟ್. ಆ ಕೋರಿಕೆ ಇಲ್ಲದೆ ಇರೋ ತನ್ಮಯತೆಯೂ ಕೂಡ ಪರಮಾತ್ಮನಲ್ಲಿ ಇರುವ ಅಚಲವಾದ ನಂಬಿಕೆ. ಎಲ್ಲ ಆಲ್ 3 ಆಫ್ ಯು, ವಾಟ್ ಎವರ್ ಯು ಹ್ಯಾವ್ ಆನ್ಸರ್ಡ್ ಕಮ್ಸ್ ಇನ್ ಟು ಒನ್ ಪ್ಲೇಸ್ ಅಲ್ವಾ. ಕೊನೆಗೆ ಸುಜಾತ ಮಾಮಿ ಆನ್ಸರ್ ಏನಾಗಿತ್ತು? ವಾಟ್ ಇಸ್ ಸುಜಾತ ಮಾಮಿ ಆನ್ಸರ್? ನಾನು ಹೇಳ್ದೆ ಒಂದು ಮಗುಗೂ ನಾನು ಓದಿದ್ದೀನಿ ಅಷ್ಟೇ ಸೌಲಭ್ಯ ನಾನು ಅನ್ನೋ ತರ. ಸೌಲಭ್ಯತೆ, ಸೌಶೀಲ್ಯತೆ. ಭಕ್ತಿಯಿಂದ ನೀನ್ ಕರ್ದಾಗ ನಾನು ಅದ್ ಮಗುಗಾದ್ರೂ ನಾ ತೋರ್ಸ್ಕೊತೀನಿ ಅಂತ. நீ கூப்பிடுற விதத்துல நீ கூப்பிட்டா நான் வராம இருப்பேனோ, அது நீ இன்னாரு இனியாரு நான் பார்க்க மாட்டேன். ಯಾರ್ ನೀನು, ನಿನ್ನ ಕಂಡೀಷನ್ ಏನು, ನಿನ್ನ ಪೊಸಿಷನ್ ಏನು, ಅದನ್ನೆಲ್ಲ ನಾನು ನೋಡಲ್ಲ. ಕರೆಯೋ ವಿಧಾನದಲ್ಲಿ ಕರೆದ್ರೆ, ಒಂದು ಮಗು ಕರೆದ್ರು ಬರಕ್ಕೆ ತಯಾರಾಗಿದ್ದಾನೆ ಪರಮಾತ್ಮ ಅಂದ್ರೆ ಅವನ ಸೌಲಭ್ಯತೆ. ಅದು ಈ ನಂಬಿಕೆಯಿಂದನೇ ನಡೀತಾ ಇದೆ ಅಲ್ವಾ. ನಂಬಿಕೆ, ಬಿಲೀಫ್ಸ್ ಕ್ಯಾನ್ ಮೂವ್ ಮೌಂಟೇನ್ಸ್ ಅಲ್ವಾ. ನಂಬಿಕೆ ನಂಬಿಕೆ ನಂಬಿಕೆ. ಯಾವ ರೀತಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳನ್ನ ನೀವು ನಂಬ್ತೀರೋ, ಯಾವ ರೀತಿ ನೀವು ಯಾರ ಗರ್ಭದಿಂದ ಬಂದಿದ್ದೀರೋ ಅವರನ್ನ ನೀವು ನಂಬ್ತೀರೋ, ಕೆಲವೊಂದು ನಂಬಿಕೆಗಳೆಲ್ಲ ನಿಮ್ಮಲ್ಲಿ ಅಚಲವಾಗಿರುತ್ತೆ, ಯಾವತ್ತೂ ಹೋಗಲ್ಲ. ಹೋಗುತ್ತಾ? ಸದ್ಯ ನಮ್ಮ ಕೆಲ್ಸ ನಾವು ಮಾಡ್ಕೊಳ್ಳೋ ತರ ಇದ್ದೀವಿ, ನಾವ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಹಂಗಾಗಿ ನನ್ ಮಕ್ಕಳು ಫ್ರೀ ಆಗಿದ್ದಾರೆ, ಸ್ವತಂತ್ರವಾಗಿದ್ದಾರೆ, ಅವ್ರವ್ರ ಜೀವನದಲ್ಲಿ ಅವ್ರವ್ರು ಮುಳುಗಿದ್ದಾರೆ ಎಲ್ಲ ಹೇಳ್ತೀರಾ. ಆದ್ರೆ ಕೆಳಕ್ ಬಿದ್ರೆ ಮಾಡೋರು ಯಾರು? ಮಾಡೋರು ಯಾರು? ரெண்டான அக்கா அனி நன்னா வாச்சலிக்கலோ பண்றவு யாரு? புனிதே பண்ணணும், ஃபேஸே பண்ணணும். ஷைலா மாமி 2 நாள் நான் அழகா உங்களை கொஞ்சி குலாவி பேசலாம். அதை பண்றவா யாரு? பொண்ணு பண்ண மாட்டா, புள்ளதான் பண்ணணும் இல்லையா? உன்னுடைய கர்த்தவியம். பெத்து போட்டு இல்லையா, பண்ணு ಅಂತ பொண்ணு சொல்லிடுவா. ಮಗಳು ಹೇಳ್ಬಿಡ್ತಾಳೆ, ಅಪ್ಪ ಅಮ್ಮ ಕೊಟ್ಟು ಹೆಣ್ಣು ಹುಡುಕ್ ಹೊರಗೆ. ಈಗಿನ ಕಾಲದಲ್ಲಿ ಸ್ವಲ್ಪ ಎಲ್ಲ ಸಮತ್ವ ಅಂತ ಬಂದಿದೆ, ಹೆಣ್ಮಕ್ಳು ಮಾಡಬಹುದು. ಈಗ ಹಂಗ್ ಡಿಫ್ರೆನ್ಸಿಯೇಷನ್ ಇಲ್ಲ, ಎಲ್ಲಾ ಮಕ್ಳು ಮಾಡತ್ತಾರೆ. ಮಾಡಿದ್ರೆ ಎಲ್ರು ಮಾಡ್ತಾರೆ, ಮಾಡದೇ ಇದ್ರೆ ಯಾರು ಮಾಡಲ್ಲ ಅಷ್ಟೇ. ಮಕ್ಳು ಮಾಡೇ ಮಾಡ್ತಾರೆ, ಮಾಡಲ್ಲ ಅನ್ನೋದೇ ಇಲ್ಲ, ಮಕ್ಳು ಮಾಡಕ್ಕೆ ಇರೋದು. ಈ ವರ್ಲ್ಡ್ ಇರೋದಂಗೆ ಈಗ. ಆದ್ರೆ ನೀವು ತುಂಬಾ ಕೆಳಗ್ ಸೋತು ಬೀಳ್ದೆ ಇರೋವರೆಗೂ ಅವ್ರ ಪಾಡ ಅವ್ರು ಇರ್ತಾರೆ. ಕಷ್ಟ ಅತಿ ತಗೊಳಕ್ ಹೋಗಲ್ಲ. ಕಷ್ಟ ಪಡೋದು ಸುಲಭ ಏನಲ್ಲ, ಆದ್ರೆ ಎಳ್ದಾಕೊಂಡು ಮಾಡೋರು ಅವ್ರೆ
ಅದಂತೂ ನಿಜ. ಬೇಕು ಅಂತ ಮಾಡ್ತಾರೋ, ಆಸೆಯಿಂದ ಮಾಡ್ತಾರೋ, ಬೇಡದೆ ಮಾಡ್ತಾರೋ, ಅಯ್ಯೋ ಅಂತ ಪಯ್ಯ ಅನ್ಕೊಂಡೆ ಮಾಡ್ತಾರೋ, ಅಯ್ಯೋ ಭಾರಿ ಕಷ್ಟ ಅಂತ ಮಾಡ್ತಾರೋ, ಮಾಡಕ್ಕಂತೂ ಅವ್ರೇ. ಕರೆಕ್ಟಾ ಹೇಳಿ? ಅಷ್ಟು ದುಷ್ಟರಲ್ಲ ನೆಕ್ಸ್ಟ್ ಜನರೇಷನ್ ಮಕ್ಕಳು, ಅಷ್ಟು ದುಷ್ಟರಲ್ಲ. ತೀರಾ ಆ ತರ ಪೇರೆಂಟ್ಸ್ ಅನ್ನೇ ಬೀದಿ ಪಾಲ್ ಮಾಡೋರಲ್ಲ. ಅದೆಲ್ಲ ಇನ್ನು ವೆಸ್ಟರ್ನ್ ಸಿವಿಲೈಸೇಷನ್ ಅಲ್ಲಿ ಇನ್ನು ಅದೆಲ್ಲ ಉಳ್ಕೊಂಡಿದೆ. ನಮ್ ಸಿವಿಲೈಸೇಷನ್ எவ்வளோ மாறினாலும், எத்தனை போலானாலும், எத்தனை கல்மஷங்கள் வந்தாலும் அது என்னைக்குமே தன்னுடைய ரூட்ஸ் விடாது. ಅವರು ಚೆನ್ನಾಗೇ ನೋಡ್ಕೋತಾರಂತೆ, ಹಂಗ್ ಮಾಡಲ್ಲ ಅಂತ ಅಂದ್ರಪ್ಪ ನನ್ ಗೊತ್ತಿರೋ ಹಾಗೆ. ಹೌದು, ಎಷ್ಟೋ ವೆಸ್ಟರ್ನರ್ಸ್ ತುಂಬಾ ಜನ ನಾವು ಅವ್ರ ಫ್ಯಾಮಿಲಿ ಜೊತೆ ಇರೋದನ್ನೆಲ್ಲ ನೋಡಿದೀವಿ. ಶಿ ಇಸ್ ಮೈ ಗ್ರ್ಯಾಂಡ್ ಮದರ್, ಶಿ ಇಸ್ ಮೈ ಗ್ರ್ಯಾಂಡ್ ಫಾದರ್ ಅಂತ ಮೊಮ್ಮಕ್ಳು ಪರಿಚಯ ಮಾಡ್ಸತ್ವೆ ಸ್ಕೂಲಲ್ಲಿ. ನಾನ್ ಸ್ಕೂಲ್ಗೆಲ್ಲ ಹೋಗಿದ್ದೀನಲ್ಲಿ. ಇನ್ನೊಂದೇನ್ ಗೊತ್ತಾ, ಹೆಂಗೆ ನಮ್ಮಲ್ಲೂ ಎರಡೂ ತರ ಜನ ಇದಾರೋ, ಈ ತರಾನು ಆ ತರಾನು, ಇಡೀ ಪ್ರಪಂಚದಲ್ಲೂ ಎರಡೂ ತರ ಜನ ಇದ್ದಾರೆ. ಕೆಲವಲ್ಲಿ ಜಾಸ್ತಿ ವ್ಯಾಲ್ಯೂಸ್ ಇರುತ್ತೆ, ಕೆಲವರಲ್ಲಿ ಸ್ವಲ್ಪ ಕಮ್ಮಿ ಇರಬಹುದು. ಬಟ್ ಎಲ್ಲಾ ತರ ಜನ ಎಲ್ಲಾ ಕಡೆ ಇದ್ರೇನೆ ಅದ್ ಮಳೆ ಬೆಳೆ ಆಗಕ್ ಸಾಧ್ಯ. ಬಟ್ ಅಲ್ಲಿ ಏನಕ್ಕೆ ವೆಸ್ಟರ್ನ್ ಇದನ್ನ ನಾವಿಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕೊಡ್ತೀವಿ ಅಂದ್ರೆ, ಅಲ್ಲಿ ಒಂದು ವಿಚಿತ್ರ ಏನಂದ್ರೆ 16 ಅಥವಾ 17 ವಯಸ್ಸುವರೆಗೂ ಹಂಸತೂಲಿಕಾ ತಲುಪದಲ್ಲಿ ಇಟ್ಕೊಂಡು ಅದನ್ನ ತೂಗುತ್ತವೆ ಆ ಮಕ್ಕಳನ್ನ. ಉಗುರ್ ಕಣ್ ಮಣ್ಣಾಗದೆ ಇರೋ ತರ ನೋಡ್ಕೋತಾರೆ. ಕರೆಕ್ಟ್ ಆಗಿ ಎಲ್ಲಿ ಲಗಾವ್ ಹಿಡಿಬೇಕು ಆ ಟೈಮಲ್ಲಿ ಬಿಟ್ಬಿಡ್ತಾರೆ. ಅದೊಂದು ತುಂಬಾ ಆಕ್ವರ್ಡ್ ವೇ ಆಫ್ ಕಲ್ಚರ್ ಅದು. ನಮ್ಮಲ್ಲಿ 16, 17 ನಾವು ತಂದೆ ಆದವನು ಫ್ರೆಂಡ್ ಆಗಿ ಹೋಗ್ತಾನೆ ಅಲ್ವಾ? ತಾಯಿ ಆದವಳು ತುಂಬಾ ಓಪನ್ ಆಗಿ, ನೋಡು ನಿಂಗೆ ಏನಿದ್ರು ಸಮಸ್ಯೆ ನನ್ನ ಹತ್ರ ಹೇಳ್ಕೊ, ನಾನ್ ಪರಿಹರಿಸ್ತೀನಿ ಅಂತ ಆಕೆ ಗೆಳತಿ ಆಗಿ ಹೋಗ್ತಾಳೆ. ದೇ ಬಿಕಮ್ ಕಂಪ್ಯಾನಿಯನ್ ಟು ದೇರ್ ಓನ್ ಚಿಲ್ಡ್ರನ್. ಒಂದು ವಯಸ್ಸಲ್ಲಿ ಅವ್ರಿಗೆ ಬೇಕಾಗಿರುತ್ತೆ ಒಬ್ರು ಶೋಲ್ಡರಿಂಗ್ಗೆ ಹಿಂಗ್ ಒಂಚೂರ್ ಲೇ ಮಾಡ್ಕೊಳಕ್ ಬೇಕಾಗಿರುತ್ತೆ. ಇದು ನನ್ ತೋಳಿದೆ ನೋಡು ಅಂತ ಅವಾಗ ನಮ್ಮಲ್ಲಿ ನಾವು ತೋರ್ಸ್ಕೊಡ್ತೀವಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಆ ವಯಸ್ಸಲ್ಲೇ ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತೀರಾ ನಿಮ್ ಮಕ್ಳು ನೀವು. ಯಾಕಂದ್ರೆ ದುಶ್ಚಟಗಳು ಅನ್ನೋದು ಒಂದು ಸಲ ಹಿಡಿದು ಬಿಟ್ರೆ ಮಕ್ಕಳಿಗೆ, ಅಯ್ಯೋ ಅದರಷ್ಟು ಎರಡನೇ ಒಂದು ನೋವು ಬೇರೆದಿಲ್ಲ. ಒಪ್ಕೋತೀರಾ? ತನ್ನ ಹೆತ್ತ ಮಗ ದಿನ ಸಿಗರೇಟ್ ಸೇದ್ತಾ ಇದ್ದಾನೆ, ಮುಚ್ಚಿಟ್ಟೆ ಸೇದ್ತಾ ಇದ್ದಾನೆ, ನನ್ ಮುಂದೆ ಸೇದಲ್ಲ, ಸೇದ್ಕೊಂಡ್ ಬರ್ತಾನೆ ಅಂತ ತಾಯಿಗೆ ಆ ಅರಿವಿದ್ರೇನೆ ಎಷ್ಟು ನೋವು. ದಿನ ಆಲ್ಕೋಹಾಲಿಕ್ ಆಗಿದಾನವನು, ನನ್ನ ಮುಂದೆ ಕುಡಿಯಲ್ಲ, ಆದ್ರೆ ಎಲ್ಲೋ ಪಾರ್ಟಿ ಗಿರ್ಟಿ ಅಂತ ಒಂದಿಷ್ಟು ಸೇವನೆ ಮಾಡ್ಕೊಂಡ್ ಬರ್ತಾನೆ ಅಂದ್ರೆ ಎಷ್ಟು ನೋವು. ನೀವು ಭಗವದ್ ವಿಚಾರದಲ್ಲಿ ಇರ್ಬೇಡಿ, ನಾ ಭಗವದ್ ವಿಚಾರಕ್ಕೆ ಹೇಳ್ತಾ ಇಲ್ಲ. ಯಾವುದೋ ದುಷ್ಟ ಅಧಮರ ಸಹವಾಸವನ್ನ ಮಾಡಿ ಯಾವುದೋ ಒಂದು ಕುಪಿತವಾದಂತಹ ಒಂದು ಮಾರ್ಗದಲ್ಲಿ ಬಿದ್ದಿದ್ದಾನೆ ಅಂದ್ರೆ ಅದು ದಿನನಿತ್ಯ ಮರಣ. ಆಕ್ಚುಲಿ ದಿನನಿತ್ಯ ಮರಣ ಅಲ್ವಾ? ಆ ಟೈಮಲ್ಲಿ ನಾವು ಲಗಾವ್ ಹಿಡಿಬೇಕು. ಆದ್ರೆ ನೀನ್ ಇದು ಮಾಡ್ಬೇಡ ಅದು ಮಾಡ್ಬೇಡ ಅಂತ ತಂದೆ ತಾಯಿ ಹೇಳಲ್ಲ. ಅವಾಗ ನೀನ್ ಬೇಕಾದ್ರೂ ಮಾಡುವಂತ ಸ್ವತಂತ್ರತೆಯನ್ನ ಕೊಟ್ಟಿರ್ತಾರೆ. ಏನಕ್ಕಂದ್ರೆ ಅವ್ರಿಗೆ ಚೆನ್ನಾಗ್ ಗೊತ್ತು ಆ ಸ್ವತಂತ್ರತೆಯಲ್ಲಿ ತನ್ನ ಲಿಮಿಟ್ ನ ಕ್ರಾಸ್ ಮಾಡಿ ಮಕ್ಕಳು ಹೋಗಲ್ಲ. ಆದ್ರೆ ಹೇಳಕ್ಕೋ ಕೇಳಕ್ಕೋ ದಾರಿ ತೋರ್ಸಕ್ಕೋ ಒಬ್ರು ಇಲ್ಲ ಅಂದ್ಬಿಟ್ರೆ ಹೇಳಿ, ಒತ್ರು ಕಡೆயாது. ஒத்துருஞ்சொன்ன மாட்டா, ಯಾರುமே ಕಂಡಕ ಮಾಟಾನಿ ಎಕ್ಕೇಡು ಗಟ್ಟಪೋನ ಏನಕ್ಕೇನ ಅಂತ 16 ವಯಸ್ಸಲ್ಲಿ ಸುಮ್ನೆ ಬೀದಿ ಪಾಲಾಗಿ ಬಿಟ್ಬಿಟ್ಟು ಎಲ್ಲೋ ಪೆಟ್ರೋಲ್ ಬಂಕಲ್ಲಿ ಕೆಲ್ಸ ಮಾಡ್ಕೊಂಡು ನೀನ್ ದುಡ್ಕೋ, ನೀನ್ ಸಂಪಾದಿಸ್ಕೊ, ನಿನ್ ಫೀಸ್ ನೀನ್ ಕಟ್ಕೋ, ಎಲ್ಲೋ ಅಲ್ಲಿ ಹೋಗು, ಆಡ್ ಜಾಬ್ಗಳನ್ನ ಮಾಡು, ಯಾವ್ದೋ ಜಾಬ್ಗಳನ್ನ ಮಾಡು. ಸ್ಕೂಲ್ ಕೂಡ ಅದಕ್ಕೆ ಒಪ್ಕೊಳ್ಳುತ್ತೆ. ಬಿಕಾಸ್ ಆಕ್ಟಿವಿಟೀಸ್ ಅಂತ ಹೆಸರು ಇಟ್ಟು ಹೌ ಮೆನಿ ಆಕ್ಟಿವಿಟೀಸ್ ಯು ಡೂ ದಟ್ ಮಚ್ ಕ್ರೆಡೆನ್ಶಿಯಲ್ಸ್. ಅಲ್ಲೆಲ್ಲಿ ಎಕ್ಸಾಮ್ ಏನು ಇಲ್ಲ ಅಲ್ಲೆಲ್ಲ ಅಲ್ವಾ? ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದೀನಿ, ಹೋಗ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕ್ಲೀನ್ ಮಾಡ್ತಾ ಇದೀನಿ. ಎಲ್ಲ ಎಕ್ಸಾಮ್ಸ್, ಎಲ್ಲ ಅಸೆಸ್ಮೆಂಟ್ಸ್ ಎಲ್ಲ ಇದೆ. ಐ ಡೋಂಟ್ ನೋ ವೇರ್ ಯು ಹ್ಯಾವ್ ಗಾಟ್ ದ ಇನ್ಫಾರ್ಮೇಶನ್. ಎಲ್ಲಾನು ಅಲ್ಲೂ ಇದೆ. ಪ್ರತಿಯೊಂದ್ರ ಗ್ರೇಡಿಂಗ್ ಸಿಸ್ಟಮ್ಸ್ ಇದೆ, ಎಕ್ಸಾಮ್ಸ್ ಇದೆ, ಪ್ರತಿಯೊಂದು ಇದೆ. ಜಸ್ಟ್ ಡಿಫ್ರೆಂಟ್ ವೇ ಅಷ್ಟೇ. ಎಕ್ಸಾಮ್ಸ್ ಇದೆ, ನಾನು ಇಲ್ಲ ಅಂತ ನಿಮ್ಗೆ ಹೇಳಿಲ್ಲ. ಆದ್ರೆ ಹೆಂಗಿದೆ ಅಂದ್ರೆ ನೀವು ಬರ್ದಷ್ಟೇ ಎಕ್ಸಾಮ್ ಅಷ್ಟೆ.
ನಾ ಅದನ್ನು ನೋಡಿದೀನಿ. ನಮ್ಮ ಮಾವನ್ ಮಕ್ಕಳೇ, ಪಾರ್ಥನ್ ಮಕ್ಕಳೇ, ಯಾಕೋ A to Z ವರ್ಗು ಬರ್ದಿಲ್ಲ. ಚಿಕ್ಕ ವಯಸ್ಸೆಲ್ಲ ಕೇಳ್ತಾ ಇದ್ದೆ ನಾನು, A to M ವರ್ಗು ಬರ್ದಿದ್ಯಾ ಯಾಕೋ. ಇಟ್ ಇಸ್ ಟೂ ಹಾರ್ಡ್ ಟು ರಿಮೆಂಬರ್ ಸಚ್ ವಾಸ್ಟ್ ಸಿಲೆಬಸ್ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಬಂತು. ನಿಮ್ಮಲ್ಲಿ ಮಾರ್ಕ್ಸ್ ಕಟ್ ಮಾಡಲ್ವಾ ಅಂದ್ರೆ, ನಾವು ವಾಟ್ ಎವರ್ ವಿ ಗಿವ್ ಆಸ್ ಅನ್ ಆನ್ಸರ್ ದೇ ಆಕ್ಸೆಪ್ಟ್ ಇಟ್, ದಟ್ ಇಟ್ ಸೆಲ್ಫ್ ಅ ಸಿಲೆಬಸ್ ಫಾರ್ ಅಸ್ ಅನ್ನೋದು. ನಮ್ ತರದ ಎಕ್ಸಾಮ್ಸ್ ಎಲ್ಲ ಅವ್ರಿಗೆ ಮಾಡ್ಬಿಟ್ರೆ ಓದೋದ್ನು ಓದಲ್ಲ ಆ ಮಕ್ಕಳು. ಈಗ ಅಲ್ಲೆಲ್ಲ ತುಂಬಾ ಎಜುಕೇಶನ್ ಇದ್ದು ಅಲ್ಲೆಲ್ಲ ತುಂಬಾ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಂಡು ಹಿಡಿತಾ ಇದ್ದವ್ರು ಯಾರು ಅನ್ಕೊಂಡಿದೀರಾ? ಏನ್ ವೆಸ್ಟರ್ನರ್ಸ್ ಅನ್ಕೊಂಡಿದೀರಾ ನೀವು? ಯಾವ ವೈಟ್ಸು ಯಾವ ನನ್ ಮಗನು ನೆಟ್ಟಗ್ ಓದೋದೇ ಇಲ್ಲ. ಅಲ್ಲಿ ಫ್ಯಾಮಿಲಿ ಇಲ್ಲ, ಓದೋದಿಲ್ಲ, ಬ್ರೋಕನ್ ಫ್ಯಾಮಿಲಿ ಎಲ್ಲ ನಮ್ ಇಂಡಿಯನ್ಸೇ. ಅದಕ್ಕೆ ಎಲ್ಲಾರು ಬೈಕೋತಾ ಇರೋದು ಯಾರನ್ನ? ಇವನನ್ನ, ಟ್ರಂಪ್ನ. ಇವನಿಗೆ ನಮ್ಮ ಇಂಟೆಲಿಜೆನ್ಸ್ ಬೇಕು, ನಮ್ ಜನ ಇವನಿಗೆ ದುಡಿಬೇಕು. ಆದ್ರೆ ನಮ್ಮ ಯಂಗ್ಸ್ಟರ್ಸ್ ಗಳೆಲ್ಲ ಅಲ್ಲಿ ಹೋಗ್ಬಾರ್ದು, ವಾಪಸ್ ಕಳಿಸ್ತಾ ಇದ್ದಾನೆ ಹೆಡೆಡ್ ಆಗಿ. 10 ವರ್ಷ ಆದ್ಮೇಲೆ ನೋಡಿ ಅಲ್ಲಿ ಒಬ್ರು ಅಮೇರಿಕನ್ಸೇ ಇರಲ್ಲ. ಈಗ್ಲೇ ಹಂಗಾಗಿದೆ. ನಾವ್ ನೋಡ್ದಂಗೆ ನ್ಯೂ ಜೆರ್ಸಿನಲ್ಲಿ ಫಸ್ಟ್ ಹೋದಾಗ ಬರೀ ವೈಟ್ಸೇ ಇದ್ದಿತ್ತು. ಇವಾಗ ವೈಟ್ಸೇ ಇಲ್ಲ, ಇಡೀ ಸ್ಟೇಟ್ ಅಲ್ಲಿ ವೈಟ್ಸ್ ಇಲ್ಲ. ಲಿಟ್ರಲಿ ಇಂಡಿಯಾ ಆಗೋಗಿದೆ ಅದು, ಮಿನಿ ಇಂಡಿಯಾ. ಆತರ ಒಂದೊಂದು ಸ್ಟೇಟು ಮಾರ್ತಾ ಇದೆ. ಅಲ್ಲಿ ಏನಿದು ತೋರ್ಸುತ್ತೆ ಅಂದ್ರೆ, ಅಲ್ಲೂ ಇದೆ ನಮ್ ಫ್ಯಾಮಿಲಿ ಬಾಂಡೇಜ್ ಅಲ್ಲಿ ಇಲ್ಲ ಅಂತ ಹೇಳ್ಕೋಬೇಡಿ, ಅಲ್ಲೂ ತುಂಬಾ ಚೆನ್ನಾಗಿರೋರು ಇದ್ದಾರೆ. ಮ್ಯಾಕ್ಸಿಮಮ್ ಪರ್ಸೆಂಟ್ ತಾನೇ ತಗೊಳ್ಳೋದು. ಈಗ ನಾಳೆ ನಿಮ್ಗೆ ಸ್ಪೆಷಲ್ ಕ್ಲಾಸ್ ತಗೋತೀನಿ ನಾನು ಅಂತೀನಿ, ಎಷ್ಟು ಜನ ಕೈ ಎತ್ತೀರೋ ಅದ್ರ ಮೇಲೆ ತಾನೇ ನಾನ್ ಕ್ಲಾಸ್ ತಗೊಳಕ್ ಸಾಧ್ಯ. ಎಲ್ಲೋ ಒಂದು ಉಷಾ ಅಕ್ಕ, ಒಂದ್ ಶೈಲಾ ಮಾಮಿ ಇಬ್ರು ಕೈ ಎತ್ತಾರೆ, ಸುಜಾತ ಮಾಮಿ, ಮಾಮ ಯಾರು ಕೈಯೇ ಎತ್ತಲ್ಲ, ಪ್ರೇಮಾ ಮಾಮಿ ಯಾರು ಕೈಯೇ ಎತ್ತಲ್ಲ. ಹಿಂಗೆ ಅಯ್ಯೋ ಸಡನ್ ಆಗಿ ನೀವು ದಿಢೀರಾಗಿ ನಾಳೆ ಸ್ಪೆಷಲ್ ಕ್ಲಾಸ್ ಅಂದ್ಬಿಟ್ರೆ, ಮಾಮ ನಮ್ಗೆ ಬೇರೆ ಕ್ಲಾಸ್ಗಳಿಲ್ವಾ, ಬೇರೆ ಕಮಿಟ್ಮೆಂಟ್ ಇಲ್ವಾ? ಇಲ್ಲ, ನಾಳೆ ಬರಕ್ಕಾಗಲ್ಲ. ಈಗ ಇವರಿಬ್ರು ಕೈ ಎತ್ತಿದ್ದಕ್ ನಾ ಕ್ಲಾಸ್ ಮಾಡ್ಲಾ? ಇನ್ನೊಂದು 7 ಜನ ನೀವು ಕೈ ಎತ್ತದೇ ಇರೋದಕ್ಕೆ ಕ್ಲಾಸ್ ಮಾಡದೇ ಇಲ್ಲ? ಯಾವ್ದನ್ ತಗೊಳ್ಳೋದು ಶಾಖ? ವಾಟ್ ಇಸ್ ಆವರೇಜ್? ಮ್ಯಾಕ್ಸಿಮಮ್ ಆವರೇಜ್, ನಾಟ್ ಮಿನಿಮಮ್ ಆವರೇಜ್. ಅದನ್ನೇ ತಾನೇ ನಾವು ಕನ್ಸಿಡರ್ ಮೆಜಾರಿಟಿ. ಆ ಪಕ್ಷದಲ್ಲಿ ನೋಡಕ್ ಹೋದ್ರೆ, ಕಂಪೇರ್ ಟು ಅವರ್ ಏಷ್ಯನ್ ಕಾಂಟಿನೆಂಟ್, ದೋಸ್ ಕಾಂಟಿನೆಂಟ್ಸ್ ವಿಲ್ ಹ್ಯಾವ್ ದ ಡೈವರ್ಸಿಫೈಡ್ ಬ್ರೋಕನ್ ಫ್ಯಾಮಿಲಿ. ಆವರೇಜ್ ಜಾಸ್ತಿ ಇದೆ ಅಲ್ಲಿ, ಇಲ್ಲಿ ಕಡಿಮೆ ಇದೆ. ಇಲ್ಲಿ ಎಷ್ಟೇ ಡೈವರ್ಸ್ಗಳಾಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂದ್ರು ಆ ಮಟ್ಟ ಕಡಿಮೆ ಆಗಿದೆ. ಅದು ಇವಾಗಂತೂ ಸ್ವಲ್ಪ ಡೈವರ್ಸ್ಗಳು ಕಡಿಮೆ ಆಗುತ್ತೆ ಅಂತ ಲಾಯರು ಎಲ್ಲಾರು ಹೇಳ್ತಾರೆ. ಈ ಕಡಿಮೆನೆ ಆಗಿದೆ ಆ ಕಂಡೀಷನ್ಸ್ ಎಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಂಡಿದ್ದಾರೆ ಏನಂತ, ಕಾನ್ಫ್ಲಿಕ್ಟ್ ಡೈವರ್ಸಿಟಿ ಫ್ಯಾಕ್ಟರ್ ನಮ್ಮಲ್ಲೇ ಇದೆ, ಗಂಡ ಹೆಂಡತಿಲಿ ಇರ್ಬೇಕಿಲ್ಲ, ನಮ್ಮಲ್ಲೇ ಇದೆ. ಹಂಗಾಗಿ ಇಲ್ಲಿ ಹೊಂದ್ಕೊಳ್ಳದಿದ್ರು ಇನ್ನೊಬ್ಬನ ಹತ್ರ, ಇಲ್ಲಿ ಹೊಂದ್ಕೊಳ್ಳದಿದ್ರು ತಾಯಿ ಮನೆಯಲ್ಲಿ, ಆತರ ಎಲ್ಲೋ ಒಂದ್ ಕಡೆ ಹೊಂದ್ಕೊಳ್ಳಬೇಕೋ. ಓಕೆ, ಲೆಟ್ ಮಿ ಗೋ ವಿತ್ ಹಿಮ್. ಆ ಒಂದು ಅಂಡರ್ಸ್ಟ್ಯಾಂಡಿಂಗು ತುಂಬಾ ಚೆನ್ನಾಗಿ ಈಗಿನ ಯಂಗ್ಸ್ಟರ್ಸ್ ಅಲ್ಲಿ ಬರ್ತಾ ಇದೆ. ಹಂಗಾಗಿ ಆ ಪ್ರಮಾಣನು ಕಡಿಮೆ ಆಗಿದೆ ಅಂತಾನೆ ಈಗ ಹೇಳಲ್ಪಟ್ಟಿದೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ನಂಬಿಕೆ. ಆ ಯೋಗ್ಯತೆಯ ಸಾಧ್ಯತೆನೆ ನೆಟ್ ರಿಸಲ್ಟ್ ಏನ್ ಹೇಳಿ? ನಂಬಿಕೆ, ನಂಬಿಕೆ, ನಂಬಿಕೆ. ನಂಬುವುದು, ನಂಬುವುದು, ನಂಬುವುದು. ಒಪ್ಕೋತೀರಾ? ಯಾವ ರೀತಿ ಒಂದು ತಾಯಿ ಏನೇ ಕಷ್ಟ ಬಂದ್ರು ನನ್ನ ಮಗ ನನಗಿದಾನೆ, ಅವ್ನ್ ಮಾಡೇ ಮಾಡ್ತಾನೆ, ಬೈಕೊಂಡಾದ್ರೂ ಮಾಡ್ಲೇಬೇಕು, ಮಾಡೋ ನನ್ ಮಗನೇ ಅಂತೀರ ಬೇಕಾದ್ರೆ. ಎಲ್ಲಿ ಬೇರೆಯವ್ರಿಗೆ ಹೇಳಿ ನೋಡಿ, ನೋಡೋ ಮುಚ್ಕೊಂಡ್ ಮಾಡು, ನಿನಗೆ ತೊಳೆದು ಬೆಳೆದು ಇಷ್ಟು ಉದ್ದ, ನೀನೇನು ಉದ್ಭವ ಮೂರ್ತಿ ಅಲ್ಲ. ನನಗ್ ಕಷ್ಟ ಬಂದಿರುವಾಗ ತಾಯಿಗ್ ಮಾಡ್ಬೇಕಾಗಿರೋದು, ತಂದೆ ಮಾಡ್ಬೇಕಾಗಿರೋದು ಮಗನ್ ಕರ್ತವ್ಯ. ಮಾಡು ನೀನು. ನಿಮ್ ಪಕ್ಕದ ಮನೆಯವ್ನು ತುಂಬಾ ಚೆನ್ನಾಗಿರ್ತಾನೆ ನಿಮ್ಮ ಹತ್ರ, ನಿಮ್ ಮಗನ ವಯಸ್ಸೆ. ಎಲ್ಲಿ ಅವನಿಗೆ ಹಾಕಿ ಸವಾಲ್ ನೋಡೋಣ, ಹೋಗಿ ಮಾಡು ಅಂತ. ನೀವ್ ಆಸ್ತಿ ಇಡ್ತಿರೋ, ಪಾಸ್ತಿ ಇಡ್ತಿರೋ, ಏನ್ ಇಡ್ತಿರೋ, ಏನ್ ಇಡಲ್ವೋ ಅದೆಲ್ಲ ನೀವು ನೋಡಲ್ಲ. ನನ್ನ ಹೊಟ್ಟೆಯಿಂದ ನೀ ಬಂದಿದೀಯ, ಈ ಹೊಟ್ಟೆಯಲ್ಲಿ ನಿನಗೆ ಗರ್ಭಧಾರಣೆಯನ್ನ ಮಾಡಿ ಜನ್ಮವನ್ನು ಕೊಟ್ಟಿದ್ದೀನಿ, ಮಾಡು ಅಂತ ಹೇಳೋ ಮಟ್ಟಕ್ಕೆ ತಾಯಂದ್ರಿಗೂ ತಂದೆಯರಿಗೂ ಅಧಿಕಾರ ಇದೆ. ಇದೆಯಾ ಇಲ್ವಾ? ನೀವು ಹೇಳ್ತೀರೋ ಬಿಡ್ತೀರೋ ಅದೆಲ್ಲ ಬೇರೆ ವಿಚಾರ. ಅಯ್ಯೋ ನನ್ ಮಕ್ಳಗ್ ನಾ ಅದೆಲ್ಲ ಹೇಳಲ್ಲ, ನೀವ್ ಹೇಳ್ಬೇಡಿ, ಹೇಳೋ ಸಂದರ್ಭವೂ ಬರೋದ್ ಬೇಡ. ಅವ್ರವ್ರ ಕರ್ತವ್ಯಗಳನ್ನ ತಿಳ್ಕೊಂಡು ಸ್ಮಾರ್ಟ್ ಆಗಿ ಅವರು ಮಾಡ್ಲಿ.
ನೀವು ಭಗವಂತ ಸದ್ಯ ಮಾಡಿಸ್ಕೊಳ್ದೆ ಇರೋ ಲೆವೆಲ್ ಅಲ್ಲೇ ಇಡ್ಲಿ. ಇದೇ ಎಲ್ಲಾರ್ಗು ಆಶಯ ಅಲ್ವಾ? ಯಾರಿಗೂ ಒಬ್ರ ಕೈ ಕೆಳಗಡೆ ಬೀಳೋದು, ಮಕ್ಕಳ ಕೈ ಕೆಳಗಡೆ ಎಸ್ಪೆಷಲಿ ಬೀಳೋದು ಯಾರಿಗೂ ಇಷ್ಟ ಇಲ್ಲ. ಅಯ್ಯೋ ಪಿಳ್ಳಕ್ಕಿ ನಾ ತೊಂದ್ರೆ ಕೊಡ್ತೇನೋ, ನನ್ನಿಂದ ಎಲ್ಲಾದ್ರೂ ಅವ್ರಿಗೆ ಹರ್ಟ್ ಆಯ್ತೋ, ನನ್ನಿಂದ ಎಲ್ಲಾದ್ರೂ ನಾನ್ ಮಾಡೋ ತರ ಇರ್ಬೇಕೇ ಹೊತ್ತು ಅವನನ್ನ ಅಪೇಕ್ಷೆ ಮಾಡೋ ತರ ಯಾವತ್ತು ಭಗವಂತ ನೀಡದೆ ಇರ್ಲಿ. ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗಿಲ್ಲ, ನಿಮ್ ಮಕ್ಳ ಮೇಲೆ ನೀವು ಡಿಪೆಂಡ್ ಆಗ್ತೀರಾ. ಆದ್ರೂ ಇದಿಷ್ಟನ್ನೆಲ್ಲಾ ನೀವು ದಾಟಿ ಹೋದ್ರು ಒಂದು ನಂಬಿಕೆ ಇರುತ್ತೆ, ನನ್ನ ಮಗು ನನಗ್ ಮಾಡುತ್ತೆ. ಇದನ್ ಬೆನ್ನೆಲುಬಾಗಿದ್ದಾನೆ. ಅವ್ರು ಮಾಡೋದೇ ಬೇಕಿಲ್ಲ, ಅವ್ರ ಪ್ರೆಸೆನ್ಸೇ ಸಾಕು. ಒಪ್ಕೋತೀರಾ? ದ ಟ್ರೂ ಲವ್ ಅಂಡ್ ಅಫೆಕ್ಷನ್ ಏನ್ ಹೇಳಿ? அப்படியே பிள்ளை முகத்தை தாய் பார்த்தாಳ, ಸಕಲ ರೋಗ ನಿವಾರಣೆ, ವ್ಯಾಧಿ ಎಲ್ಲ ಹೋಯ್ತು. ನಾನ್ ನಮ್ಮ ಅಮ್ಮನಲ್ಲೇ ಅದೆಲ್ಲ ಗಮನಿಸ್ಬಿಟ್ಟಿದೀನಿ. ಅವ್ರ ಹಾಸ್ಪಿಟಲ್ ಸೇರಿದಾಗ ಏನೇ ದೀಪ ಮಾಡಿದ್ರು, ಏನೇ ನಮ್ಮ ಅಪ್ಪ ಮಾಡಿದ್ರು ಮಾಡಿಸ್ಕೋತಾರಿಲ್ಲ ಅಂತ ಅಲ್ಲ, ನಾನು ಏನು ಮಾಡಲ್ಲ ಅವ್ರಿಗೆ, ನಾನೇನು ಮಾಡಲ್ಲ. ಒಂದಷ್ಟು ಹೊತ್ತು ಕೂತು ಅವ್ರ ಜೊತೆ ಕಾಲ ಕಳೆದು ಬಿಟ್ಟು, ನಂದು ಇಷ್ಟೇ ನನ್ ಟ್ರೀಟ್ಮೆಂಟು. ಆಕೆ ಜೊತೆ ಪ್ರೆಸೆನ್ಸ್ ನಂದು ಪೂರ್ತಿ 100%. ನಾನು ಅವಾಗ ಮೊಬೈಲ್ ಮುಟ್ಟಲ್ಲ, ಬೇರೆ ಕಡೆ ಗಮನ ಇರಲ್ಲ, ಅವ್ರ ಜೊತೆ ಕಣಿ ಹೊಡಿತೀನಿ. ಎಷ್ಟು ಆರೋಗ್ಯವಾಗಿರ್ತಾರ. ಒಮ್ಮೊಮ್ಮೆ ನೀ ಇಲ್ಲಾಮ ಎತ್ಕಚ್ಚೆ ಅವಳೋ ವ್ಯಾಧಿ, ಬೆಡ್ ಸರಿ ಮಾಡಿ, ಮೇಲಕ್ ಮಾಡಿ, ಕೆಳಕ್ ಮಾಡಿ, 100 ಸಲ ಯೂರಿನ್ಗೆ ಹೋಗು, 100 ಸಲ ಅದ್ ಮಾಡು, ಇದ್ ಮಾಡು. ಅಯ್ಯೋ ಮಾಲಕ್ಕೊಳಕ್ಕೆ ನಿಮ್ಮ ಅಮ್ಮ ಬಿಡಲ್ಲ ನನ್ನ. ಅವಸ್ಥೆ ಬೇಡ, ಹರಿದಾಡ್ಸಿಟ್ಬಿಡ್ತಾಳೆ ಅಂತಾರೆ. ನಾನಿರುವಾಗ ಕಾಮಕ್ ಕಿಮಿಕ್ಕಿಲ್ಲ, ಏನೂ ಇಲ್ಲ. ಏನಾದ್ರು ಕಣಿ ಹೊಡೆದ್ರೆ ಆರಾಮ ಉಕ್ಕಂಡಿಕ್ರ. ತುಂಕಿಮ ಪೋರು ಸೋತಾಯಚಿ ಒರೇ ಸಮನ ಉಕ್ಕಂಡು ಅಂದ್ರೆ ಮಲಕ್ಕೋತಾರೆ, ಹೇಳ್ದಂಗ್ ಕೇಳ್ತಾರೆ. ಯಾಕಂದ್ರೆ ಆ ಸ್ಥಾನ, ಆ ನಂಬಿಕೆನೆ ಆ ಕೆಲ್ಸವನ್ನ ಮಾಡಿಸ್ಬಿಡುತ್ತೆ ಅಲ್ವಾ? ನನಗ್ ಹಸ್ವಿಲ್ಲ, ನನಗ್ ನೀ ಊಟ ಎಲ್ಲ ಬಡಿಸಿ ಹಿಂಸಿಸ್ಬೇಡ, ಅದ್ ಬೇಡ ಇದು ಬೇಡ. ಹೆಂಡತಿ ಹತ್ರ ಎಷ್ಟು ರೋಗ್ ಹೊಡಿತೀವಿ ನಾವು. அதே ஒரு தாய் வந்து இதோ பேசாம சாப்பிட்டுட்டு போ, பண்ணிருக்கா அவள் ಅಂತ ಒಂದ್ 2 ತುತ್ತು ಕಲಸಿ ಬಾಯಿಗೆ ಹಿಂಗ ಅದನ್ನ ಹಿಂಗೆ ಆ ಕವಳವನ್ನ ಬಾಯಿಗೆ ಬಿಸಾಕ್ತಾಳೆ. ಏನ್ ಅಮೃತವಾಗಿರುತ್ತೆ. ವೈರು ರೊಂಬಿಡು ಅಮೃತಮಯಮಾ ಇರ್ಕು, ಸಾಪ್ಟ ತೃಪ್ತಿಯು ಅಮ್ಮಾಕ ಕಡಚುಡು. ಈ ಬಾಂಡೇಜ್ ಯಾರ ಹತ್ರ ಆದ್ರೂ ಬರಕ್ ಸಾಧ್ಯವ ನಮಗೆ ಹೇಳಿ? பரமாத்மன் ಹತ್ರ ಬಾಂಡೇಜ್ ಇದೆ. இந்த ஒரு 50-60 வயசு நம்மோட கனெக்ஷன் வச்சுண்ட ஒரு அம்மாக்கும் குழந்தைக்கும் இப்ப ஏற்பட்ட ஒரு வேறுபாடில்லாத ஒரு ನಂಬಿಕೆ ಬೆಳೆದಿದೆ ಅಂದ್ರೆ, ಅನಂತ ಕಾಲದಿಂದ ತಾಯಾகவும் ತಂದೆಯಾகவும் இந்த ஆத்மத்தை ಸಂರಕ್ಷಿಸಿಕೊಂಡು வர ஒரு பரமாத்மாவுக்கும் நமக்கும் எப்பேற்பட்ட வாத்சல்யம் ஏற்பட்டிருக்கலாம். ಊಹಿಸ್ ನೋಡಿ ಅಲ್ವಾ? ಕರೆಕ್ಟಾ? ಇದೇ ನಂಬಿಕೆ. ತಾನೇ ಹೇಳ್ತಾನೆ ಪ್ರಹ್ಲಾದ, ನನ್ನಲ್ಲಿ ಏನ್ ಕಂಡು ಪರಮಾತ್ಮ ಬರ್ಲಿಲ್ಲ, ನಾನು ಇಟ್ಟಿರುವ ನಂಬಿಕೆ, ಅವನು ನನ್ನ ಮೇಲೆ ಇಟ್ಟಿರುವ ನಂಬಿಕೆ, ನಾನು ಅವನ ಮೇಲೆ ನಂಬಿಕೆ ಅನ್ನೋದು ಪರಸ್ಪರ. ಅದು ಒಬ್ರು ನಂಬಕ್ ಸಾಧ್ಯವಿಲ್ಲ. ಒಬ್ರು ನಂಬಿ ಬೇಕಾದಷ್ಟು ಏಮಾರ್ಸಿದಾರೆ ನಿಮ್ ಜೀವನದಲ್ಲಿ. ನೀವೊಬ್ರು ನಂಬಿರ್ತೀರಾ, ಯಾರನ್ನ ತುಂಬಾ ನಂಬಿರ್ತೀರಾ ಅವರೇ ಕೊಡ್ತಾರೆ ಏಟು ನಿಮ್ಗೆ. ಯಾಕಂದ್ರೆ ಒನ್ ಸೈಡ್ ನಂಬಿಕೆ ಅದು ಅಲ್ವಾ? ಆದ್ರೆ ಮಕ್ಕಳಲ್ಲಿ ಯಾವಾಗ್ಲೂ 2 ಸೈಡ್ ನಂಬಿಕೆ, ತಾಯಿಯಲ್ಲಿ ಯಾವಾಗ್ಲೂ 2 ಸೈಡ್ ನಂಬಿಕೆ, ತಂದೆಯಲ್ಲಿ ಯಾವಾಗ್ಲೂ 2 ಸೈಡು ನಂಬ್ತೀರ. ಆದ್ರೆ ಭ್ರಾತೃ ಕೂಡ ಹುಟ್ಟವರಲ್ಲಿ ಯಾರು ಅಣ್ಣ ತಮ್ಮಂದ್ರಲ್ಲಿ, ಅಕ್ಕ ತಂಗಿಯರಲ್ಲಿ ಯಾವತ್ತು ಒಂದೇ ಸೈಡ್ ನಂಬಿಕೆ, 2 ಸೈಡ್ ಇರಲ್ಲ. ಯಾಕಂದ್ರೆ ಪ್ರಸಂಗಾದಿಗಳವರನ್ನ ಆ ತರ ಮಾಡ್ಸಿರುತ್ತೆ. ಅವರು ಕೆಟ್ಟವರಲ್ಲ, ಅವ್ರಿಗೂ ಅವ್ರದೇ ಆದ ಸಂಸಾರ ಇರುತ್ತೆ, ಅವ್ರದೇ ಆದ ಬರ್ಡನ್ ಇರುತ್ತೆ, ಅವ್ರದೇ ಆದಂತಹ ಕೆಲವೊಂದು ನೋವು ನಲಿವುಗಳು, ಅಪ್ಸ್ ಅಂಡ್ ಡೌನ್ಸ್ ಇರುತ್ತಾ ಇರಲ್ವಾ? ಅಲ್ವಾ? ಸೊ ಏನೇ ನೀವು ನಿಮ್ಮ ಅಣ್ಣನಿಗೋ ತಂಗಿಗೋ ವಿಲಪಿಸಿದ್ರು, ಅವ್ರೇನಾದ್ರು ಮಲಗಿದ್ರೆ ನಿಮ್ಮಿಂದ ನೋಡಕ್ಕಾಗಲ್ಲ, ತಹತಃ ಒಂಥರ ಬಾಧಿಸುತ್ತೆ. ಆದ್ರೆ ಮಾಡೋ ಕಂಡೀಷನ್ ಅಲ್ಲಿ ಇರಲ್ಲ. ಹೋಗ್ ಮಾಡಕ್ಕಾಗತ್ತಾ? ಎಲ್ಲಾರ್ಗು ಅವ್ರವ್ರದೇ ಬರ್ಡನ್ ಇರುತ್ತೆ. ಸೊ ಕೂಡ ಹುಟ್ಟದವ್ರದ್ದು ಯಾವತ್ತು ಆ ಒಂದು ಅನುಕಂಪ ಅನ್ನೋದಿದ್ರು ವಾತ್ಸಲ್ಯದ ಲೆವೆಲ್ಗೆ ಅದು ಹೋಗಕ್ ಸಾಧ್ಯವಿಲ್ಲ. ಆದ್ರೆ ತಂದೆ ತಾಯಿ ಇದೆ, ಹೆತ್ತ ಮಕ್ಕಳದ್ದಾಗ್ಲಿ ವಾತ್ಸಲ್ಯ ರೂಪವಾಗಿ ನಮಗೆ ಸರ್ವ್ ಮಾಡೋದೇ ಪರಮಾತ್ಮನ ಇರುವಿಕೆಯ ನಂಬಿಕೆ. ಈ ನಿನ್ನ ವಾತ್ಸಲ್ಯ ತೋರ್ಸಿದ್ದೇ ನೀನ್ ಬಂದಿದ್ದೀಯೇ ಹೊರತು ನೀನು ಬರಕ್ಕೆ ನೀನೇ ಕಾರಣನಾಗಿದ್ದೀಯಾ ಅಂತ ಮೊದಲನೇ
ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾಃ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈಃ ನಾರಾದಿತಂ ಪುರಗುಣೈರಧುನಾಪಿ ಪಿಪ್ರುಃ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ ಅನ್ನೋ ಶ್ಲೋಕದಲ್ಲಿ ಹೇಳಿದ್ದಾರೆ. ಮಾಮ ಒಂದ್ಸಲ ಶ್ಲೋಕ ಹೇಳಿ, ಅದೊಂದು ಮಾತ್ರ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೇಕು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾಮ. ಲಾಸ್ಟ್ ಟೈಮ್ ಶೈಲಮಾಮಿ ಹೇಳಿದ್ರಿ ಅಲ್ವಾ? ನಿನ್ನೆ ಪಾರಾಯಣಕ್ಕೆ ಹೋಗಿದ್ದೆ ನಾನು. ರಾತ್ರಿ 12 ಗಂಟೆಗೆ ಬಂದೆ. ಇದಕ್ಕೆ ನಕ್ಷತ್ರ ಸೋಮಚಂಡ ಅಂತ ನಕ್ಷತ್ರಕ್ಕೆ ಹೋಗಿದ್ದೆ, ಹಾಸನಕ್ಕೆ. ಕಲ್ಲಿಗೆ ಪುಸ್ತಕ ಇಲ್ವಾ? ಪುಸ್ತಕ ಇಲ್ಲ, ಸಾರಿ. ನೋ ಪ್ರಾಬ್ಲಮ್. ಸುಜಾತ ಮಾಮಿ ನೀವ್ ಹೇಳಿ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾರಾದಿತುಂ ಪುರುಗುಣೈರಧುನಾಪಿ ಪಿಪ್ರುಃ ಕಿಂತೋಷ್ಟುರ್ಮಹತಿ ಸಮೇ ಹರಿರುಗ್ರಜಾತೆ. ಒಂದ್ಸಲ, 2 ಸಲ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾಃ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ ನಾರಾದಿತುಂ ಪುರುಗುಣೈರಧುನಾಪಿ ಪಿಪ್ರುಃ ಕಿಂತೋಷ್ಟುರ್ಮಹತಿ ಸಮೇ ಹರಿರುಗ್ರಜಾತೆ. 2ನೇ ಶ್ಲೋಕ. ಭಕ್ತಿಯೇ ಪರಮೋಪಾಯ ನಿಷ್ಠೆ. ಏನೇ ವಾತ್ಸಲ್ಯದಿಂದ ಅವನು ಎಲ್ಲವನ್ನೂ ನಮಗೆ ಮಾಡ್ತಾನೆ, ನನ್ನ ಮುಂದೇನೆ ಪ್ರತ್ಯಕ್ಷನಾಗಿ ನನಗೋಸ್ಕರ ಪ್ರತ್ಯೇಕವಾದ ಒಂದು ಪ್ರತ್ಯೇಗಾತ್ಮನಾದಂತಹ ಅವತಾರವನ್ನ ತೆಗೆದು ಹೊತ್ತು ಬಂದಿದ್ದಾನೆ. ಒಂದು ರೂಪದ ಒಂದು ಲಾವಣ್ಯ, ಒಂದು ರೂಪ, ಒಂದು ರೇಷೆಯಲ್ಲಿ ಅವನು ನನ್ನ ಮುಂದೆ ಕಂಗೊಳಿಸ್ತಾ ಇದ್ದಾನೆ ಅಂದ್ರು. ಇದಕ್ಕೆ ಉಪಾಯ ಯಾವುದು ಅಂದ್ರೆ, ಎಲ್ಲದಕ್ಕೂ ಉಪಾಯವನ್ನ ನೋಡ್ಬೇಕು ನಾವು, ಅಲ್ವಾ? ಉಪಾಯ ಇಸ್ ವೆರಿ ಇಂಪಾರ್ಟೆಂಟ್. ಉಪಾಯ ಇಲ್ಲದೆ ಏನಾದ್ರೂ ನಡೆಯುತ್ತಾ ಜಗತ್ತಲ್ಲಿ? ನಡೆಯುತ್ತಾ? ಈಗ ಕ್ಲಾಸ್ ಆದ್ಮೇಲೆ ನೆಕ್ಸ್ಟ್ ಉಪಾಯ ಏನು? ಮನೆಯಲ್ಲಿರೋರ್ನೆಲ್ಲ ತೃಪ್ತಿ ಪಡಿಸ್ಬೇಕು. ಅದಕ್ಕೇನ್ ಮಾಡ್ಬೇಕು? ಹೋಗ್ ಮೊದ್ಲು 1 ಲೋಟ ಕಾಫಿ ಹಾಕಿ, ಡಿಕಾಕ್ಷನ್ ಹಾಕಿ ಬೆರೆಸಿ ಎಲ್ಲಾರ ಕೈಯಲ್ಲೂ ಕೊಟ್ಟು ತಿಂಡಿಗೆ ಏನೋ ಮಾಡ್ಕೋಬೇಕು. ಭಾಗವತ ತುಂಬಾ ಚೆನ್ನಾಗಿತ್ತು 2 ಅವರು. ಅದ್ರಲ್ಲೇ ಕೂತ್ರೆ ಆಗತ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ತಿಂಡಿ ಆದ್ಮೇಲೆ ಏನೋ ಒಂಚೂರು ರಿಲ್ಯಾಕ್ಸ್ ಮಾಡ್ಕೋತೀರಾ, ಮನೆ ಕೆಲ್ಸ ಏನೋ ಮಾಡು, ಅಡಿ ಪಿಡಿ ಅಡ್ಚ್ಕೋ, ಏನೋ ಒಂದ್ ದೈನಂದಿಕ ಕಾರ್ಯಗಳಲ್ಲಿ ತೊಡಗ್ತೀರಾ ಅಲ್ವಾ? அடுத்த ಉಪಾಯ ಏನ? ಮಧ್ಯಾಹ್ನ ತಟ್ಟೆ ಮುಂದೆ ಬರ್ಬೇಡ್ವಾ? ಬೆಳಿಗ್ಗೆ ಏನೋ ಇದು ಹಸುವು ಅನ್ನೋ ಗಾಯಕ್ಕೆ ಮದ್ದು ಹಾಕಾಯ್ತು, ಅದ್ ಸುಮ್ಮನೆ ಬಿಡುತ್ತಾ? ಮತ್ತೆ ಗಾಯ ತೋರ್ಸುತ್ತೆ ನಾನು ಇದೀನಿ ಅಂತ. ಮದ್ದು ಹಾಕ್ಬೇಡ್ವಾ ಅದಕ್ಕೆ? ಇನ್ನೊರತ್ನ ಶೋರ್ಯಂಗಿರ ಮದ್ದು ಹಾಕ್ಬೇಕಾ ಬೇಡ್ವಾ? ಅಲ್ವಾ? ಸದಾ ಆರದೇ ಇರೋ ಹುಣ್ಣು ಅದು. ಆ ಹುಣ್ಣಗ್ ಅವಾಗ ಮದ್ದು ಹಾಕ್ತಾ ಇರ್ಬೇಕು. ಎವ್ರಿಥಿಂಗ್ ಈ ಜಗತ್ತಲ್ಲಿ ಸಕಲವು ನಡೆಯೋದು ಉಪಾಯೋಪೇತವಾಗಿ ಅಂತ ಪ್ರಹ್ಲಾದ. ಉಪಾಯಮೇ ಇಲ್ಲಾಮೆ ಇರುಂದ ಅಪಾಯಂ ಖಂಡಿತಂ, ಅಲ್ವಾ? ಸರಿಯಾದ ಡ್ರೈವ್ ಮಾಡ್ಬೇಕು, ಸರಿಯಾದ ರೀತಿಯಲ್ಲಿ ನಾನು ಕಾರನ್ನ ಓಡಿಸ್ಬೇಕು, ಸರಿಯಾದ ರೀತಿಯಲ್ಲಿ ನಾನು ನನ್ನ ಡೆಸ್ಟಿನೇಷನ್ ತಲುಪಬೇಕು. ಅದಕ್ಕೆ ಉಪಾಯ ಏನು? ಸರಿಯಾಗಿರ್ಬೇಕು ನನ್ನ ಉಪಾಯ. ಅಪಾಯಕಾರಿಯಾದಂತಹ ಉಪಾಯಗಳು ಇರ್ಕೂಡ್ದು. ಒಪ್ಕೋತೀರಾ? ಮ್ಯೂಟ್ ಮಾಡ್ಕೊಂಡ್ಬಿಡಿ ವಿಜಯರಾಘವನ್ ಮಾವ. ಮ್ಯೂಟ್ ಆಗಿದೆ. ಸೊ ಅಪಾಯಕಾರಿಯಾದಂತಹ ರೂಪಗಳೆಲ್ಲ ನೋಡ್ಕೊಂಡ್ ಬನ್ನಿ, ನೀವೇ ಅನಲೈಸ್ ಮಾಡ್ಕೊಂಡ್ ಬನ್ನಿ. ಎಲ್ಲೋ ಆಕ್ಸಿಡೆಂಟ್ ಆಯ್ತು, ಏನೋ ಪರಿಣಮಿಸ್ತು, ಯಾವ್ದೋ ಒಂದು ಆಗದೆ ಇರೋದು ಆಯ್ತು, ಯಾವ್ದೋ ಸಂಭವಿಸ್ತು ವಿಪತ್ಕಾಲ. ಇದೆಲ್ಲ ಉಪಾಯ ಇಲ್ಲದೆ ಮಾಡಿರುವಂತಹ ರೀತಿ. ಕರೆಕ್ಟಾ? ಉಪಾಯವೇ ಸರಿಯಾ ಇಲ್ಲೇ ಇಲ್ಯಾ? ಒಂದು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ನಾನ್ ಲ್ಯಾಪಾಯಿಂಟ್ ಹೊಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಯಾವ್ದೋ ರೀಲ್ಸೋ ಫೇಸ್ಬುಕ್ ಅಥವಾ ಯಾರ ಹತ್ರನೋ ಮಾತಾಡ್ಕೊಂಡು ಇರ್ತೀನಿ ಅಂದ್ರೆ ಉಪಾಯ ನೆಟ್ಟಿಗಿಲ್ಲ. ಏನಾಯ್ತು? ಒಗ್ಗರಣೆ ಸೀದೋಯ್ತು ಅಷ್ಟೇನೆ, ಅಲ್ವಾ?
என்னது உப்மாவை கூட சரியா கிண்டுறதுக்கு தெரியாத அவனுக்கு ಅಂತಾர் ಮನೇಲಿ. என்ன பண்றது, நான் ಫೋನ್ல ಮழுಗಿಟ್ಟೆ அப்படியே. ಉಪಾಯ ಮಾರ್ಗಂ ಸರಿಯಾಗಿಲ್ಲ ಅಂತ ಅರ್ಥ ಅಷ್ಟೇನೆ ಅಲ್ವಾ? ಸೊ ಯಾವುದಕ್ಕೂ ಆ ಉಪಾಯ ಅನ್ನೋದೇ ಪರಮಾತ್ಮನನ್ನ ನಮ್ಮವರೆಗೂ ಬರಮಾಡಿಸುತ್ತೆ. ಉಪಾಸನಾ ಮಾರ್ಗ ಅದೇ ಭಕ್ತಿ ಪ್ರೇಮ, ಏನು ಭಕ್ತಿ ಪರಮೋಪಾಯ. ಪರಮ ಉಪಾಯ ಭಗವಂತನಿಗೆ ಭಕ್ತಿಯೇ. ರೂಪವೋ ದ್ರವಿಡವೋ, ನನ್ನ ವಿದ್ಯೆಯೋ ಜ್ಞಾನವೋ, ಅಥವಾ ನಾನಿರುವಂತಹ ಸ್ಟೇಟಸ್ಸು, ಅಥವಾ ದುಡ್ಡು ಹಣಕಾಸು, ಅಥವಾ ನಾನು ಉತ್ತಮ ಕುಲದಿಂದ ಬಂದಿದ್ದೀನಿ ಅಂತ ಅಭಿಜಾತ್ಯ ಮದವೋ, ಅಥವಾ ನನ್ನಲ್ಲಿ ಅಪಾರವಾದ ಜ್ಞಾನ ಇದೆ ಅನ್ನೋದು ಯಾವುದು ಕೆಲ್ಸಕ್ಕೆ ಬರಲ್ಲ. ಯಾವ್ದಾದ್ರು ಬರುತ್ತಾ? ಅದೆಲ್ಲ ಉಪಾಯ ಮಾರ್ಗಗಳಲ್ಲ. ನಿನ್ನವನು ಅಂತ ನೀವ್ ಯಾವಾಗ ಪರಮಾತ್ಮನಲ್ಲಿ ಸರೆಂಡರ್ ಆಗ್ತಿರೋ, ಶರಣಾಗತಿಯ ತತ್ವ, ಅದು ಒಂದೇ ಉಪಾಯ. ಅದು ಒರೇ ಉಪಾಯ ಅಲ್ವಾ? ಉಪಾಯ ನಾನಾದ್ರೆ ಅದಕ್ಕೆ ಉಪೇಯನಾಗಿ ಅವನು ಇರ್ತಾನೆ. ಉಪಾಯ ಅಪಾಯವಾದ್ರೆ ಅಪಾಯಕ್ಕೆ ರಕ್ಷಕನು ಅವನೇ ಆಗಿರ್ತಾನೆ. ನೀವು ಒಂದು ಅಪಾಯಮಾನ ಅವನ ಕೈ ಬಿಟ್ಟುಡ್ರಿ ಅಂತ ಭಗವಂತ ಹೇಳಲ್ಲ. ಬೇರೆಯವರಾದ್ರೆ ಅದನ್ನ ಹೇಳ್ತಾರೆ ಅಲ್ವಾ? ஐயோ ஒரே அபாயமா இருக்கு, இவங்கிட்டதான் அபாயம் அப்படி அவனே சொல்லிட்டு இருக்கான். நான் ஏதாவது அவன்கிட்ட போனா இன்னும் அபாயமா இருக்கு. பெட்டர் ಉಪಾಯಂ ಸರಿಯಾ ಇರ್ತಿರುವ ಕಿಟ್ಟ ನಾ ಪೋವೆ ಅಂತ ನಾವೆಲ್ಲ ಹೇಳ್ಕೊತೀವಿ. ಪರಮಾತ್ಮ ಹಂಗಲ್ಲ. ನಿನ್ನ ಅಪಾಯವನ್ನು ನಾ ಉಪಾಯವಾಗಿ ನಿನ್ನಲ್ಲಿ ಮಾರ್ಪಾಡು ಮಾಡುವ ಶಕ್ತಿ ನನ್ನಲ್ಲಿದೆ. ಯಾವ್ದೋ ಒಂದು ಮಾರ್ಗವನ್ನ ಹಿಡಿತೀರಾ, ಇಲ್ಲೇ ಇಂದ ಮಾರ್ಗ ಉನக்கு ಸರಿ ಇಲ್ಲ. ಅಂತರ್ಯಾಮಿ ಹಿಡ್ಕೊಂಡು ಕೇಳ್ಕೊಳ್ಳಿ ಅಂತರ್ಯಾಮಿಯನ್ನ ಹಿಡ್ಕೊಂಡು. இல்லே இது என்னமோ சரியில்லை, ஏதோ ஒரு நாஸ்திக்ய பாவமா இருக்கு, சூன்யவாதமா இருக்கு, இது எங்கேயோ கொண்டு போய் முடியுது, நம்ம ಉಪಾಯமே ನಮக்கு ಇದು என்னமோ ಸರಿ ಬರಲೆ. ಏನ್ ಮಾಡ್ತೀರಾ? ಪಟ್ ಅಂತ ಸತ್ಯಕ್ಕೆ ನಿಮ್ಮ ಮನಸ್ಸನ್ನ ತಿರುಗಿಸ್ತೀರಾ. ಸತ್ಯ ಸಾರಾಂಶ ಯಾರು ಪ್ರೂವ್ ಮಾಡಕ್ಕಾಗಲ್ಲ ಅಲ್ವಾ ಪ್ರೇಮ ಮಾಮಿ? ನಂಬಿ, ಈ ಭಾಗವತ ನಂಬಿ, ಪ್ಲೀಸ್ ನಂಬಿ. ಸಿಲ್ಲಿಲಲ್ಲಿಲ್ಲ ಅವಳು ಯಾರೋ ಇದ್ದಾಳಲ್ಲ, ಯಾರೋ ಮಿಸ್ ಲಲಿತಾ, ಅವಳು ಯಾವಾಗ್ಲೂ ಹೇಳ್ತಾಳಲ್ವಾ, ಅಯ್ಯೋ ಪ್ಲೀಸ್ ನಾನು ಸಮಾಜ ಸೇವಕಿ, ನಂಬಿ ಪ್ಲೀಸ್ ನಂಬಿ ಅಂತಾಳೆ. ನೋಡಕ್ಕದು ಜೋಬಿಲಾಗಿದೆ, ಆದ್ರೆ ಯಾರ್ಗೆ ಯಾರ ಮೇಲೂ ನಂಬಿಕೆಯನ್ನ ಬರ್ಸಕ್ಕೆ ಸಾಧ್ಯವಿಲ್ಲ. ಸಾಧ್ಯವಾ? ಆನಾಗ್ ಸ್ವಾಭಾವಿಕವಾಗಿ ಬರ್ಬೇಕು ನಂಬಿಕೆ ಅಷ್ಟೇನೆ ಅಲ್ವಾ? ಬನ್ನಿ ಭಾಗವತಕ್ ಬನ್ನಿ, ಪಾಠ ಮಾಡ್ತೀನಿ, ನಂಬಿ ಭಾಗವತವನ್ನ ಹೇಳಿದ್ರೆ ಖಂಡಿತ ನೀವ್ ಯಾರು ಬರೋರಲ್ಲ ಅಲ್ವಾ? ಸಾಧಾರಣವಾಗಿ ಸ್ವಾಭಾವಿಕ ಗುಣದಲ್ಲಿ ಪರಮಾತ್ಮನ ಭಕ್ತಿಯನ್ನ ಅರಿತುಕೊಂಡು ಅವನಲ್ಲಿ ನಂಬಿಕೆಯನ್ನು ನಿಮ್ಗೆ ಸಹಜವಾಗಿ ಬಂದ್ಬಿಟ್ಟಿದೆ. ಅದನ್ನ ನಾನ್ ಬರ್ಸಕ್ ಸಾಧ್ಯವಿಲ್ಲ. ಕಂಟೆಂಟ್ ವಿಷಯವನ್ನ ಹೇಳ್ಬೋದೇ ಹೊತ್ತು ಕಂಟೆಂಟ್ಗೆ ಪ್ರತಿರೂಪವಾದಂತಹ ರಿಸಲ್ಟ್ ನಾ ಹೇಳಕ್ಕಾಗಲ್ಲ. ಆ ರಿಸಲ್ಟ್ ನಿಮ್ಮಲ್ಲಿ ಇದೆ, ಒಪ್ಕೋತೀರಾ? ಕಂಟೆಂಟ್ ಮಾತ್ರ ಹೇಳ್ಬೋದು, ಕಂಟೆಂಟೇ ಗೊತ್ತಿಲ್ಲ, ರಿಸಲ್ಟ್ ಹೆಂಗ್ ಇದೆ? ಮತ್ತೆ ನಮ್ ಸನಾತನ ಧರ್ಮದಲ್ಲಿ ರಿಸಲ್ಟ್ ಬಂದ್ಮೇಲೆ ಕಂಟೆಂಟ್ ಬರೋದು, ಗೊತ್ತಾಯ್ತಾ? ರಿಸಲ್ಟೇ ಫಸ್ಟ್. ಹುಡುಗ ಏನ್ ಮಾಡ್ತಾ ಇದ್ದಾನೆ, ಮದ್ವೆಗ್ ನೋಡ್ಬೇಕು ಅಂದ್ರೆ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ, ಏನ್ ಓದಿದಾಳೆ ಅಲ್ವಾ? ನಂತರ ಬರೋದು ಕಂಟೆಂಟು. ಒಳಗಡೆ ಬಂದ್ಮೇಲೆ, ಮದ್ವೆ ಆಗ್ ಬಂದ್ಮೇಲೆ ಅವಳು ಯಾವ ರೀತಿ ಸಂಸಾರ ಮಾಡ್ತಾಳೆ, ಹೆಂಗಿರ್ತಾಳೆ, ಅದನ್ನೆಲ್ಲ ನೋಡ್ತೀರಾ. ಆದ್ರೆ ಫಸ್ಟ್ ಕೇಳೋದೇನು, ಎಂತ ಕುಟುಂಬದವರು? ಒಂದ್ ಸಂಸ್ಕಾರಯುಕ್ತ ಕುಟುಂಬ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಪರವಾಗಿಲ್ಲ, ದುಡ್ಡೆಲ್ಲ ನೋಡಲ್ಲ. ಏನ ನೋಡ್ತೀರಾ? ಗುಣವನ್ನ ನೋಡ್ತೀರಾ, ವಿದ್ಯೆಯನ್ನ ನೋಡ್ತೀರಾ. ವಿದ್ಯೆಯನ್ನು ಮುಂಚಿನ ಕಾಲದಲ್ಲೆಲ್ಲ ದುಡಿಯೋದಕ್ ನೋಡ್ತಾ ಇರ್ಲಿಲ್ಲ. ಏನಕ್ ವಿದ್ಯೆ ನೋಡ್ತಾ ಇದ್ದಿದ್ದು? இத்தனை அவள் படிச்சிருக்கான்னா கொஞ்சமாவது சம்ஸ்காரம் மண்டைக்கு ஏறி இருக்கு ಅಂತ ಅರ್ಥ ಅಲ್ವಾ? ஏதாவது ஒரு கொஞ்சம் படிப்பு இருக்குன்னா ಪರವಾಗಿಲ್ಲ, ಸಂಗೀತ ಗೊತ್ತಾಮ, ಸಾಹಿತ್ಯ ಗೊತ್ತಾಮ, ಚೆನ್ನಾಗ್ ಹಾಡ್ತೀಯಮ್ಮ, ಹಸೆ ಗಿಸೆ ಬಿಡ್ತೀಯ, ಏನಕ್ಕೆ ಇದೆಲ್ಲ ಕೇಳ್ತಾ ಇದ್ದು? ಹುಡುಗನಿಗೆ ಫಸ್ಟ್ ಕೇಳ್ತಾ ಇದ್ದಿದ್ದೇನೋ ಉದ್ಯೋಗ ಏನು ಅಂತ ಅಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ವಾ, ಅದೇ ತಾನೇ ಕೇಳೋದು ಹುಡುಗನಿಗೆ ಫಸ್ಟ್. ಯಾವ್ದು ದುರಾವಸ್ಥೆಯಲ್ಲಿ ಇದ್ರೆ ಸತ್ಯ ಆ ಹುಡುಗಿನ ಕೊಟ್ಬಿಟ್ಟು ಕೊನೆವರೆಗೂ கண்ணீரும் கம்பளியுமா நாம அதெல்லாம் முடியாத காரியம். எந்த அவஸ்தையிலயோ அந்த பையன் இல்லையா, ವ್ಯಸನங்கள்ல அவன் இல்லையா, ವ್ಯಸனம் தானே அதெல்லாம், ವ್ಯಸನங்கள்ல அதெல்லாம் இல்லையா? இதுவும் ವ್ಯಸನம்தான். ತಾಳಿ ಕಟ್ಟೋದು ವ್ಯಸನ, ಸಂಸಾರಸ್ಥನಾಗೋದು ವ್ಯಸನ,
ಅದೇ ಗುಡ್ ವೇ ಆಫ್ ವ್ಯಸನ, ಅದು ಬ್ಯಾಡ್ ವೇ ಆಫ್ ವ್ಯಸನ ಅಷ್ಟೇನೆ. ಹೆಂಗೆ ಗುಡ್ ಕೊಲೆಸ್ಟ್ರಾಲ್ ಬಾಡಿಗೆ ಬೇಕು, ಕೊಲೆಸ್ಟ್ರಾಲ್ ಇಟ್ ಸೆಲ್ಫ್ ಬ್ಯಾಡ್, ಆದ್ರೆ ಗುಡ್ ಕೊಲೆಸ್ಟ್ರಾಲ್ ಬೇರೆ. ಅದ್ರಲ್ಲಿ ಯಾರು ಹೇಳಿದ ಕೊಲೆಸ್ಟ್ರಾಲ್ ಬ್ಯಾಡ್ ಅಂತ? ಅದೂ ಬೇಕು ನಮಗೆ ಅಲ್ವಾ? ಆ ರೀತಿ ವ್ಯಸನಗಳಲ್ಲಿ ಕರೆಕ್ಟ್ ಆದ ವ್ಯಸನದಲ್ಲಿದ್ರೆ ಸರಿ, ನಾ ಒತ್ತು ಕರೆಯಿಂದ ಪುಳ್ಳೆಗೆ. ಆಮೇಲೆ ಅವನ್ ಯಾವ ತರ ಇಟ್ಟು ಕಾಪಾಡ್ತಾನೋ ಸಂಸಾರದಲ್ಲಿ ಹೆಂಡತಿಯನ್ನ, ಅದೆಲ್ಲ ಆಮೇಲೆ ಬರೋದು. ಆಲ್ವೇಸ್ ರಿಸಲ್ಟ್ ಇಸ್ ಫಸ್ಟ್, ಕಂಟೆಂಟ್ ಇಸ್ ನೆಕ್ಸ್ಟ್. ಕರೆಕ್ಟಾ? ಕರೆಕ್ಟಾ? ಇದನ್ನೇ ಉಪಾಸನಾ ಮಾರ್ಗ, ಪರಮ ಉಪಾಸನಾ ಮಾರ್ಗ, ಉಪಾಯ ಮಾರ್ಗ. ಉಪಾಯಂ ತೆರೆஞ்சுಡ್ತೋ ಅರ್ಧ ನಿಮ್ ಸಿಲೆಬಸ್ ಮುಗಿದೋಯ್ತು ಅಲ್ವಾ? ಉಪಾಯಮೇ ತೆರೀಲೆ ಅಂದ್ರೆ ತಿಂಡಾಡ வேண்டியத. எப்பவுமே திண்டாடிண்டே இருக்கு. யாரை நம்புறது, யாரை நம்புறது, யாரை நம்புறது, ತಿಂಡಾಡ வேண்டியದ. ಇದನ್ನೇ ತನ್ನ ಎರಡನೇ ಇದರಲ್ಲಿ ಹೇಳ್ತಾನೆ ಶೈಲಾಮಾಮಿ. ವಿಪ್ರಾದ್ವಿಷದ್ದಲ್ಲ, ಯಾವ್ದದು? ಮನ್ಯೇದನಾಭಿಜನ ರೂಪ ಪತಃ ಶ್ರುತೌಜ ಮನ್ಯೇದನಾಭಿಜನ ರೂಪ ತಪಃ ಶ್ರುತೌಜಃ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಮನ್ಯೇ ಧನಾಭಿಜನ ರೂಪ ತಪಃ ಶ್ರುತೌಜಃ ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಮನ್ಯೇ ಧನಾಭಿಜನ ರೂಪ ತಪಃ ಶ್ರುತೌಜಃ ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾಃ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಗಜಯೂಥಪಾಯ ಉಪಾಯ ಮಾರ್ಗ ತೆರೆಂಜುಟ್ಟ ಮನುಷ್ಯನೇ ಕರಿಬೇಕು ಅಲ್ಲ, ಒಂದು ಆನೆ ಕರೆದಿದ್ದಕ್ಕೆ ಬಂದ್ಬಿಟ್ಟ ಓಡೋಡಿ ಅಲ್ವಾ? ಗಜಯೂಥಪಾಯ என்னைக்குமே வரலே 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 என்கிறதே கிடையாது. பெருமாள் என்னைக்குமே வருவா 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 ಅಂತಾನೆ. ಆದ್ರೆ ಹಳೆಯ ಸತ್ಯಕಾಲದಲ್ಲಿ ತ್ರೇತಾಯುಗದಲ್ಲಿ ಪೆರುಮಾಳ್ ವರುವಾನ್, ಪೆರುಮಾಳ್ ರಕ್ಷಿಪಾನ್, ವರುವಾನ್ ವರುವಾನ್ ಅಂತ ಇತ್ತು. ಒಮ್ಮೆ ದ್ವಾಪರ ಯುಗದಲ್ಲಿ ದ್ರೌಪದಿ ಕೈವೀಸಿ ಪ್ರಿಯ ಕರಂಜಿ கூப்பிட்ட நம்பிக்கையோட. ஆனா புடவை அனுப்பிட்டான், நான் வரல, புடவையே உருவி அனுப்பிட்டான். தான் வராததுக்கு எங்க கொண்டு போய் முடிஞ்சது? அது ಕುರುಕ್ಷೇತ್ರ ಯುದ್ಧದಲ್ಲೇ கொண்டு போய் முடிஞ்சது இல்லையா? ಅದಕ್ಕೆ ಕಲಿಯುಗದಲ್ಲಿ நான் மறுபடியும் வருது போறது எதுக்கு? வரதும் வேண்டாம் போறதும் வேண்டாம், ಕೂಡವೇ ಎಂದುಡುವೆ ಅಂತ ಕಲಿಯುಗದಲ್ಲಿ ಏನಾಗಿದ್ದಾನೆ? ಭಾಗವತದ ಮೂಲಕ ಜೊತೆಯಲ್ಲೇ ಇದ್ಬಿಟ್ಟಿದ್ದಾನೆ. ಇಲ್ಲ ಅಂದ್ರೆ ಬರ್ಬೇಕು ಅನ್ನೋ ಒಂದು ಸಂಗತಿಯನ್ನ ನಾವು ಕಾಯ್ಬೇಕು. ಬಂದ್ನಾ ಅಂತ ಎನ್ಕೌಂಟರ್ ಮಾಡ್ಬೇಕು. ನಮ್ಗಿದೆಲ್ಲ ಏನಾದ್ರೂ ಒಂಚೂರಾದ್ರೂ ಇದೆಯಾ ಈ ಶ್ರಮ ಎಲ್ಲ? ಅದ ಕೂಡವೇ ಇರಿಕೆ ಬರದೆಂಗಿರುತ್ತೆ ಅಲ್ವಾ? ಕಲಿಯುಗದಲ್ಲಿ ಪರಮಾತ್ಮ ಬರುವಿಕೆ ಅನ್ನೋದಿಲ್ಲ. ಉಪಾಯ ಮಾರ್ಗ ಗೊತ್ತಿದ್ರೆ ಆ ಉಪಾಯ ಮಾರ್ಗವನ್ನ ನೀವು ಅನುಸರಿಸಿದ್ರೆ ಒಂದು ಗಜೇಂದ್ರನಾದ್ರೂ ತಿರಿಯಕ್ ಜಂತುವಾದ್ರೂ ಅವನ್ ಬರ್ತಾನೆ ಅಂತ ಅಲ್ಲಿ. ಇಲ್ಲಿ ನಾನು ಉಪಾಯವನ್ನೇ ಅನುಸರಿಸ್ಲಿ, ಅಪಾಯವನ್ನೇ ಅನುಸರಿಸ್ಲಿ, ಕೂಡವೇ ಇருந்து 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 ತಿರ್ತಿ ಬಿಡುವ ಇಲ್ಲಿಯಾ? ಆಚಾರ್ಯ ಮುಖೇನ ಯಾವುದೋ ಒಂದು ಈ ತರ ಲಕ್ಷಣ ಲಕ್ಷೀಯ ಗ್ರಂಥಗಳ ಅನುಸಂಧಾನ ಮಾಡುವ ಮುಖೇನ ಯಾವುದೋ ಒಂದು ಸತ್ಸಂಗದ ಮೂಲಕ ಒಂದಿಷ್ಟು ಶಬ್ದಗಳು ಕಿವಿಗೆ ಬೀಳಿಸುವ ಮುಖೇನ
யாவதோ ரீதியில் கூடவே இருந்துட்டு திருத்திடுவான். ஒரே வாட்டி கூப்பிட்டதுக்கு வராம இருந்தது திரௌபதி இல்லையா? அவள் பண்ண சரணாகதிக்கு ரக்ஷமாம் சரணாகதம் பண்ணினா இல்லையா? நமோ பிரம்மண்ய கோ தேவாய கோ பிராமண ஹிதாய ச ஜெகதித்தாய கிருஷ்ணாய கோவிந்தாய நமோ நமஹ. கிருஷ்ணா ஒன்னை விட்டா எனக்கு கதி யாரும் கிடையாது. ஆனா நான் பண்ண வேண்டிய சரணாகதி இப்போ பண்ணாம எப்போ அந்த துரியோதனன் ಧರ್ಮರಾಜಾವೇ ದ್ಯೂತ ಸಂಗ್ರಾಮಕ್ಕೆ ದ್ಯೂತ ಆಟಕ್ಕೆ ಕರೆದ್ನೋ ಅವಾಗ್ಲೇ ನಾ ಮಾಡಿರ್ಬೇಕಿತ್ತ ಶರಣಾಗತಿಯನ್ನ. ಮಾಡ್ಲಿಲ್ಲ. ಇವಾಗ ಮಾಡ್ತಾ ಇದೀವಿ. ಇವಾಗಾದ್ರೂ ಬಾ ಕೃಷ್ಣ, ಶರಣಾಗತಿ ನೀ ಪಣ್ಣಿನೇ ಅನ್ನ ನಾನು ದ್ವಾರಕೆಯಲ್ಲಿ ನಿಮಿಷದಲ್ಲಿ ಕೃಷ್ಣ ಬರ್ಬೋದು ಇಲ್ಲಿಗೆ, ಆದ್ರೆ ಬರ್ಲಿಲ್ಲ. ಬಿಟ್ಟು ನೋಡ್ದ. ನಾ ஏதாவது வராம இருந்தா வாட் வில் பி த நெட் ரிசல்ட் லெட் அஸ் see ಅಂತ. ಕೊನೆಗೆ உங்களுக்கே தெரியும் என்னாச்சு? குருக்ஷேத்திர யுத்தத்து முடிவே கண்டான் இல்லையா? அர்ஜுனா, நான் வராம இருக்கிற தப்புக்கு நானே இந்த யுத்தத்தை நடத்துவேன். அதனால்தான் ಈ ಯುದ್ಧದಲ್ಲಿ ಅಗ್ರಗಣ್ಯನಾಗಿ ನಾನಿರಲ್ಲ, உனக்கு தேரோட்டியா நான் இருப்பேன். எனக்கு தான் ಶಿಕ್ಷೆಯನ್ನು ವಿಧಿಸ್ಕೊಂಡ ಅಲ್ವಾ? ನಾ ಅನ್ನಿಕ್ಕೆ ಬರಲೆ. ಅವತ್ತು திரௌபதி புடவை வஸ்திரம் உருவும் போது நான் வரல. வஸ்திரத்தை அனுப்பினேன், அவளுடைய மானத்தை நான் காப்பாத்தினேன். இருந்த போதிலும் வரலையே. வராம இருந்ததுக்கு தப்பா நினைச்சுட்டு ನನಗ್ ನಾ ವಿಧಿಸ್ಕೊಳ್ಳೋ ಶಿಕ್ಷೆ உனக்கு ತೇರೋಟಿಯ இருக்க போறேன். ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿದೆ ಅಲ್ವಾ? ಸಕಲ ಜಗತ್ತನ್ನು ಸೃಷ್ಟಿಸಿ ಪಾಲಿಸಿ ಅದನ್ನ ಲಯ ರೂಪದಲ್ಲಿ ಅಂತ್ಯಗೊಳಿಸಿ ಸಕಲ ಚರಾಚರ ವಸ್ತುಗಳನ್ನು ತನ್ನ ಬಸರಲ್ಲಿ ಇಟ್ಕೊಂಡು ಕಾಪಾಡುವಂತಹ ಪರಮ ಪುರುಷೋತ್ತಮ ஒரு பார்த்தனுக்கு தேரோட்டி, பார்த்த சாரதி. எப்படி இருக்கும் இது இந்த நிலைமை? நம்ம எல்லாம் கொஞ்சம் ಸ್ವಲ್ಪ ಚೆನ್ನಾಗಿರೋ ಕಾರನ್ನ ಇಟ್ಕೊಂಡ್ರೇನೆ ಏನೋ ಕಾರ್ ಕಂಪನಿನೇ ನನಗ್ ಸ್ವಂತ ಅನ್ನೋ ತರ ಆಡ್ತೀವಿ ಅಲ್ವಾ? ಒಂದ್ ಸ್ವಲ್ಪ ಸ್ಟೇಟಸ್ ಎಲ್ಲ ನಮ್ದು ಬೆಳೀತು ಫೈನಾನ್ಷಿಯಲ್ ಆಗಿ ಅಂದ್ರೆ ಎಲ್ಲಾರನ್ನು ಓರೆಗಳಿಂದಾನೇ ನೋಡ್ತಾ ಇರ್ತೀವಿ. ಸರಿಯಾಗಿ ಫುಲ್ ಕಣ್ಬಿಟ್ಟು ನೋಡಲ್ಲ. ಕರೆಕ್ಟಾ? ಎನ್ನಮೋ ಅವ ನನ್ನ ಹತ್ರ ದುಡ್ಡಿದ್ರೆ ನನ್ನ ಹತ್ರ ಇದು ಹೋಗುತ್ತೆ, ಅವ್ರ ಸಂಸಾರಕ್ಕೆ ಏನಾದ್ರು ಕೊಡ್ತೀನ? ಆ ರಿಯಲೈಸೇಷನ್ ನನಗ್ ಬಂದಿರಲ್ಲ. ನನ್ನ ಹತ್ರ ಜ್ಞಾನ ಇದ್ರೆ ನನ್ನ ಹತ್ರ ಇರುತ್ತೆ. ನನ್ನ ಹೊಟ್ಟೆ ಉರ್ಕೊಳಕ್ ನಾನ್ ಜ್ಞಾನ, ನನ್ನ ಹೊಟ್ಟೆ ಉರ್ಕೊಳಕ್ ನಾನ್ ಸಂಪಾದನೆ ಮಾಡಿರೋ ದುಡ್ಡು ಏನೋ ಅವ್ರು ಕೊಡೋ ತರ ಅವ್ರನ್ನ ನಾವು ಆಳ್ತೀವಿ. ಒಪ್ಕೋತೀರಾ? ಅವ್ರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಲ್ಲ. ಎಷ್ಟು ಅಹಂಕಾರ ಪಡ್ತೀವಿ ಅಂದ್ರೆ ಅಪ್ಪ ನಮ್ಮನ್ನ ಬಿಟ್ರೆ ಇಲ್ಲ ಅನ್ನೋ ರೀತಿ ನಾವು ಬಿಹೇವ್ ಮಾಡ್ತೀವಿ. ಇಲ್ಲ ಮಾಮ ನಾವು ಮಾಡಲ್ಲ ಅಂತ ಇಲ್ಲಿ ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ಆ ಒಂದು ವಿಕಾರಗಳು ನಮ್ಮಲ್ಲಿ ಸದಾ ಹಿಂಗ್ ಬಂದು ಮೋಡ எப்படி பெங்களூர் வெதர் எப்படி இருக்கோ அப்படி சொல்லணும்னா கரெக்ட் எக்ஸாம்பிள் அது. ரொம்ப வெயிலா இருக்கே, உடனே மூடி நுடுத்து. 2 மணிக்கு இருட்டு நுடுத்த 6 மணி ஆயிடுத்தா? இல்ல இன்னும் 2 மணி. ನಿನ್ನ வெயிಲಾ ಕೊದಚಿಂಡಿರುತ್ತೆ. ಇಲ್ಲ இப்போ ಮಳೆಗಾಲಮಾಚೆ ಬೆಂಗಳೂರಲ್ಲಿ ಸಾಯಂಕಾಲ ಆದ್ರೆ ಮಳೆ 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 ಮಳೆ. ಹಾಗಾಗಿ 2 ಗಂಟೆಗೆ ಇರುಟಿ ಪೋಚಿ. ಅಯ್ಯೋ ಇರುಟಿ ಪೋಚೆ ಮತ್ತೆ 5 ಗಂಟೆಗೆ ಶಾರ್ಪ್ ಬಿಸಿಲು. ಒಳ್ಳೆ ತಂಗಾಳಿ ಬೀಸೋ ಟೈಮಲ್ಲಿ ಬಿಸಿಲು. ಚೆನ್ನಾಗ್ ಹೊಂಗಿರೋಣ. ಮತ್ತೆ ರಾತ್ರಿ ಮಳೆ ಬಂದ್ರು ಬರ್ಬೋದು, ಇಲ್ದೇನೂ ಇರ್ಬೋದು. ಆತರ ಈ ವಿಕಾರತೆಗಳು ನಮ್ಮಲ್ಲಿ ಬಂದು ಹಿಂಗೆ ಹೊಡ್ಕೊಂಡ್ ಹೋಗ್ತಾ ಇರುತ್ತೆ. ಒಬ್ರಿಗೆ ಅನ್ನಮದ, ಅರ್ಥಮದ, ದ್ರವಿಣ ಮದ, ಯಾವುದೋ ಒಂದು ಮದ ಇದ್ದೇ ಇರುತ್ತೆ. ನಾನು ಅನ್ನೋದೇ ಒಂದು பெரிய மதம் ಅಲ್ವಾ? ನಾನು ಎನ್ಗದೆ ಒಂದು பெரிய மதம். ಆತರ ಎಷ್ಟೋ ಮದಗಳು ಇದ್ದು ಇದನ್ನೆಲ್ಲ ಜಯಿಸಕ್ಕೆ ಒಂದೇ ಕಾರಣ ಏನು ಅಂದ್ರೆ ನೆಕ್ಸ್ಟ್ ಹೇಳ್ತಾನೆ, ಬ್ರಾಹ್ಮಣತ್ವದಿಂದ ಶ್ರೇಷ್ಠತೆಯೋ ಶೂದ್ರತ್ವ ಚಂಡಾಳತ್ವದಿಂದ ಏನೋ ಶ್ರೇಷ್ಠವಿಲ್ಲದಂತಹ ಅಶುದ್ಧತೆಯೋ ಬರುವುದಿಲ್ಲ. ಏನೇ ಉಪಾಸನಾ ಮಾರ್ಗವನ್ನ ನಾವು ಮಾಡಿದ್ರು, ಉಪಾಸನೆಯನ್ನ ಕೈಗೊಂಡ್ರು, ಕಾಯ ವಾಚ ಮನಸ ನಿನ್ನ ಮೇಲೆ ಭಕ್ತಿಯನ್ನ ನಾವು ತೋರಿಸ್ತಿದ್ರೆ ಬ್ರಾಹ್ಮಣರಾಗಿ ಪ್ರಯೋಜನ ಏನು? ಜನವಾರ ಬೆನ್ನು ಕೇರ್ಕೊಳಕಷ್ಟೇನೆ ಪ್ರಯೋಜನ. கதாவதானி சார் ಹೇಳ್ತಾರೆ, இந்த பூனை எதுக்கு போட்டிருக்கானா அடிக்கடி கடிக்கும் இல்லையா? ದಟ್ ಇಸ್ ದ ಓನ್ಲಿ ಪ್ರದೇಶಂ ಕೈ ರೀಚ್ ಆಗಲ್ಲ. ನೀನ್ ಎಲ್ ಬೇಕಾದ್ರೂ ರೀಚ್ ಆಗತ್ತೆ ಕೈ. ಆಗತ್ತಾ? ಇಂತ ಸಣ್ಣಕ್ಕಿರೋರ್ಗು ಆ ಮಧ್ಯದ ಪೋರ್ಷನ್ ಹೋಗೋದೇ ಕಷ್ಟ. ಯೋಗದಲ್ಲಿ ಅದೇನೋ ಒಂದು ಆಸನ ಇದೆ ಅದಕ್ಕೆ, ಅದು ಸೂಶಾಕ ಹೇಳ್ಬೇಕು. அந்த கை போய் வரவழிச்சுண்டு அதுக்கப்புறமா அங்க போய் நிற்கும் போது
ಆ ಗೋಮುಖಾಸನ ಮಾಡಿದ್ರೆ ಎರಡು ಕೈಯಿಂದ ಮೂಮೆಂಟ್ ಸಿಕ್ಕಿರತ್ತೆ. ಬೆನ್ನು ಕೆರ್ಕೊಳಕ್ಕಾದ್ರೂ ಆಸನವನ್ನ ಸದ್ಯ ಎಲ್ರೂ ಅಭ್ಯಾಸ ಮಾಡ್ಬೇಕು ಹಿಡ್ದು ಅಲ್ವಾ? ನಮ್ ದೀಪ ಹೇಳ್ತಾಳೆ, ಎಷ್ಟ್ ಚೆನ್ನಾಗ್ ಹೇಳ್ತಾಳೆ ಅಂದ್ರೆ, ಗಂಡ ಏನಕ್ ಬೇಕು ಅಂದ್ರೆ ಮಲಕ್ಕೊಳ್ಳೋವಾಗ ರಾತ್ರಿ ಕೆರೀರಿ ಒಂಚೂರು ಬೆನ್ನು ಅನ್ನೋಕ್ಕಾದ್ರೂ ಗಂಡ ಬೇಕು ಅಂತಾಳೆ. ಅವಳಗ್ ಸದಾ ಬೆನ್ ಕಟ್ತ. ನಂಗೋ ಸಾಕ ಒಂದಿನ ಆ ಕೆರಿಯೋ ಯಂತ್ರನೇ ತಂದ್ಕೊಟ್ಟೆ, ಇನ್ಮೇಲ್ ಕೇಳ್ಬೇಡ, ಇದ್ರಲ್ಲಿ ಕೆರ್ಕೊ ನೀನು ಅಂತ. ನೀವ್ ಒಬ್ರೇ ತಾನೇ ನನ್ ಸಲೀಸು, ನಿಮ್ಮನ್ನೇ ಕೆರೀರಿ, ಎಲ್ಲವನ್ನೂ ನೀವಾಗ ಮಾಡ್ತೀನಿ, ಆದ್ರೆ ಈ ಬೆನ್ ಕೆರಿಯಕ್ಕೆ ಯಾಕೆ ಹಿಂಗ್ ಆಡ್ತೀರಾ? ನಾನು ಬೇಕಾದ್ರೆ ಎಲ್ಲ ಮಾಡ್ತೀನಿ, ಬೆನ್ ಮಾತ್ರ ಕೆರಿಯಲ್ಲ ಅಂತ. ಆ ತರ ಯಾರ್ ಸಲೀಸಾಗಿರ್ತಾರ ಅವ್ರ ಹತ್ರ ತಾನೇ ಬೆನ್ ಕೇರಿಸ್ಕೊಳ್ಳೋದು. ಭಗವಂತಾನೇ ಬೆನ್ ಕೇರಿಸ್ಕೊಂಡ ಗೊತ್ತಾ ನಿಮ್ಗೆ? ಹಿಂಗ್ ಕೇರಿಸ್ಕೊಂಡ? ಮಂದರ ಪರ್ವತ ಪೋಟ್ ಕೂರ್ಮನ ಮೇಲೆ ಅಳ್ತಿನ ಇಲ್ಲಿಯಾ? ಆ ಒಂದು ಮಂದರ ಪರ್ವತಮು ಅವனுக்கு ஒண்ணுமே பண்ணல. ஐயோ யாரோ சொரிஞ்சிட்டு இருக்கா, ரொம்ப ಹಿತಮಾ ಇರಿಕೆ ಇರ್ತಾನೆ ಅವನ್ ನೆನೆಸ್ದ ಅಲ್ವಾ? ಆ ರೀತಿ ಈ ಒಂದು ಯಾವ ಒಂದು ರೂಪದಲ್ಲಿ ಈ ರೇಷೆಯಲ್ಲಾದ್ರೂ ನೀನ್ ಅವನನ್ನ ನೆನಿ, ಆದ್ರೆ ನೀನ್ ಏನು ಅಂತ ಅವನ್ ನೋಡಲ್ಲ. ಬ್ರಾಹ್ಮಣನ ನೋಡಲ್ಲ, ಚಂಡಾಳನ ನೋಡಲ್ಲ. ಶುದ್ಧ ಸತ್ವಮಯವಾಗಿ ಅವನನ್ನ ನೆನೆದು ಬಿಟ್ರೆ ಶುಚಃ ಶುಚಿರ್ಭೂತರಾಗಿ ಹೋಗ್ಬಿಡ್ತೀರಾ. ತಾಯಿಯ ಗರ್ಭದಿಂದ ಯಾವ ಜಾತಿ ವಿಜಾತಿ ಅನ್ನೋದು ಇಲ್ಲ ಅಂತ ಈ 3ನೇ ಇದರಲ್ಲಿ ಪಾವಿತ್ರತೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆ ಪಾವಿತ್ರತೆ ಭಕ್ತಿಯುಕ್ತವಾದಂತಹ ಚಂಡಾಳನೇ ಆದ್ರು ತನ್ನಲ್ಲಿ ಮಾತ್ರ ಆ ಚಂಡಾಳತ್ವ ಇದೆ ಅಂತ ಅಲ್ಲ, ಬ್ರಾಹ್ಮಣನೇ ಆದ್ರೂ ಅಸುರ ತನ್ಮಯತೆಯಿಂದ ಕೂಡಿದ್ರೆ ಅವನನ್ನ ಭಗವಂತ ತಿರುಗು ಕೂಡ ನೋಡಲ್ಲ. ರಾವಣ ಏನು ರಾಕ್ಷಸನ, ಬೈ ಬರ್ತ್ ರಾಕ್ಷಸನ ರಾವಣ? ಬಲಿಚಕ್ರವರ್ತಿ ಬೈ ಬರ್ತ್ ಭಕ್ತನ ಬ್ರಾಹ್ಮಣನ? ಇಲ್ಲವೇ ಇಲ್ಲ ಅಲ್ವಾ? ಬೈ ಬರ್ತ್ ಅಸುರ ಯಾರು? ಬಲಿಚಕ್ರವರ್ತಿ. ಬೈ ಬರ್ತ್ ಅಪರಬ್ರಾಹ್ಮಣ, ಪೌಲಸ್ಯ ಬ್ರಹ್ಮ ವಂಶದಲ್ಲಿ ಬರೋದು ಅಂದ್ರೆ ಏನ್ ಸುಮ್ನೆನಾ ರಾವಣ? ಆದ್ರೆ ಕೊನೆಗೆ ಇಬ್ರ ಕಥೆಯನ್ನು ಏನಾಯ್ತು ನೀವೇ ನೋಡಿದ್ದೀರಾ. ಚ್ಯುತಿಯನ್ನ ಮಾಡಿ ಅನುಗ್ರಹವನ್ನೇ ಮಾಡ್ದ ಬಲಿಚಕ್ರವರ್ತಿಗೆ ಪರಮಾತ್ಮ. ಅವನ್ ಯಾವತ್ತೂ ಅಳಿಸ್ಲಿಲ್ಲ ಬಲಿಯನ್ನ. ಇವತ್ತಿಗೂ ಅದಕ್ಕೆ ಬಲಿಪಾಡ್ಯಮಿ ಅಂತ ಕೊಂಡಾಡ್ತೀವಿ ನಾವೆಲ್ಲ ಅಲ್ವಾ? ಒಂದೊಂದ್ ಸ್ಟೇಟಲ್ಲಿ ಒಬ್ರೊಬ್ರು ಬಾಯ್ದೂಜ ಅಂತಾರೆ, ಇನ್ನೊಬ್ರು ಗುಡಿ ಪಡವ ಅಂತಾರೆ, ಇನ್ನೊಬ್ರು ಓಣಂ ಅಂತಾರೆ, ನಾವು ಬಲಿಪಾಡ್ಯಮಿ ಅಂತೀವಿ. ಒತ್ತೊತ್ರು ಅವ್ರವ್ರ ವಿಧಮ ಭೋಗಿ ಪಂಡಿಗೆ ಅಂತಾರೆ ತಮಿಳಲ್ಲಿ. ಈ ರೀತಿ ಬಲಿಯನ್ನ ಇವತ್ತಿಗೂ ನಾವೆಲ್ಲ ಆರಾಧಿಸ್ತೀವಿ ಅಲ್ವಾ? ಸೊ ರಾವಣನ್ಗೆ ಏದಾವ್ದು ஒரு ತ್ಯೋಹಾರ್ இருக்கா? ಒಂದು ಏನಾದ್ರೂ ಹಬ್ಬ ಇದೆಯಾ ರಾವಣನಿಗೆ? ಆದ್ರೆ ಅವನು ಅತೀತವಾದಂತಹ ಇದ್ದು ಶೈವ ಆಗಮದಲ್ಲಿ ಅವನಿಗೆ ಒಂದು ಸ್ಥಾನವನ್ನ ಕೊಟ್ಟು, ರಾವಣ ವಾಹನ ಅಂತ ಎಲ್ಲಾ ಶಿವನ ದೇವಸ್ಥಾನಗಳಲ್ಲೂ ನಡೆಯುತ್ತೆ. ನನಗೆ ಹೇಳ್ಬೇಕು ಅಂದ್ರೆ ವೃಷಭ ವಾಹನಕ್ಕಿಂತ ರಾವಣ ವಾಹನ ತುಂಬಾ ಇಷ್ಟ. ಎಲ್ಲಿ ಒಂದು ಶಿವಕ್ಷೇತ್ರಕ್ಕೆ ನಾವು ಹೋದ್ರು ಅಲ್ಲಿ ರಾವಣ ವಾಹನ ಅವತ್ ನಡೆಯುತ್ತೆ ಅಂದ್ರೆ ನಾನು ಇದ್ದು ನೋಡ್ಕೊಂಡ್ ಬರ್ತೀನಿ. ಯಾಕಂದ್ರೆ ಆ 10 ತಲೆಗಳ ಮೇಲೆ ಒಂದು ಸುಂದರೇಶ್ವರನು ಹಾಗೂ ಸೋಮಸ್ಕಂದ ಮೂರ್ತಿ ಸಮೇತರಾಗಿ ಯಾರು ಮೀನಾಕ್ಷಿ ದೇವಿ ಕೂತಿರೋದೇ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. 10 ತಲೆಗಳಲ್ಲಿ ರಾವಣೇಶ್ವರ ಬ್ಯಾಲೆನ್ಸ್ ಮಾಡ್ತಾ ಇರ್ತಾನೆ. ಹಲವಾರು ಭುಜಗಳು, ಈ ಕಡೆ ಒಂದ್ 20 ಭುಜ, ಆ ಕಡೆ ಒಂದ್ 20 ಭುಜ. ಮಧ್ಯದಲ್ಲಿ ಮಾತ್ರ ರುದ್ರವೀಣೆಯನ್ನ ಹಿಡ್ಕೊಂಡು ಸಾಮಗಾನವನ್ನ ಮಾಡ್ತಾ ಇರ್ತಾನೆ. ಈ ಪಕ್ಕದಲ್ಲೆಲ್ಲ ಕಲರ್ಫುಲ್ ಆಯುಧಗಳು, ಮತ್ತೆ ಒಳ್ಳೆ ತೇಜಪುಂಜವಾದಂತಹ ಅಸುರ ಮುಖ, அப்படி ವಿಭೂತಿ ಪಟ್ಟೆ ಧಾರಣೆ பண்ணிட்டு ಯು ಮಸ್ಟ್ ಎಂಜಾಯ್ ಎವ್ರಿ ವಾಹನ. ஏதோ பெருமாள் சேவை ஆச்சு போனே பாத்தே ಒಂದೇ ಗರುಡೋತ್ಸವಂ ಸೇವಿಚ್ಚೆ. ಅದರಲ್ಲಿ ತತ್ವಗಳನ್ನ ಎಂಜಾಯ್ ಮಾಡ್ಬೇಕು. ಆ ರಾವಣನ ನೋಡುವಾಗ ಅವಾಗ ಅನ್ಸುತ್ತೆ ಪರಶಿವನನ್ನೇ ಪಾಶುಪತಾಸ್ತ್ರವನ್ನೇ ಹಿಡಿಯಕ್ಕೆ ಆಗಲ್ಲ ಅಂತಹ ಪರಶಿವನನ್ನೇ ತನ್ನ ಮೇಲೆ ಇವತ್ತಿಗೂ ಹೊತ್ತಿದ್ದಾನೆ ಅಂದ್ರೆ ನಾವ್ ಬರೀ ನೆಗೆಟಿವ್ ಆಸ್ಪೆಕ್ಟೇ ನೋಡೋದಲ್ಲ. ಸೀತೆನ್ ಕದ್ದ ಅಪಹರಿಸ್ದ ಅದೆಲ್ಲ ಸರಿ, ಅದಕ್ಕೆ ಅನುಭವಿಸ್ದ. ಆದ್ರೆ ಅವನಲ್ಲಿರೋ ಆ ಶೈವ ಭಕ್ತಿಯನ್ನು ನಾವು ಗಮನಿಸಿ ನೋಡ್ಬೇಕು. எப்பேற்பட்ட பக்தன் இல்லையா? தாயாருக்காக தபஸ் பண்ணி ஆத்மலிங்கத்தையே சம்பாதிச்சவன். எப்பேற்பட்ட ರುದ್ರವೀಣೆಯೇ ಮೊದಲು ತಯಾರಿಸಿ ನುಡಿಸ್ತವನು ತನ್ನ ಕರುಳಿನಿಂದ. ಸಾಮಗಾನ ಪಂಡಿತ. ಕೈಲಾಸ ಪರ್ವತವನ್ನೇ ಮೇಲೆತ್ತಿದ.
ತನ್ನ 9 ಶಿರಗಳನ್ನು ಯಜ್ಞದಲ್ಲಿ ಆಹುತಿ ಕೊಟ್ಟ. ಪರಶಿವನನ್ನ ಒಲಿಸಿಕೊಂಡ ಅಲ್ವಾ. ಅವನಿಗೆ ಬರ್ದೇ ಇರೋ ತಡೆಗ ಅವನಿಗೆ ಬರ್ದೇ ಇರೋ ತಡೆನೇ ಬೇಡ್ತಾ ಇದ್ದಾನೆ. ಹೇ ವಿಷ್ಣು, ನೀನ್ ಏನಾದ್ರೂ ಒಂದು ಮಾಯೆಯನ್ನ ಒಡ್ಡಿ ಆ ರೀತಿ ಬೇಡದೇ ಇರೋ ತರ ಮಾಡು ಅಂತ ಹೋಗಿ ಗಿರ್ಜೆ ಕೇಳ್ಕೊತಾಳೆ. ವಿಷ್ಣು ಏನ್ ಮಾಡ್ಬಿಟ್ಟ, ಮಾಯೆಯನ್ನೇನೋ ಒಡ್ಡದ, ಮಾಯೆಯನ್ನೇ ಮಾಯೆ ಕಾಪಾಡ್ಬೇಕಾ, ಸರಿ ತಗೋ ಅಂತ ಅವನ ನಾಲಿಗೆಯಲ್ಲಿ ಹೋಗ್ ಕೂತ. ಅವನ ಆತ್ಮಲಿಂಗ ಕೇಳೋನ್ ಏನ್ ಮಾಡ್ಬಿಟ್ಟ, ನೀನ್ ಹೆಂಡ್ತಿನ್ ಕೊಡು ಅಂದ್ಬಿಟ್ಟ. ತನಕೇ ಬಂತು ವಿಪತ್ತು ಅಲ್ವಾ. ಅದ್ರ ಬದಲು ಆತ್ಮಲಿಂಗ ಕೇಳಿದ್ರೇನೆ ವಾಸಿಯಾಗಿರೋದು ಅಂತ ಅನ್ಸ್ತು ಅವಳಿಗೆ, ಪಾರ್ವತಿಗೆ. ಕೊನೆಗೆ ನಾರದ್ರು ಉಪಾಯವನ್ನ ಹೇಳ್ಕೊಟ್ರು. ನೋಡು, ಮಾರ್ಗದಲ್ಲಿ ಹೋಗ್ತಾ ಭದ್ರಕಾಳಿ ಆಗ್ಬಿಡು ನೀನು. ಅವ್ನ್ ಹಿಂತಿರುಗಿ ನೋಡಿದ್ರೆ ಭದ್ರಕಾಳಿ ಆಗ್ಬಿಡು. ಇದ್ಯಾವ್ದನ್ನೋ ಕಟ್ಕೊಂಡು ಬಂದಲ್ಲ ಅಂತ ನಿನ್ನನ್ನು ವಾಪಸ್ ಮಾಡ್ತಾನೆ ಶಿವನಿಗೆ ಅಂತ. ತರ ಮಾಡಿದ್ಲು. ಆಕ್ರೋಶದಲ್ಲಿ ಏನ್ ಮಾಡಿದ್ಲು, ಶಾಪವನ್ನ, ನಾನ್ ಹೆಂಗೆ ನನ್ನ ಗಂಡದಿಂದ ಅಗಲಿಸಿ ಪರಿತಪಿಸ್ತಾ ಇದೀನೋ, ನೀನು ಮುಂಬರುವ ಒಂದು ಅವತಾರದಲ್ಲಿ ನಿನ್ ಹೆಂಡತಿಯಿಂದ ಅಗಲಿಸಿ ಪರಿತಪಿಸ್ತೀಯ ಹೋಗು ಅಂತ ಅಣ್ಣನಿಗೆ ಶಾಪ ಕೊಟ್ಲು. ಅಣ್ಣ ತಂಗಿಯರ ಒಡನಾಟದಲ್ಲಿ ಜಗಳ ಆಯ್ತು. ಕಡ್ಸಿಲ್ ರಾಮಾವತಾರದಲ್ಲಿ ಎನ್ನಾಚಿ ಉಂಗಳಿಗೆ ತೆರಿಯು ಅಲ್ವಾ. ಆ ತರ ದೈವ ರಹಸ್ಯಗಳು ನಾನಾ ರೀತಿಯಲ್ಲಿದ್ರು. ನಾವು ಬ್ರಾಹ್ಮಣರ, ಚಂಡಾಳರ, ಶೂದ್ರರ, ಕೀಳ್ಜಾತಿನ, ಮೇಲ್ಜಾತಿನ, ಮಧ್ಯವರ್ಗ ಜಾತಿನ ಏನನ್ನು ಪರಮಾತ್ಮ ನೋಡಲ್ಲ. ಅನುಗ್ರಹ ಮಾಡಬೇಕು ಅಂದ್ರೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನ್ನೋದೇ ತನ್ನ 3ನೇ ಸ್ತುತಿ. 3ನೇದ 2ನೇದ? 3ನೇದು ಅನ್ಸುತ್ತಲ್ವಾ. ಸೊ ಕುಲವನ್ನ ನೋಡಿ ಆ ಪರಮಾತ್ಮನ ಒಂದು ಅನುಗ್ರಹ ಇಲ್ಲ. ಕುಲವನ್ನ ಪವಿತ್ರಗೊಳಿಸ್ತಾನೆ. ಇನ್ನು ಹೇಳ್ಬೇಕು ಅಂದ್ರೆ, ಪ್ರಹ್ಲಾದ ಯಾವ ಕುಲದಲ್ಲಿ ಹುಟ್ಟದ? ಆದ್ರೆ ಹೇ ಪ್ರಹ್ಲಾದ, ನೀನು ಮಾಡಿರುವ ಭಕ್ತಿಗೆ ನಿನ್ನ 64 ಸಂತತಿಗಳು ಕೂಡ ಭಕ್ತ ಶಿರೋಮಣಿಗಳಾಗೆ ನನ್ನಲ್ಲಿ ಇರ್ತಾರೆ. ನಮೂಚಿ, ಈ ಯಾರೋ ವಿರೋಚನ, ಈ ಬಲಿಚಕ್ರವರ್ತಿ, ಇವರೆಲ್ಲ ಯಾರನ್ನು ಕೊಟ್ಟಿದ್ದೀರಾ? ಪರಮಾತ್ಮನ ನಿರ್ಹೇತುಕವಾದ ಕೃಪೆಗೆ ಪಾತ್ರರಾಗಿ ಭಕ್ತ ಶಿರೋಮಣಿಗಳು. ತಿರುಕೋವಲೂರು ಹೋಗಿದ್ದೀರಾ? ಹೋದವ್ರು ನೋಡಿದ್ದೀರಾ? ತ್ರಿವಿಕ್ರಮನ ಅಡಿವಾರದಲ್ಲೇ ನಮೂಚಿ ಇದ್ದಾನೆ ಅಲ್ವಾ. ಆ ವಿರೋಚನ ಇದ್ದಾನೆ, ಬಲಿಚಕ್ರವರ್ತಿ ಇದ್ದಾನೆ, ಪ್ರಹ್ಲಾದನ ಸಂತತಿ ಪೂರ್ತಿ ಅಲ್ಲೇ ಇದೆ. ನೋಡಿದ್ದೀರಾ? ஒரே ಗರ್ಭಗೃಹத்துல 16 பேர் இருக்கா. பொய்கை ஆழ்வார், பூதத்த ஆழ்வார், பேயாழ்வார், அஞ்சலவல்லி தாயாரும் பக்கத்திலேயே இருக்கா. திரிவிக்ரம பெருமாள், உலகளந்த பெருமாள் இல்லையா. ಬಲಿಚಕ್ರವರ್ತಿ ಕಾಲ ಅಲಂಬಿಟ್ಟು இருக்கா. ಪ್ರತ್ಯೇಕ ಪ್ರಕ್ಷಾಳನ ಮಾಡ್ತಾ ಇದ್ದಾರೆ. ವಾಸುಕಿ, ತಕ್ಷಕನ್, ಆದಿಶೇಷನ್, ಶುಕ್ರಾಚಾರ್ಯರ್ ಮೊದಲುಗೊಂಡು ಎಲ್ಲ ವರ್ಣಕಲಾಪத்தோட இருக்க. ಗರುಗರುಗರುಕ್ಕ ತಿರುಮೇನಿ, ಅಳಹಾನ ತಿರುಮೇನಿ. ಇವತ್ತೆಲ್ಲ ನೋಡ್ಬೋದು. ನಾನು ಒಂದು 5-6 ಅವರ್ ಆ ತಿರುಮೇನಿ ಮುಂದೆ ಕಾಲೆಲ್ಲ ಜೋಮ್ ಹಿಡಿದು ಬಿಡ್ತು ನಂಗೆ 5-6 ಅವರ್ ನಿಂತಿದ್ದೀನಿ, ಗೊತ್ತಾಗಿರ್ಲಿಲ್ಲ. ಆಮೇಲೆ ನಾನು ಅಲ್ಲಿಂದ ಹೊರಗಡೆ ಬರಕ್ ನೋಡ್ತೀನಿ, ಕಾಲೇ ಮೂವ್ ಆಗ್ತಾ ಇಲ್ಲ. ಏನಾಗೋಯ್ತಪ್ಪ ಅಂತ ಹೆದರಿಕೆ ಶುರು ಆಯ್ತು. ಅಷ್ಟೊತ್ತು ನಿಂತಿದ್ದೀನಿ. ಒಂದೊಂದು ಸಚಿತ್ರವಾಗಿದೆ, ಸ್ವರೂಪವಾಗಿದೆ. ನಿಜವಾಗ್ಲು ನೋಡಕ್ಕೆ ಕಂಗೊಳಿಸುತ್ತೆ. ಎಲ್ಲ ನೋಡ್ತಾ ಇದ್ರೆ ಅಪ್ಪ, ಜನ್ಮ ಸಾರ್ಥಕವಾಯ್ತು. ಅಲ್ಲಿ ನೀನ್ ಹೆಂಗಿದೀಯೋ ಗೊತ್ತಿಲ್ಲ, ಇಲ್ಲಿ ನಮ್ ಜೊತೆ ಹಂಗಿದೀಯ. ನಾನು ಈಗ ತಾನು ಹೇಳದ್ನಲ್ವಾ, ಕಲಿಯುಗದಲ್ಲಿ ಹೋಗೋದು ಬರೋದು ಯಾಕೆ, ಇವ್ರ ಜೊತೆನೆ ಇದ್ಬಿಡೋಣ ಅಂತ ಇದ್ಬಿಟ್ಟಿದಾನೆ ಅಂತ. ಆ ರೀತಿ ಫಸ್ಟ್ ಫ್ಲೋರ್ಗೆ ಅಲೋ ಇಲ್ಲ. ನಾ ಪರ್ಮಿಷನ್ ತಗೊಂಡು ಹೋಗಿದೆ. ತಿರುಕೋವಲರಲ್ಲಿ ಇದು ಪಬ್ಲಿಕ್ ಪೀಪಲ್ ನಾಟ್ ಅಲೋಡ್. ಅದೇನಾದ್ರೂ இந்த மாதிரி ஆராய்ச்சி ஏதாவது பண்ணா போகல. ಮೇಲ್ ಹೋಗಿ ನೋಡಿದ್ರೆ ಅಲ್ಲಿ ಬ್ರಹ್ಮ ಇದೆ. ಆ ಬ್ರಹ್ಮ ಈ ರೀತಿ ಬಿಂದಿಗೆಯಿಂದ ನೀರನ್ನ ಸುರಿತಾ ಇರೋದು ನಾವು ನೋಡ್ಬೋದು. அங்கு பெருமாளுடைய இன்னொரு திருவடி நமக்கு சேவை ஆகும். அங்க ஒரு பெரிய கர்ப்பகிரகம். ಈ ಗರ್ಭಗೃಹನೇ ಟಾಪ್ ಫ್ಲೋರ್ ಅಲ್ಲಿ ಅಷ್ಟೇನೆ. ಲಿಫ್ಟ್ ಅಲ್ಲಿ ಹೆಂಗೆ ಈ ಡಕ್ಟ್ ಹೋಗುತ್ತೋ ಆ ರೀತಿ ಹತ್ತಿ ಹೋದ್ರೆ ಆ ತಿರುಪಾದವನ್ನ ನೋಡ್ಬೋದು, ಬ್ರಹ್ಮನನ್ನ ನೋಡ್ಬೋದು ಅಲ್ಲಿ. ಆದ್ರೆ ಅದಕ್ಕೆ ಅಲೋಡಿಲ್ಲ. ಅದ್ ಏನಕ್ಕೆ ಅಲೋಡಿಲ್ಲ ಅಂದ್ರೆ, ಪ್ರಾಬಬ್ಲಿ ತುಂಬಾ ಹಳೆಯ ಕಾಲದ ದೇವಸ್ಥಾನ ಅಲ್ವಾ. ರೂಫ್ ಗೀಫು ಪಿಲ್ಲರ್ಗಳು ಎಲ್ಲ ಅಲ್ಲಾಡ್ಬಿಟ್ರೆ ಪಬ್ಲಿಕ್ ಎಲ್ಲ ಹೋಗಿ, ಅದಕ್ಕೋಸ್ಕರ ಸೇಫ್ಟಿ ವೈಸ್ ಅವ್ರು ಮಾಡಿದಾರೋ ಏನೋ. ಆ ರೀತಿ 15 ಜನ ಇರುವಂತಹ ತಿರುಕೋವಲೂರು ಗರ್ಭಗೃಹದಲ್ಲಿ ವಿರೋಚನ, ನಮೂಚಿ, ಬಲಿ ಇವ್ರನ್ನೆಲ್ಲ ನೀವು ನೋಡ್ಬೋದು. ಪ್ರಹ್ಲಾದನ್ ಕೂಡ ಅங்க இருக்கான்.
ಏನು ನರಸಿಂಹ ಅವತಾರಕ್ಕೆ ತಾನೇ ಪ್ರಹ್ಲಾದನ್, ಅಲ್ಲಿ ಯಾಕಿದಾನ್ ಪ್ರಹ್ಲಾದ? ಅಲ್ಲಿ ಒಂದು ಕಡೆ ಮಾತ್ರ ಬಾಲ ಪ್ರಹ್ಲಾದನನ್ನ ನೀವು ನೋಡಕ್ಕಾಗಲ್ಲ, ವೃದ್ಧ ಪ್ರಹ್ಲಾದನ್ ನೋಡ್ಬೋದು. ಓರಮ ನಿಖರ, ಇವ್ರು ಯಾರ್ಯಾರೋ ವಯಸ್ಸಾದವ್ರು ನಿಖರರಿ ಇದು ಕ್ಯಾರೆಕ್ಟರ್ ಇದು. ನಾನ್ ಸುಮ್ಮನೆ ಬಿಡಲ್ಲ, ಒಂದೊಂದು ವಿಶ್ಲೇಷಣೆ ಬೇಕಲ್ಲ ನನಗೆ, ಸ್ಟಫ್ ಬೇಕಲ್ಲ ನನಗೆ. ಕೇಳ್ತಾ ಇದೆ ಇವ್ರದಾ ಪ್ರಹ್ಲಾದ, ಇವ್ಳು ವೃದ್ಧமா இருக்காரு. ஆமா, என்னைக்குமே பிரகலாதனை பாலன நினைச்சுட்டுதானே நீங்க சேவிக்கிறேன். இதோ விருத்த பிரகலாதன், ஏன்னா அவருடைய பேரன் கொள்ள பேரன் எல்லாம் வந்தாச்சு இங்க. அதனாலதான் அவர் விருத்தமா நின்னு பெருமானை சேவிச்சுட்டு இருக்காரு ಅಂತ ತೋರಿಸ್ತಾರೆ ಆರ್ತಿನಲ್ಲಿ. ಈ ರೀತಿ ಅನಂಗರೇನ இருக்கும், இருட்டு மயமா ಪಡಿஞ்சிருக்கும் அந்த ಗರ್ಭಗೃಹ. ಆ ಘೃತದ ಬೆಳಕಲ್ಲಿ, ಕರ್ಪೂರದ ಬೆಳಕಲ್ಲಿ ಹಿಂಗ್ ತೋರ್ಸೋವಾಗ அப்பா ஜன்மா சார்த்தக்கியம் பார்க்கும்போது ஒரு சின்ன ஒரு மின்னல் ಕೊಡಿ ಮಾದ್ರಿ ಅಲ್ವಾ. ಹೆಂಗೆ ಎಷ್ಟೇ ಗುಡುಗಿದ್ರು ಒಂದು ಮಿಂಚು ಬಂದಾಗ ಆ ಮಿಂಚಲ್ ಭಯ ಇದ್ರು ಅದ್ ನೋಡಕ್ ಒಂದೇನೋ ಅಟ್ರಾಕ್ಷನ್. ಆ ರೀತಿ ಆ ಗರ್ಭಗೃಹಗಳಲ್ಲಿ அந்த மின்சார விளக்கெல்லாமே நம்ம நேச்சுரல் தீபத்தில் அந்த பஞ்சல அது பெருமாளை இப்படி காட்டும் போது ஒரு மின்னல் கொடி மாதிரி நமக்கு தோணும். ಈ ರೀತಿ ಸಕಲವು ಆ ಪರಮಾತ್ಮನದೇ. ಆದ್ರಿಂದ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ ಊರೂ ತದಶ್ಚಯದ್ವೈಶ್ಯ ಪದ್ಭ್ಯಾಗುಂ ಶೂದ್ರೋ ಅಜಾಯತ ಅಂತೆಲ್ಲ ಹೇಳ್ತೀವಿ. ಆದ್ರೆ ಪರಮಾತ್ಮನಿಗೆ ಸಮೈಕ್ಯತಾ ಭಾವ ಪವಿತ್ರತೆ ಅನ್ನೋದು ಅವನಲ್ಲೇ ಅಡಗಿದೆ. ಹಂಗಾಗಿ ಎಲ್ಲವನ್ನು ಅವನು ಶುಚಿರ್ಭೂತನಾಗಿ ಮಾಡ್ತಾನೆ. ಪವಿತ್ರತೆ ಅನ್ನೋದು ಅವನ ಸ್ವಾಭಾವಿಕ ಗುಣ ಅನ್ನೋದನ್ನ 3ನೇ ಉಪಾದೆಯಲ್ಲಿ ಇವನು ಹೇಳ್ತಾನೆ. ನಾ ಅದಕ್ಕೆ ಇದನ್ನ ನಿಧಾನಕ್ಕೆ ತಗೋತಾ ಇರೋದು. ಒಂದೊಂದು ಇದು ಪದ್ಯದಲ್ಲೂ ಮೀನಿಂಗ್ ಅಡಗಿದೆ. ಬಟ್ ಐ ಕೆನಾಟ್ ಗಿವ್ ದ ನೋಟ್ಸ್ ತುಂಬಾ ಆಗೋಗುತ್ತೆ. ಅರ್ಥ ಮಾಡ್ಕೋಬೇಕು, ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅದಕ್ಕೆ ಫಲಶ್ರುತಿಯನ್ನ ಬರ್ಸಿದ್ದೀನಿ. ಉಷಾಕ ಹೇಳಿ. ವಿಪ್ರಾತ್ ವಿಷದ್ಗುಣ ಯುತಾದರವಿಂದನಾಭ. ವಿವೇಕಾನಂದ ಆಗಲ್ಲಮ್ಮ. ಆಗ್ತಾ ಇಲ್ವಾ? ಯಾರು ಹೇಳ್ತೀರಾ? ನಾಯ್ಕಿ ಮಾಮಿ சொல்றீங்களா? ವಿಪ್ರಾತ್ ವಿಷಡ್ಗುಣ ಯುತಾರವಿಂದನಾಭ ಪಾದಾರವಿಂದ ವಿಮುಖಾಚ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣಂ ಪುನಾತಿ ಸಕುಲಂ ನತು ಭೂರಿ ಮಾನಃ. ಹೇಳಿ. ವಿಭ್ರಾದ್ವಿಷಡ್ಗುಣಯುತಾರವಿಂದನಾಭ ಪಾದಾರವಿಂದ ವಿಮುಖಾಚ ಪದಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣ ಪುನಾತಿ ಸಕುಲಂ ನತು ಭೂರಿ ಮಾನಃ. ವಿಪ್ರಾದ್ವಿಷಡ್ಗುಣಯುತಾರವಿಂದನಾಭ ಪಾದಾರವಿಂದ ವಿಮುಖಾಚ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನೇ ಹಿತಾರ್ಥ ಪ್ರಾಣ ಪುನಾತಿ ಸಕುಲಂ ನತು ಭೂರಿ ಮಾನಃ. ನೆಕ್ಸ್ಟ್ ಅಂತಃಕರಣ ಪ್ರತಿಬಿಂಬ ಅಲ್ವಾ? ಅದೇ ತಾನೇ ಬರ್ಸಿರೋದು. ಅಂತಃಕರಣ ಪ್ರತಿಬಿಂಬ. ನಮ್ಮ ಅಂತಃಕರಣ ನಮ್ಮನ್ನ ಬಿಂಬಿಸುತ್ತೆ. ನಾವ್ ಯಾವ ರೀತಿ ಎದುರುಜನೋ ಭಗವತೆ ವಿದತಿತ ಮನಾಂ ತಚ್ಛಾತ್ಮನೇನ ಪ್ರತಿಮುಖ್ಯಸಿ ಯಥಾ ಮುಖಶ್ರೀಹಿ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಯಾವ ರೀತಿ ನಮ್ಮಲ್ಲಿ ಭಕ್ತಿ ಅನುರಾಗಾದಿಗಳು ಪರಮಾತ್ಮನ ಮೇಲಿರುವಂತಹ ಸಹಜವಾದಂತಹ ಆ ಪ್ರೇಮ ಹೊರಹೊಮ್ಮುತ್ತೋ, ನಮ್ಮ ಮುಖದ ಬಿಂಬ ಯಾವ ರೀತಿ ಕಣ್ಣಾಡಿ ಯಥಾವತ್ತಾಗಿ ತೋರಿಸುತ್ತೋ, ಪರಮಾತ್ಮ ನಮ್ಮ ಸ್ವಸ್ವರೂಪವನ್ನ ಯಥಾವತ್ತಾಗಿ ನಮಗೆ ತೋರಿಸ್ತಾನೆ. ನಾವು ಸದಾ ಆತ್ಮಾವಲೋಕನವನ್ನ ಮಾಡ್ಕೋಬೇಕು. ಆದ್ರೆ ನಾವೇನ್ ಮಾಡ್ತೀವಿ?
ಏನ್ ಮಾಡ್ತೀವಿ? ಬರೀ ಬಾಹ್ಯಾವಲೋಕನದಲ್ಲೇ ಇರ್ತೀವಿ ಅಲ್ವಾ? ಇಲ್ಲಿ ಹಿಂದಿನ ರಂಗನಾಯಕಿ ಮಾಮಿ ಹೇಳಿದ ಪದ್ಯದಲ್ಲಿ ಪದ್ಮನಾಭನನ್ನ ಆಶ್ರಯಿಸಿ ಅಂತ ಇದೆ. ಪದ್ಮನಾಭನನ್ನ ಆಶ್ರಯಿಸಿ ಅನ್ನೋದನ್ನೇ ನಮ್ಮಲ್ಲಿ ಪವಿತ್ರತೆ ಅಂತ ಹೇಳ್ತೀವಿ ಅಂತ. ಇದು ಒಂದು ಪದ್ಯವನ್ನೇ ಹಿಡ್ಕೊಂಡು ಒಂದು ಕೃತಿಯನ್ನೇ ಬರೆದ್ರು ಮಹಾರಾಜ ಸ್ವಾತಿ ತಿರುನಾಳರು. ಗೊತ್ತಾ ನಿಮಗೆ? ಈ ಮೂರನೇ ಒಂದು ಸಂಗತಿಯನ್ನು ಹಿಡ್ಕೊಂಡು ಅವ್ರು ಹೇಳಿದ್ದಾರೆ. ಕುಂತಲವರಾಳಿ ರಾಗದಲ್ಲಿ ಭೋಗೀಂದ್ರ ಶಾಯಿನಂ ಪುರುಕುಶಲದಾಯಿನಂ ಪುರುಷಂ ಶಾಶ್ವತಂ ಕಲೆಯೇ ಅಂತ ಬರೆದಿದ್ದಾರೆ. ಅದರಲ್ಲಿ ಈ ಸ್ವಸ್ವರೂಪ ಆತ್ಮಾವಲೋಕನವನ್ನ ಹೆಂಗ್ ಮಾಡ್ಕೊಳ್ಳೋದು ಅಂತ ಸ್ಪಷ್ಟವಾಗಿ ಇದಕ್ಕೆ ವ್ಯಾಖ್ಯಾನ, ಮುಂದಿನ ಪದ್ಯ ಕೌರ್ ವ್ಯಾಖ್ಯಾನ. ದಲಿತ ನುತಿ ಸನ್ಯಾಸಿ ಭಜನಾನುಗುಣ ವಿಹಿತ ಸುಲಲಿತಾಕಾರ ಮಹಿತಂ ಕಲುಷಹರ ಪರಿಸರೋಜ್ವಲ ಪದ್ಮತೀರ್ಥಾದಿ ಖಂಡಿತ ಶೇಷ ದುರಿತಂ ಕಲಶೋದ್ಭವಾಂದ್ರಿತ ಮಹೇಂದ್ರ ತ್ರಿಕೂಟವರ ಮಲಯಾಚನೇಂದ್ರ ವಿನುಕ್ತಂ ಗಗನ ಮಮ ವಂಚಿ ಮಾರ್ತಾಂಡವರ್ಮ ಕಲಿತ ಕಾಂಚನ ವಿಮಾನ ಲಸಿತಂ ಪದ್ಮನಾಭಂ ಭೋಗೀಂದ್ರ ಶಾಯಿನಂ. ಕುಂತಲವರಾಳಿ ರಾಗದ ಕೀರ್ತನೆ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ, ಹೊರಗಡೆ ಪದ್ಮತೀರ್ಥ ಇದೆ, பேருக்கு ಪದ್ಮತೀರ್ಥಂ, ஒரு ಲೋಟ ಸಾವದು ಕಾಣ ಮುಡಿಯುಮಾ. ಪದ್ಮತೀರ್ಥ ಅಂತ ದೊಡ್ಡ ಪುಷ್ಕರಣಿ, ಊರಷ್ಟು ಅಗಲ ಇದೆ ಅದು ಪುಷ್ಕರಣಿ. ಕೇಳ್ಬೇಕಾ? ಬ್ಯಾಕ್ ವಾಟರ್ಸ್ ಮೊದ್ಲೇ ಕೇರಳದಲ್ಲಿ. ಪಾತ್ರ ಕೇಳಿದ್ಯಾ? ತಿರುವನಂತಪುರಂ ಪದ್ಮನಾಭ ಕ್ಷೇತ್ರ ನೋಡಿದೀರಾ ಅಲ್ವಾ? ಕಣ್ಣು ಮುಂದೆನೆ ಊರಷ್ಟು ಅಗಲ ಪುಷ್ಕರಣಿ ಅಲ್ವಾ? பேருக்கு பத்மதீர்த்தம். ஆனா ஒரு பத்மமும் அங்க இருக்கிறதா தெரியல. எதுக்கு லோட்டஸ் பாண்ட் ಅಂತಾರೆ ಇದಕ್ಕೆ ಅಂದ್ರೆ, ನಮ್ಮ ಹೃದಯ ವಿಕಸನವಾಗಿ ಭಕ್ತಿ ರಸ ಪುಷ್ಕರಣಿಯ ಧಾರೆಯಾಗಿ ಭಗವಂತನತ್ತ ಹರಿಬೇಕಂತೆ. ಹೊರಗಡೆ ಇರೋ ಪುಷ್ಕರಣಿ ಏನೋ ಕೆಲ್ಸಕ್ ಬರಲ್ಲ. ಪರಮಾತ್ಮನ್ನೇ ನನ್ನ ಹೃದಯ ಪುಷ್ಕರಣಿ ನಿನಗೆ ನಿನ್ನ ಪಾದದ ಒಂದು ಪ್ರಕ್ಷಾಲವನ್ನ ಮಾಡ್ಲಿ, ತೀರ್ಥವಾಗಿ ಅದು ನಿಂಗೆ ಹೊರಹೊಮ್ಮಲಿ. ಮೊದಲು ಪದ್ಮ ಅರಳಬೇಕು, ಆಗ ಅಲ್ಲಿ ಪುಷ್ಕರಣಿ ಇದೆ ಅಂತ ಲೆಕ್ಕ ಅಲ್ವಾ? ಗಿಡದಲ್ಲಿ ಪದ್ಮ ಅರಳುತ್ತಾ? ಅದು ಬ್ರಹ್ಮಕಮಲಮೋ ಅದು ಅರಳುತ್ತೆ. ಆದ್ರೆ ಬ್ರಹ್ಮಕಮಲವನ್ನ ಯಾರು ಪದ್ಮ ಅಂತ ಕರೆಯಲ್ಲ ಅಲ್ವಾ? ಪದ್ಮತೀರ್ಥ ಯಾವುದು? ಎಲ್ಲಿ ಪದ್ಮ ಅರಳಿದೆಯೋ ಅದು ತೀರ್ಥ. ನನ್ನ ಹೃದಯದಲ್ಲಿ ನಿನಗೆ ಅಂತ ಮಿಡಿತದಲ್ಲಿ ನನ್ನ ಹೃದಯ ವಿಕಸನವಾಗಿದೆ. ಹಂಗಾಗಿ ನನ್ನ ಹೃದಯ ಒಳಗಡೆ ಒಂದು ಭಕ್ತಿಯ ರೂಪವಾದಂತಹ ಕೊಳ ಹೊರಹೊಮ್ಮಿದೆ ಅಲ್ವಾ? ಕಲಶೋದ್ಭವಾಂದ್ರಿತ ಮಹೇಂದ್ರ ತ್ರಿಕೂಟವರ, ಮಹೇಂದ್ರವರ ಪರ್ವತದಲ್ಲಿ, ಸ್ಯಾನಂದೂರಪುರದಲ್ಲಿ ಕಳಶಗಳು ரொம்ப நல்லா இருக்கும். அந்த ಕಳಶಗಳು ಪಾಕೃತಕ್ಕೆ ಕರೆಕ್ಟ್ ಆಗಿ ತಿರುವನಂತಪುರದ ಪದ್ಮನಾಭನ ದೇವಸ್ಥಾನದ ಮೇಲೆ ಎಷ್ಟು ಕಳಶ ಅದೆಲ್ಲ பார்த்ததே இல்ல. தலை தூக்கிதானே பார்க்கணும். இல்ல தலை வணங்கிட்டு எல்லாரும் க்ரௌட் எல்லாம் எங்க போறது? அங்க போறதுக்கே சரியா நேரம் இருக்கு. தலையை தூக்கு திருப்பு அதெல்லாம் வேண்டாம் இல்லையா? 12 ಕಳಶம் இருக்கு ಅಲ್ವಾ? ಹಿಂಗೆ ದ್ವಾದಶಾದಿತ್ಯರು ಇದಾರೋ, ದ್ವಾದಶ ಆದಿತ್ಯರುಗಳಿಗೆಲ್ಲ ಅಧಿಪತಿ ಯಾರೋ? ಸಾಕ್ಷಾತ್ ಪದ್ಮನಾಭ, ತಿರುವನಂತಪುರದ ಪದ್ಮನಾಭ ಅಲ್ವಾ? 12 ಕಳಶಗಳು അവിടെ ಸ್ವರ್ಣಮಯಮ ದಗ ಅಂಟು ಮಿನ್ನಿರುದು. ಆದ್ರೆ ಈ 12 ಕಳಶಗಳು ಹೊರಗಡೆ ಇರೋದೆಲ್ಲ ಮುಖ್ಯ. ಮಹಾರಾಜ ಸ್ವಾತಿ ತಿರುನಾಳ ಹೇಳ್ತಾರೆ, ನನ್ನ ಒಳಗಡೆ ಅದು ಕಳಶಪ್ರಾಯವಾಗಿ ಹೊರಹೊಮ್ಮಬೇಕು. ಏನು? 12 ಗುಣಗಳಾಗಿ. நமக்கே 12 குணம் இருக்கு இல்லையா? ಭಗವದ್ ಗುಣಾಂಬುದಿಯಲ್ಲಿ ಮುಳುಗಿ ನಮಗೆ ಅಪಹತ ಪಾತ್ಮ, ವಿಜರಃ, ವಿಮೃತ್ಯು, ವಿಶೋಕಃ, ವಿಜಿಗಿತ್ಸ, ಸತ್ಯಕಾಮಃ, ಸತ್ಯಸಂಕಲ್ಪಃ, ನಂತರ புமான், பரமேஷ்டி, நிவೃತ್ತ, சர்வம் சஹ. அதுக்கப்புறமா கொனையில் ஒண்ணு இருக்கு. என்னைக்குமே 11 நினைவு இருக்கும். அது என்னமோ கடைசியில எனக்கு மறந்து போறது. ಒಟ್ಟು 12 ಆಯ್ತಾ? ಆ 12 ಗುಣಗಳು ಅಲ್ಲಿ ಕಲಶೋದ್ಭವಾಂದ್ರಿತ ಮಹೇಂದ್ರ ತ್ರಿಕೂಟವರ மலையாச்சலேந்திர வினுக்தம். அங்க போய் பிரகாசிக்கிறது இல்ல, எனக்குள்ள பிரகாசிக்கிறது ಅಲ್ವಾ? ಈ ರೀತಿ ನಾನು ರಾಜನ
ನಾನು ಭಿಕ್ಷಿಕನ, ನಾನು ಜ್ಞಾನಿಯ, ನಾನು ಅಜ್ಞಾನಿಯ, ನಾನು ಮೂಕ್ಷುನ, ನಾನು ಬದ್ಧ ಜೀವಾತ್ಮನ, ನಾನು ಮುಕ್ತ ಜೀವಾತ್ಮನ, ನಾನು ನಿತ್ಯನ, ನಾನು ನಿತ್ಯ ಕರ್ಮಿಯ, ಕರ್ಮಯೋಗಿಯ, ஞானயோகிய, பக்தி யோகிய, ஒன்னும் பார்க்க மாட்டா. அதெல்லாம் பார்க்காமையே நம்ம பாடு இவ்வளோ. அதெல்லாம் பார்த்தா இனி நம்ம பாடு எவ்வளோ. அப்படியே சுத்திண்டே இருக்க வேண்டியது ஜனன மரண கால சக்கரத்துல. அவ்வளவுதான் இல்லையா? சத்யா அதெல்லாம் பார்க்காத வரைக்கும் ಸಂತೋಷಂ. ಈ ರೀತಿ ಮಹಾರಾಜರು ಹೇಳ್ತಾರೆ. ಅಂತಃಕರಣ ಪ್ರತಿಬಿಂಬ ಎನ್ನಿಕ್ಕಿ ಎಪ್ಪಡಿ ಕನ್ನಡಿ ಸ್ಪಷ್ಟವಾಗಿ ತುಲ್ಯವಾಗಿ ನಿಮ್ಮನ್ನ ತೋರಿಸಿಕೊಡುತ್ತೋ. ಕತ್ತಲೆ ಮಾಡ್ಬಿಡಿ ರೂಮ್ ಎಲ್ಲ. ಬೆಳಕು ಎಲ್ಲಿಂದ ಬರ್ತಾ ಇದೆ? ಒಂದು ಕನ್ನಡಿಯಿಂದ ಬರ್ತಾ ಇದೆ. ಆ ಕನ್ನಡಿಯಿಂದ ಜನ್ನಲ್ வழியா, அந்த கிடுக்கி வழியா ஏதோ ஒரு சின்ன வெளிச்சம். அந்த வெளிச்சத்தை எதை ஆகர்ஷிக்கும்? கண்ணாடி ஆகர்ஷிக்கும். இதெல்லாம் ரூம் எல்லாம் இருட்டா இருக்கே, ஒரு ரೇ ಮಾತ್ರ இப்படி வந்துட்டு இருக்கே ಅಂತ ಕನ್ನಡಿ ಎತ್ತಿ ನಿಮ್ಮ ಮುಖವನ್ನ ಪ್ರತಿಬಿಂಬಿಸಿ ನೋಡ್ಕೊಳ್ಳಿ. ಆ ಕತ್ತಲೆಯಲ್ಲೂ ಯಥಾವತ್ತಾಗಿ ನಿಮ್ ಮುಖ ಹೆಂಗಿರುತ್ತೋ ಹಂಗೆ ಕಾಣಿಸುತ್ತೆ ಆ ಕನ್ನಡಿ. ವಿಕಾರವಾಗಿ ಕಾಣಿಸುತ್ತಾ? ನೀವ್ ಯಾವ ರೂಪದಲ್ಲಿ ಇರ್ತೀರೋ ಆ ರೂಪದಲ್ಲೇ ಕಾಣಿಸುತ್ತೆ. ಹೊರಗಡೆಯ ಬೆಳಕು ಅಥವಾ ಹೊರಗಡೆಯ ಕತ್ತಲೆ ಕನ್ನಡಿಯಲ್ಲಿರುವ ಪ್ರತಿಬಿಂಬವನ್ನ ವ್ಯತ್ಯಾಸ ಮಾಡಲ್ಲ. ಆ ರೀತಿ ಹೊರಗಡೆ ಇರುವಂತಹ ಉಪಾಧಿಗಳು, ಹೊರಗಡೆ ಇರುವಂತಹ ನಿಮ್ಮ ಜೀವನದ ಅಪ್ಸ್ ಅಂಡ್ ಡೌನ್ಸ್ ಅನ್ನು ನಿಮ್ಮ ಅಂತರಂಗದಲ್ಲಿ ಇರುವಂತಹ ನಿಮ್ಮ ಅವಿಕಾರವಾದ ಸ್ವಸ್ವರೂಪವಾದ ಆತ್ಮವನ್ನ ಬಂದು ಮುಟ್ಟಲ್ಲ ಅಂತ ಇದರ ಅರ್ಥ ಅಲ್ವಾ? ಆತ್ಮಾವಲೋಕನ ಮಾಡಿಕೊಂಡು ಆತ್ಮದಲ್ಲಿ ನಿರ್ಹೇತುಕವಾದಂತಹ ಭಗವತ್ ಪ್ರೇಮೆ, ಭಗವತ್ ಶಕ್ತಿ ಮತ್ತೆ ಸ್ವಸ್ವರೂಪವನ್ನ ಕಂಡುಕೊಳ್ಳೋದು ಅಲ್ವಾ? ಸ್ವಸ್ವರೂಪವನ್ನ ಕಂಡುಕೊಳ್ಳೋದು ಅಂದ್ರೆ என்ன பெரிய அர்த்தம் ஒன்றும் இல்லை. ஆத்மத்தை அவலோகனம் பண்ணி நான் யார் அப்படி தெரிஞ்சுக்கிறதே முதல்ல. ஆத்மஸ்வரூபம் என்ன? இதுதானே கபிலோபாக்கியானத்துல தேவஹூதிக்கு அப்படி சாப்டரா சொன்னாரு. ஆத்ம வித்யா பிரகரணம் செக்டர் 1, செக்டர் 2, செக்டர் 3, செக்டர் 4 மாத்தி 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 ஜந்து ஸ்துதி ಪರ್ಯಂತಂ அதுதானே ಪಡಚೇಳ್ இல்லையா? ಈ ಆತ್ಮಾವಲೋಕನ ಮಾಡ್ಕೊಳ್ಳೋದು ಅನ್ನೋದೇ ನಿಮ್ಮನ್ನ ನೀವು ಕನ್ನಡಿಯಲ್ಲಿ ಪ್ರತಿಬಿಂಬಿಸುವುದು. ಇಲ್ಲಿ ಯಾರ್ ಕನ್ನಡಿ? ಯಾರ್ ಕನ್ನಡಿ? ನಾವೇ ಕನ್ನಡಿ. ವೆರಿ ಗುಡ್. ನಾವೇ ಕನ್ನಡಿ ಅಲ್ವಾ? ಭಗವಂತ ಕನ್ನಡಿ ಅಲ್ಲ, ನಾವು ಕನ್ನಡಿ. ಕನ್ನಡಿಯಲ್ಲಿ ತೋರೋನ್ ಯಾರೋ? பகவந்த. அதுதான் வித்தியாசமே. இப்போ ಲೌಕಿಕத்துல ಕನ್ನಡಿ ಬೇರೆ, ಆ ಕನ್ನಡಿ ಬೇರೆ ಆದ್ರೂ ಅದರಲ್ಲಿ ಪ್ರತಿಬಿಂಬಿಸೋದು ನಾನು. ಆದ್ರೆ ಅಲೌಕಿಕದಲ್ಲಿ ಎಲ್ಲ ತಾಳ್ಮಾರೆ. ಕನ್ನಡಿನೇ ನಾನು, ಅದ್ರಲ್ಲಿ ಪ್ರತಿಬಿಂಬಿಸೋದು ನನ್ನೊಳಗಿನ ಭಗವಂತ. ಕರೆಕ್ಟಾ? ನಾನ್ ಕನ್ನಡಿ ಅಂತ ಅರ್ಥ ಯಾವಾಗ ಆಯ್ತೋ ಪ್ರೇಮ ಆಂಟಿ? ಅದ್ರಲ್ಲಿ ಪ್ರತಿಬಿಂಬ ಯಾರು? ಪರಮಾತ್ಮ. ಒಂದ್ ಚಿತ್ರಣ ಇದೆ, ನೋಡಿದೀರಾ? ನೀವೆಲ್ಲ ನೋಡಿದೀರಾ ಅನ್ಸುತ್ತೆ. ಒಂದ್ ಪೇಂಟಿಂಗು. ஆண்டாள் போய் கண்ணாடி முன்னாடி மாலை போட்டுண்டு நிக்கிறா ಅಲ್ವಾ? ಆಂಡಾಳ್ ಹೋಗಿ ಹಿಂಗೆ ಮಾಲೆ ಕಿಳಿತೋ ಮಾಲೆ ಹಾಕೊಂಡು ಹಿಂಗ್ ಚೂಡಿ ಕೊಡುತ್ತಾನಾಚಿಯಾ ಇರ್ತಾನೆ. சுடர் கொடியா இப்படி நிக்கிறா அவள். நிக்கும்போது கண்ணாடி ಓವಲ್ ಶೇಪ್ ಅಲ್ಲಿ ಒಂದ್ ಕನ್ನಡಿಯಲ್ಲಿ ಮಿರರ್. ಅದ್ರೊಳಗಡೆ ಯಾರ್ ಪ್ರತಿಬಿಂಬ ಅಂದ್ರೆ ಅವಳಲ್ಲ, ಕೃಷ್ಣನ ಪ್ರತಿಬಿಂಬ. ಅದ ಅಲ್ವಾ? ಶಿವಲಿಪುತ್ತೂರಲ್ಲಿ ಅದನ್ನ ನಮ್ಮನೇಲೂ ಮಾಡ್ಸಿದೀವಿ ಸಿಮೆಂಟ್ ಅಲ್ಲಿ ಅದನ್ನ. ಈ ರೀತಿ ಕನ್ನಡಿ அவள் மாலை தரித்துண்டு இப்படி பார்த்துட்டு இருக்கா. பார்க்கிற நேரத்துல கண்ணாடியில அங்க வந்து கண்ணனுடைய பிரತಿಬಿಂಬம், ஆண்டாள் ಪ್ರತಿಬಿಂಬம் இல்லை. ನಮ್ಮ வாழ்க்கையே அப்படிதான். ನಮ್ಮ ಅಂತಃಕರಣದಲ್ಲಿ ನಿಜವಾದ ಶುಚಿರ್ಭೂತವಾದ ಭಕ್ತಿ ಇದೆ ಅಂದ್ರೆ ನೀವು ಕನ್ನಡಿ ಆಗ್ತೀರಾ. ನೀವು ಬೇಡ ಅಂದ್ರೂ ನಿಮ್ಮ ಭಕ್ತಿ ಪ್ರತಿಬಿಂಬಿಸುತ್ತೆ ಅಲ್ವಾ? ಈಗ ನಿಮ್ಮಲ್ಲೇ ಅದು ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಎಷ್ಟೋ ಮಾತುಗಳನ್ನ ಆಡ್ತೀರಾ. ವ್ಯಾವಹಾರಿಕ ಜ್ಞಾನ, ಈಗ ಒಂದ್ ಮದುವೆಗೆ ಹೋಗ್ತೀರಾ, ಮುಂಜಿಗೆ ಹೋಗ್ತೀರಾ, ಅದು ಫಂಕ್ಷನ್ ಹೋಗ್ತೀರಾ, ಎಷ್ಟೋ ಮಾತುಗಳನ್ನ ಆಡ್ತೀರಾ. ಕೊನೆಗೆ ನಿಮ್ಮ ಮಾತನ್ನೇ ನೀವು ಸ್ವಲ್ಪ ಗಮನಿಸ್ಕೊಂಡು ನನಗ್ ಬಂದು ಹೇಳಿ. ಸ್ವಲ್ಪ ಗಮನಿಸ್ಕೊಳ್ಳಿ ನಿಮ್ಮ ಮಾತುಗಳನ್ನೇ. ಕೊನೆಗೆ ಭಾಗವತ ಸರ್ ಹೇಳಿದ್ದಾರೆ, ಅವ್ರಿಗೆ ಕೊನೆಯಲ್ಲಿ ನಾನು ಎಲ್ಲಿ ನಿಂತೆ ಅಂತ ಹೇಳ್ಬೇಕು ಅಂದ್ರೆ ನೀವ್ ಎಲ್ಲೂ ನಿಲ್ಲಲ್ಲ, ಭಗವದ್ ವಿಷಯಕ್ಕೆ ಬಂದ್ ನಿಲ್ತೀರಾ. ಯಾಕಂದ್ರೆ ಟ್ರ್ಯಾಕ್ ಮಾಡಿ ನೋಡಿ. ಅದೇ ಇದೇ 10 ವರ್ಷದ ಹಿಂದೆ ಭಗವದ್ ವಿಷಯದಲ್ಲಿ ಆಸಕ್ತಿ ಇತ್ತು, ಆದ್ರೆ ಚಾನ್ಸ್ ಸಿಕ್ಕಿಲ್ಲ, ಎಲ್ಲೋ ಸೊಗಡಿಲ್ಲ ಅನ್ನೋವಾಗ ಯಾವ್ದೋ ಒಂದು ಟಾಪಿಕ್ ಅಲ್ಲಿ ನಿಮ್ಮನ್ನ ನೀವು ಕಳ್ಕೊತಾ ಇದ್ರಿ.
ನೀವ್ ಏನೇ ಮಾತಾಡಿ, ಏನೇ ಲೌಕಿಕಕ್ಕೆ ಹೋಗಿ, ಕೊನೆಯಲ್ಲಿ ಭಾಗವತಕ್ಕೆ ಬಂದು ನಿಲ್ತೀರ. ಗಮನಿಸ್ಬಿಟ್ಟು ನನಗೆಲ್ರೂ ದಯವಿಟ್ಟು ಬಂದು ಹೇಳಿ. ಈಗಾಗ್ಲೇ ನಿಮ್ಗ್ ಗಮನಕ್ ಬಂದಿದ್ರೆ ವೆರಿ ಗುಡ್. ಆದ್ರೆ ಎಷ್ಟೋ ಜನಕ್ಕೆ ಗಮನಕ್ ಬಂದಿರಲ್ಲ. ಯಾರು ಪರಮಾತ್ಮನಲ್ಲಿ ಮನಸ್ಸನ್ನ ಒಂದು ಸಲ ಕೊಟ್ಟು ಅವರು ಅದಕ್ಕೆ ಕಣ್ಣಾಡಿಯಾಗಿ ಹೋಗ್ತಾರೋ ಆ ಕಣ್ಣಾಡಿ ಯಾವತ್ತೂ ಒಡೆಯಲ್ಲ, ಯಾವತ್ತೂ ಛಿದ್ರವಾಗಲ್ಲ. ಸಾಮಾನ್ಯವಾಗಿ ಮಾತಾಡುವಾಗ ಭಗವತ್ ವಿಷಯ ಮಾತಾಡಿದಾಗ ಕೊನೆ ಸಣ್ಣ ನಮ್ ಭಗವಂತ ಇಷ್ಟ ಯೋಗ್ಯತೆನಾರು ಕೊಟ್ನಲ್ಲ, ನಾನಕ್ ಅವನ್ ಪದ ಹೇಳೋ ಅಷ್ಟ್ ಯೋಗ್ಯತೆ ಕೊಟ್ಟಿದಾನಲ್ಲ, ಅದಕ್ ನಾವು ಧನ್ಯವಾದ ಹೇಳ್ಕೋಬೇಕು ಅವನ್ಗೆ. ದಟ್ ಇಸ್ ಹೌ ಏನೇ ಲೌಕಿಕವನ್ನು ನೀವು ಮಾತಾಡಿದ್ರು ಭಗವದ್ ವಿಚಾರ ಮಾತಾಡುವಾಗ ಕರೆಕ್ಟ್ ನೀವು ಈ ರೀತಿ ಹೇಳ್ತೀರಾ. ಸದ್ಯ 2 நாமமாவது சொல்றதுக்கு நமக்கு வாய்ப்பு கொடுத்திருக்கானே பெருமாள், போருமே, இதுவே போருமே. பெரிய ಜ್ಞಾನಿ ಅದೆಲ್ಲ ನಮಗ್ ಬೇಡ ಪಟ್ಟ. ಸದ್ಯ ಇಷ್ಟ ಆದ್ರೂ 2 ಗೋವಿಂದ ಅಂತ ಹೇಳೋ ನಾಮವಾದ್ರೂ ನಮಗ್ ಸಿಕ್ಕಿದೆಯಲ್ಲ ಹೇಳ್ತೀರಾ. ನೀವು ಭಗವದ್ ವಿಚಾರನೇ ಮಾತಾಡ್ಬೇಡಿ ಬೇಕಾದ್ರೆ. ಅಯ್ಯೋ ಅವ್ರಿಗೆ ಏನೋ ಪಾಪ ಈ ತರ ಕ್ಯಾನ್ಸರ್ ಆಗಿತ್ತಂತೆ, ಅಯ್ಯೋ ಅವ್ರ ಮನೇಲಿ ಕಳ್ತನ ಆಯ್ತಂತೆ, ಅಯ್ಯೋ ಇವ್ರಿಗೆ ಇನ್ನೂ ವರಪ್ರೇಷಣೆನೇ ಸಿಕ್ಲಿಲ್ವಂತೆ, ಇಷ್ಟು ವಯಸ್ಸಾಯ್ತು ಇನ್ನೂ ಮದ್ವೆಗೆ ಹುಡುಗಿನೋ ಹುಡುಗಾನೇ ಸಿಕ್ಲಿಲ್ವಂತೆ. ಎಲ್ಲ ಏನೆಲ್ಲ ಲೌಕಿಕ ಎಲ್ಲ ಗಲ್ಲಿ ಗಾಸಿಪ್ಪು ಅಲ್ಲಿ ಮಾತಾಡ್ತೀರಾ ಅನ್ಕೊಳ್ಳಿ. ಆದ್ರ ಕಡ್ಸಿಲಿ ಏನ್ ವರ್ಡ್ ಹಾಕ್ತೀರಾ? ಎಲ್ಲ ಭಗವದ್ ಆನುಕೂಲ್ಯಂ ವೇಣು, ಪರಮಾತ್ಮ ಅನುಗ್ರಹಿಪ್ಪ, ಬಿಡಮಾಟ, ಕೈಯೇ ಬಿಡಮಾಟ, ನಂಬ ಅವನೇ ಅವನ ಅನುಗ್ರಹಿಪ್ಪ. ಎಲ್ ಬಂದ್ ನಿಲ್ತೀರಾ? ನಿಮ್ ಪ್ರಯತ್ನ ನೀವ್ ಮಾಡಿದೀರಾ, ವೆರಿ ಗುಡ್. ಆದ್ರೆ ಅವ್ರು ನೋಡ್ಕೊತಾನ್ ಬಿಡಿ. ನಿಮ್ ಪ್ರಯತ್ನನೇ ಇಲ್ಲ ಅಂದಿದ್ರೆ ಪ್ರಾಬಬ್ಲಿ ಹಿ ವುಡ್ ಹ್ಯಾವ್ ನಾಟ್ ಸೀನ್. ನಿಮ್ ಪ್ರಯತ್ನ ನೀವ್ ಮಾಡಿದೀರಾ, ಮಿಕ್ಕಿದ ಅವನಿಗೆ ಬಿಟ್ಟಿದ್ ಅವನ ನಂಬಿ. ಎಲ್ಲಿಗ್ ಬಂದ್ ನಿಲ್ತೀರಾ ಆ ಮಾತಲ್ಲಿ? ಅಲೌಕಿಕ ಪ್ರಜ್ಞೆ ಅನ್ನೋದು ಪ್ರತಿ ಮನುಷ್ಯನಿಗೂ ಇದೆ. ಅದ್ರಲ್ಲೂ ಈ ತರದ ಉಪಾಸನಾ ಕೇಂದ್ರಗಳನ್ನ ಇಟ್ಕೊಂಡವ್ರಿಗೆ ಇನ್ನೂ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಇದನ್ನೇ ಅಂತಃಕರಣ ಪ್ರತಿಬಿಂಬ, ಅಂತಃಕರಣ ಪ್ರತಿಬಿಂಬ ಅಂತ ಇಲ್ಲಿ ಇವನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ ಪ್ರಹ್ಲಾದ. ರಂಗನಾಯ್ಕಿ ಮಾಮಿ ನೀங்களே சொல்றீங்களா? ನೆಕ್ಸ್ಟ್ ಕ್ಲಾಸು ಇವರು ಹೇಳ್ಬೇಕು, ಯಾರೋ ವಿಜಯರಾಘವನ್ ಮಾಮ ಮತ್ತೆ ಪ್ರೇಮ ಮಾಮ. ಓಕೆ, ಪ್ರೇಮ ಮಾಮಿನ ಬುಕ್ ತಂದಿಲ್ವಂತೆ, ದಟ್ಸ್ ಓಕೆ. ನೆಕ್ಸ್ಟ್ ಕ್ಲಾಸ್ ಬರೀ ಶ್ಲೋಕ. ಸ್ಮಿತಾ ನೀವ್ ಹೇಳ್ತೀರಾ? ಓಕೆ. ನೀವು ಹೇಳಿಲ್ಲ ಅಲ್ವಾ? ಹೇಳಿ. ಓಕೆ, ನಂಗೆ ಇನ್ನೇನಿಲ್ಲ, ಎಲ್ರೂ ಹೇಳಿ. ತುಂಬಾ ಚೆನ್ನಾಗಿದೆಯಲ್ಲ ಶ್ಲೋಕಗಳು, ಎಲ್ರೂ ಹೇಳಿ ಅನ್ನೋದಷ್ಟೇನೆ. ನಂಗೆ ಬೇಕಾದ್ರೆ ಒಬ್ರ ಕೈಲೇ ಎಲ್ಲಾದ್ರೂ ಹೇಳಿ ಮುಗಿಸ್ಬಿಡ್ತೀನಿ, ಅದ್ ದೊಡ್ಡ ವಿಚಾರ ಅಲ್ಲ. ಎಲ್ರ ಬಾಯಲ್ಲೂ ಬರ್ಲಿ. ಹೇಳ್ಕೊಡುವಾಗ ಬರುತ್ತೆ ಖಂಡಿತ, ನೀವುಗಳು ಹೇಳ್ತೀರಾ, ಈ ತರಾನು ಒಂದ್ಸಲ ಬರ್ಲಿ ಅಂತ. ರಂಗನಾಯ್ಕಿ ಮಾಮಿ, ನೈವಾತ್ಮನಃ ಪ್ರಭುರಯಂ ನಿಜ ಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ. ನೆಕ್ಸ್ಟ್ 2 ಲೈನು ಅಂಡರ್ಲೈನ್ ಮಾಡ್ಕೋಬೇಕು, ಪೂರ್ತಿ ಮಾಡ್ಸಿದೀನಿ ಅನ್ಸತ್ತಲ್ವಾ? ಐ ಥಿಂಕ್ ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಛಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ನೈವಾತ್ಮ ಪ್ರಭುರಯಂ ನಿಜ ಲಾಭ ಪೂರ್ಣೋ ಮಾನಂ ಜನಾ ವಿದುಷ ಕರುಣೋ ವೃಣೀತೆ. ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ನೈವಾತ್ಮನ ಪ್ರಭುರಯಂ ನಿಜ ಲಾಭ ಪೂರ್ಣೋ ಮಾನಂ ಜನಾ ವಿದುಷಃ ಕರುಣೋ ವೃಣೀತೆ. ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖಶ್ರೀ. ಇನ್ನೊಂದು ಮಾಡಿ ಬಿಡ್ತೀನಿ, 5 ಆಗತ್ತಿವತ್ತು. ಯೋಗ್ಯ ಯೋಗ್ಯತೆಯ ಸಾಧ್ಯತೆ ಯಾವ ರೀತಿ ಅಂತ ನೋಡಿದ್ವಿ. ಭಕ್ತಿಯೇ ಪರಮೋಪಾಯ ನಿಷ್ಠೆ ಅನ್ನೋದನ್ನ ನೋಡಿದ್ವಿ. ನಂತರ ಪಾವಿತ್ರತೆ ಅನ್ನೋದು ಭಕ್ತಿಯ ಮೂಲಕ ಸ್ವಭಾವವಾಗಿ ಬರದ್ಬೇಕೇ ಹೊತ್ತು ನಾನು ಪವಿತ್ರನಾಗ್ತೀನಿ ಅಂದ್ರೆ ಸಾಧ್ಯವಿಲ್ಲ. ಆ ಪಾವಿತ್ರತೆ ನಮ್ಮನ್ನ ಕೊಡುವಂತೆ
ಪಾವಿತ್ರ್ಯದ ಕಡೆಗೆ ನಾವು ಹುಡುಕೊಂಡು ಹೋದ್ರೆ ಖಂಡಿತ ಅದು ನೆರವೇರಲ್ಲ ಅನ್ನೋದು ಗೊತ್ತಾಯ್ತು. ಅಂತಃಕರಣ ಪ್ರತಿಬಿಂಬ, ಯಾವಾಗ ನೀವು ಪವಿತ್ರರಾಗ್ತೀರೋ ಅಂತಃಕರಣ ಪ್ರತಿಬಿಂಬ ನಿಮ್ಮನ್ನ ಸ್ಪಷ್ಟವಾಗಿ ನೀವು ಯಾವ ರೀತಿ ಭಕ್ತಿಯನ್ನ ಮಾಡ್ತಾ ಇದ್ದೀರಾ ಅಂತ ತುಲ್ಯವಾಗಿ ನಮಗೆ ತೋರಿಸಿಕೊಡುತ್ತೆ. ಇಲ್ಲಿಂದ ಮಾ ಶುಚಃ, ಅದರಿಂದಲೇ ನಾನು ಯಾವ ಸ್ತರದಲ್ಲಿದ್ದೀನಿ, ಯಾವ ಜಾತಿಯಲ್ಲಿ ಹುಟ್ಟಿದೀನಿ, ನನಗೇನ್ ಜ್ಞಾನ ಇದೆ, ನನಗೆ ಯಾವ ತರದ ಒಂದು ಇದು ಏನಾದ್ರೂ ಯೋಗ್ಯತೆಗಳ ಸಾಧ್ಯಗಳಿದೆಯಾ, ಅದೆಲ್ಲ ನಾನ್ ನೋಡಲ್ಲ. ನಾನು ಪರಮಾತ್ಮನನ್ನ ಅನವರತವು ಭಜಿಸ್ತೀನಿ, ಸ್ತೋತ್ರ ಮಾಡ್ತೀನಿ, ಸ್ತುತಿ ಮಾಡ್ತೀನಿ. ಇದೇ ಅಲ್ವಾ ಇರೋದು. ವೇದಗಳನ್ನ ನೀವು ಕಲಿಬೇಕಾದ್ರೆ ಅಧಿಕೃತ ಅಧಿಕಾರ ಇರ್ಬೇಕು. ಪ್ರಬಂಧಗಳನ್ನ ಕಲಿಯಕ್ಕೆ ಅಧಿಕೃತ ಅಧಿಕಾರ ಇದೆಯಾ? ನನಗೆ 2 ಬ್ಯಾಚ್ ಇದೆ, நித்தியானுசந்தான பேட்ச். 2 பேட்ச் இருக்கு, 2 பேட்ச் பண்ணிட்டு இருக்கேன். கிட்டத்தட்ட ஒரு 30 ಸ್ಟೂಡೆಂಟ್ಸ್ ಆಲ್ ಟುಗೆದರ್ ನಾ ಹೇಳೋದು, 2 ಬ್ಯಾಚ್ ಸೇರಿ ಒಂದು 30 ಸ್ಟೂಡೆಂಟ್ಸ್ ಇದ್ದಾರೆ. ಶ್ರೀ ವೈಷ್ಣವರು ಎಷ್ಟು ಜನ ಇದ್ದಾರೆ ಎಲ್ಲಿ, ಯಾರಾದ್ರೂ ಹೇಳಿ ನೋಡೋಣ 2 ಬ್ಯಾಚ್ ಅಲ್ಲೂ. ಯಾಕೆ ಪ್ರೇಮ ನಗ್ತಾ ಇದ್ದೀರಾ? ತುಂಬಿ ಕುಮ್ಮಿ ಇರ್ತಾರೆ, ಸ್ಟ್ರೆಂತ್ ಬೇರೆಯವ್ರು ಜಾಸ್ತಿ ಇರ್ತಾರೆ ಅಂತ. ಶ್ರೀ ವೈಷ್ಣವರು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ವಿಜಯರಾಘವನ್ ಮಾಮ ಅವರ ಮಿಸ್ಸಸ್ ಅಮಾಮಿ ಒಬ್ರು, ಆಯ್ತಾ? ಯಾರು? ವಿಜಯಶ್ರೀ ಮಾಮಿ. ಅದು ಬಿಟ್ರೆ ಇನ್ಯಾರೋ ಒಬ್ರು ಅಷ್ಟೇ, ಯಶೋಧ ಮಾಮಿ, ಇನ್ಯಾರೋ ಒಬ್ರು. ಯಶೋಧ ಮಾಮಿ ಅಷ್ಟೇನೆ, ಇಬ್ರೆ. 2 ಬ್ಯಾಚ್ ಅಲ್ಲಿ 30 ಜನದಲ್ಲಿ 28 ಜನ ಬರೀ ಇತ್ರೇವ್ರೆ. ಅದ್ರಲ್ಲೂ ನಾನು ಬ್ರಾಹ್ಮಣರು ಅಂತ ಸ್ಮಾರ್ತರು ಅಥವಾ ಬೇರೆ ತ್ರಿಮತಸ್ಥರು ಅಲ್ಲ. ಯಾರ್ ಗೊತ್ತಾ? ಬರೀ ಬೇರೆಯವ್ರುಗಳೇ. ಶ್ರೀ ವೈಷ್ಣವರು ಅಂತ ಅವರನ್ನ ಪರಮ ಭಾಗವತರು ಅಂತಾನೆ ಹೇಳ್ಬೇಕು, ಬೇರೆಯವರು ಅಂತ ಹೇಳೋಂಗಿಲ್ಲ. ನಮ್ ಭಾಷೆನೇ ತಮಿಳಲ್ಲ, ನಮ್ಗೇನೂ ಅರ್ಥ ಆಗಲ್ಲ, ಅದೋ ಬಾಯಲ್ಲೇ ನೊಳೆಯಲ್ಲ ಅಂತ ಅಲಕ್ಷ್ಯವಾಗಿ ಬಿಡ್ಬೋದಿತ್ತಲ್ವಾ ಸುಜಾತ ಮಾಮಿ? ಎವಳೋ ಕಷ್ಟಮಾನಾಣಂ ಪರವಾಗಿಲ್ಲ, ನೀವ್ ಹೇಳೋ ಅರ್ಥಗಳೆಲ್ಲ ತುಂಬಾ ಚೆನ್ನಾಗಿದೆ. ಅಯ್ಯಯ್ಯೋ, ನಾವು ಕಲಿದೇ ಇರೋದು ಇಷ್ಟೆಲ್ಲ ಇದೆಯಾ? ತಿರುಪಾವೈ ಕಲ್ಸಿ, ತಿರುಪಳ್ಳಿ ಇಳ್ಚಿ ಕಲ್ಸಿ ನನಗೆ ಅರ್ಥಪೂರ್ವಕವಾಗಿ ನನಗೆ ಕಲಿಸ್ತಾ ಇದ್ದೀರಲ್ವಾ, ನಂಗೆ ಅದು ಬೇಕಾಗಿರೋದು. ವಿತ್ ಮೀನಿಂಗ್ ಯು ಆರ್ ಗೋಯಿಂಗ್ ಟು ಟೀಚ್ ಅಸ್, ದಿಸ್ ಇಸ್ ವಾಟ್ ವಿ ವಾಂಟ್ ಅಂತ ಎಷ್ಟು ಅವ್ರಿಗೆ ಬರೋದೇ ಇಲ್ಲ, ಏನಾದ್ರೂ ಬರಲ್ಲ. ಆದ್ರೆ ಬರೋವರೆಗೂ ಅವ್ರು ಬಿಡಲ್ಲ. ಒಂದು ಬ್ಯಾಚಿನ ಶುರು ಮಾಡಿ 2.5 ವರ್ಷ ಆಯ್ತು. ಸಾಮಾನ್ಯವಾಗಿ ಬೃಹನ್ ನಿತ್ಯಾನುಸಂಧಾನಕ್ಕೆ ಬೇಕಾಗಿರೋದು 6 ತಿಂಗಳು, ಮ್ಯಾಕ್ಸಿಮಮ್ 8 ತಿಂಗಳು. ಇವ್ರಿಗೂ ಅರ್ದು ನಾನ್ ಮರೆಯೋ ಸ್ಟೇಜಿಗೆ ಬಂದಾಯ್ತು. ಆದ್ರೂ ಅವ್ರು ಬಿಡಲ್ಲ. ಪಟ್ಟು 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 ರಾಮಾನುಜನೋತ್ತಂದಾದಿ ಗೋಷ್ಠಿ ಹೇಳ್ತಾರವ್ರು, ನಾವು ನಿಜವಾಗ್ಲೂ ಏನೂ ಹೇಳಲ್ಲ. ನನ್ ಸ್ಟೂಡೆಂಟ್ಸು ಅಂತ ಅತಿಶಯವಾಗಿ ನಿಮ್ಮ ಹತ್ರ ಹೇಳ್ತಾ ಇಲ್ಲ. ಅಷ್ಟು ಪ್ರತಿಭಕ್ತಿ, ಅಷ್ಟು ಸಾಧಿಸ್ತಾರೆ, ಅಷ್ಟು ಅದ್ರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಅವ್ರು ಯಾವಾಗ್ಲೂ ಹೇಳೋದು ಒಂದೇ ಮಾತು, ಮುಂದಿನ ಜನ್ಮ ಅಂತ ಇದ್ರೆ ನಾವು ಬ್ರಾಹ್ಮಣರಾಗಿ ಹುಟ್ಟಬೇಕು. ನಾ ಹೇಳ್ತೀನಿ, ನೀವು ಬ್ರಾಹ್ಮಣರೇ, ಈಗ್ಲೇ ನೀವು ಬ್ರಾಹ್ಮಣರು, ಮುಂದಿನ ಜನ್ಮ ಬೇಕಿಲ್ಲ, ಈಗ್ಲೇ ನೀವು ಬ್ರಾಹ್ಮಣರು. ಆ ಒಂದು ಆಸೆ ಬಂದಿದೆಯಲ್ಲ ನೋಡಿ. ಜಾತಿ ವಿಜಾತಿ ಇಲ್ಲ ಅಂತ ಪ್ರಹ್ಲಾದ ಹೇಳಿದ್ದನ್ನ ಇವತ್ತು ನಾವು ಸಾಕ್ಷೀಭೂತವಾಗಿ ನೋಡ್ತಾ ಇದೀವಿ ಕಣ್ಣಲ್ಲಿ. ಏನೋ ಒಂದು ದೊಡ್ಡ ಸಂಪ್ರದಾಯದಲ್ಲಿ ಅವನು ಹೇಳ್ಬಿಟ್ಟ ಅನ್ನೋದಿಲ್ಲ. ಇದೆಯಾ? ಭಾಗವತದಲ್ಲಿ ಏದೋ ಹೇಳಿದಿವಿ ಚಿಲ್ಕ, ಅವನ್ ಏದೋ ಚೊಲ್ಲಿನ ಕಂಡವ ಯಾರೇ, ಪ್ಲೀಸ್ ಪ್ರೂವ್ ಇಟ್ ಅಂತ ತಾನೆ ಈಗಿನ ಕಾಲದಲ್ಲೆಲ್ಲ ಹೇಳೋದು. ದಿಸ್ ಎ ಪ್ರೂಫ್. ನಿತ್ಯಾನುಸಂಧಾನದಲ್ಲಿ ಇರೋದೇ ನಮ್ಮವ್ರಿಬ್ರು, ಎಲ್ಲ ಬರೀ ಬೇರೆಯವ್ರೆ. ಆದ್ರೆ ಕಲಿತಾ ಇರೋದು ನಾಮೋಘವಾಗಿ ವಿತ್ತ ಅರ್ಥ ಎಷ್ಟು ಬರ್ಕೋತಾರ ಗೊತ್ತಾ? ನಾಟ್ ಇವನ್ ಸಿಂಗಲ್ ಫುಲ್ ಸ್ಟಾಪ್ ಪಂಕ್ಚುಯೇಷನ್ ಮಾರ್ಕು ಬಿಡಲ್ಲ. ನೋಟ್ಸ್ ನಾನು ಆನ್ಲೈನ್ ಕೊಡಕ್ ಹೋಗಲ್ಲ ಅವ್ರಿಗೆ, ನೋಟ್ಸ್ ಎಲ್ಲ ಕೊಡಲ್ಲ, ಎಕ್ಸ್ಪ್ಲನೇಷನ್ ಅಷ್ಟೇ ನಾ ಮಾಡೋದು ಅಂದಿದ್ದೀನಿ. ನನ್ನ ಎಕ್ಸ್ಪ್ಲನೇಷನ್ ಬಿಡದೆ ಬರ್ಕೋತಾರೆ. ಅವ್ರಿಗೆಲ್ಲ ಹೇಳ್ತೀನಿ, ಚಿತ್ರಗುಪ್ತನ ವಂಶದಲ್ಲಿ ನೀವೆಲ್ಲ ಬಂದಿದ್ದೀರಾ, ಆ ರೀತಿ ಬರೀತಾರೆ. ಅವ್ರ ನೋಟ್ಸ್ ನಾನ್ ಕಾಪಿ ಹೊಡೆದು, ಯಾರಾದ್ರೂ ಕೇಳಿದ್ರೆ ಕೊಡ್ತಾರಲ್ವಾ, ದಯವಿಟ್ಟು ಕೊಡಿ ನಿಮ್ ನೋಟ್ಸು ಅಂತ. ಆತರ ನಾನ್ ತಗೊಂಡ್ರೆ ಇನ್ನು 10 ವರ್ಷ ನನ್ ಕಾಲ ಆಗೋಗುತ್ತೆ. அந்த ನೋಟ್ಸ್ ವೆಚ್ಚ ಇನ್ನು 10 ವರ್ಷ ನಾನ್ ನಡತ ಮುಡಿயும். ಆ ರೀತಿ ಆ ಶ್ರದ್ಧೆ ಎಲ್ಲಿಂದ ಬಂತು ಅಂದ್ರೆ ಮಾ ಶುಚಃ. ನೆಕ್ಸ್ಟ್ ಬರೋದೇ ಮಾ ಶುಚಃ, ಶುಚಿರ್ಭೂತವಾದಂತಹ ಓಪನ್ ಮೈಂಡ್ನೆಸ್. ನಾ ಇದಕ್ಕೆ ಇವ ಮತ
ಇವ್ರ ಮತವ ಅವ್ರ ಧರ್ಮವ ಅದ ಏನು ನೋಡ್ಬಾರ್ದು. ಭಗವದ್ ವಿಚಾರ ಆದ್ರೆ ಮೊದಲು ಪ್ರಣೀತ ಹೋಗ್ ಬೀಳ್ಬೇಕು ಅದಕ್ಕೆ. ಸಂತ ತುಕಾರಾಮ ಅಥವಾ ಮೀರಾಬಾಯ, நமக்கெல்லாம் வடக்கு ஒண்ணுமே தெரியாது, ஹிந்தி தெரியாது, அவதி தெரியாது, நமக்கு எதுக்கு அதெல்லாம் வேண்டாமே, நம்ம பிரபந்தம் போறோம். அதுலயும் என்ன இருக்கு பாக்கணும் ಅಲ್ವಾ? ಸರಿ, ಅವರೆಲ್ಲ ಪ್ರಬಂಧ ನಮ್ಗೇನು ಅರ್ಥ ಆಗಲ್ಲ ಅಂತ ಕೂತಿದ್ರೆ ಬೆಳವಣಿಗೆ ಬರೋದಾ? ಮುಂಬೈயில் ಬಾಂಬೆ ಕಾರ ಪ್ರಬಂಧ ವಾಚನ ಮಾಡುದು. ಈಗ 3 ದಿನ ಇತ್ತಲ್ವಾ ಇವರು ವೇಲುಕುಡಿ ಸ್ವಾಮಿದು, ಮೊನ್ನೆ ನಿನ್ನೆ ನಿನ್ನೆ ಎಂಡಾಯ್ತು. ಶುಕ್ರವಾರ ಶನಿವಾರ ನಿನ್ನೆ ಭಾನುವಾರ 3 ದಿನ ಇತ್ತಲ್ವಾ. ಪರಮ ಆಶ್ಚರ್ಯ ಏನ್ ಗೊತ್ತಾ, ಅವರೇ ಹೇಳಿದ್ರು ಮೈಕಲ್ಲಿ, ಎಲ್ಲ ಬಳಜಿಗ ಕಮ್ಯುನಿಟಿ, ಬಳಜಿಗರು ಅವರೆಲ್ಲ. ಶಾಕ್ತಾದ ಶ್ರೀ ವೈಷ್ಣವರ್ಗಳಂತ ಅವರಿಗೆ ಹೆಸರು, ಗೊತ್ತಾಯ್ತಾ? ಅವರೆಲ್ಲ ಒಂದು ಕಮ್ಯುನಿಟಿ ಮಾಡ್ಕೊಂಡು ಇಲ್ಲಿಂದ ಹೈದರಾಬಾದ್ಗೆ ಹೋಗಿ ಚಿನ್ನ ತ್ರಿದಂಡಿಜಿಯರ್ ಹತ್ರ ಸಮಾಶ್ರಯಣ ಭರಣ್ಯಾಸ 2 ಮಾಡಿಸ್ಕೊಂಡಿದ್ದಾರೆ. ಆಮೇಲೆ ಅಶೈವಗಳನ್ನ ಮುಟ್ಟಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ನಂತರ ಒಬ್ರೇ ಡಾಕ್ಟರ್ ಅವರು, ಈಸ್ ಸರ್ಜನ್ ಆ ಬಳಜಿಗ ಕಮ್ಯುನಿಟಿನಲ್ಲಿ. ಅವ್ರ ಸಂಪಾದನೆ ಎಲ್ಲಾದ್ನೂ ನಾನು ಇದಕ್ಕೆ ಮೀಸಲಾಗಿ ಇಡಬೇಕು ಅಂತ ಆ ಒಂದು 120 ಅಡಿ ವಿಶ್ವರೂಪವನ್ನ ಅವರು ತಾನೇ ಮಾಡಿಸಿ ತಂದು ಇಲ್ಲಿಟ್ಟಿದ್ದಾರೆ. ಅದಕ್ಕೆ ಮೊದಲನೇ ವಾರ್ಷಿಕೋತ್ಸವ ಈಗ ನಡೆದಿದ್ದು 3 ದಿನ ಕುಂಭಾಭಿಷೇಕ ಎಲ್ಲ. ಅದಕ್ಕೆ ವೇಲಕುಡಿ ಕೃಷ್ಣಸ್ವಾಮಿಯನ್ನೇ ಕರೆಸ್ಬೇಕು ಅಂತ ವಿಗ್ರಹ ಸ್ಥಾಪನೆ ಮಾಡಿದ್ದಿಂದ ಇವರು ಅವ್ರಿಗೆ ಲಗಾವ್ ಆಗ್ತಾ ಇದ್ದಾರೆ. ವಾಲಂಟಿಯರ್ಸ್ಗೆಲ್ಲ ಹೇಳಿ ಅವ್ರನ್ನ ರೀಚ್ ಔಟ್ ಆಗಿ ಶ್ರೀರಂಗಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ಯಾವ ತರ ಅವ್ರನ್ನ ಇಲ್ಲಿಗೆ ತರಬೇಕು ಅಂತ ಅವ್ರು ಹೇಳಿದ್ರು. ಇದನ್ನೇ ಶ್ರೀ ವೈಷ್ಣವ ಕೂಟಮ அல்லது இது நித்திய முக்தர்களுடைய கூட்டமா எனக்கே ரொம்ப அப்படியே அமைப்பா இருக்கு. ನಿತ್ಯ ಮುಕ್ತர்களுடைய ಕೂಟಂ ಅಂತ ಇದುವರೆಗೂ ಅವ್ರ ಬಾಯಲ್ಲಿ ಬಂದಿದ್ದಿಲ್ಲ. ಶ್ರೀ ವೈಷ್ಣವರ ಕೂಟಮೇ ಕೊಂಚ ತಾಳ್ಚಿ, ನಿತ್ಯ ಮುಕ್ತர்களுடைய ಕೂಟಂ ಇನ್ನು ಅದಕ್ಕಿನ್ನ ವಳರ್ಚಿ. ಇಲ್ಲಿಯಾ ನೋಡಿದ್ರೆ ಬಳಜಿಗ ಕಮ್ಯುನಿಟಿ ಮಾಮ ಯಾರು ವೇಲಕುಡಿ ಮಾಮ ಅಲ್ಲಿ 3 ದಿನದ ಉಪನ್ಯಾಸ. ವಿರಾಟ್ ಸ್ವರಾಟ್ ವಿಶ್ವಂ ರೂಪಂ ವಿಷ್ಣು ಜಿಷ್ಣು 3 ದಿನದ ಟಾಪಿಕ್. அப்படியே மழையா பொழிஞ்ச, வெளியில மழை பொழிஞ்சா ஊரே குளிரும். அவர் பொழியிற மழை உங்களுக்கே தெரியும் இல்லையா, ಮನಸ್ಸು ಕುಳರ ವೈಕ್ಯು. ಎಷ್ಟು ಜನ ಗೊತ್ತಾ ಅವರಿಗೆ, ಎಷ್ಟು ಜನ ಶಿಷ್ಯಂದ್ರು ಅಂದ್ರೆ, ಓ ಮೈ ಗಾಡ್, ಇದೇನು ಶ್ರೀ ವೈಷ್ಣವತ್ವ ಇಷ್ಟು ಬಲವಾಗಿದೆಯಾ? ಇನ್ನೂ ಅಭಿಮಾನ ಹೆಚ್ಚಾಗುತ್ತಾ ಶ್ರೀ ವೈಷ್ಣವತ್ವದಲ್ಲಿ? ಅವ್ರಿಗೆ ಆಳ್ವಾರ ಹೆಸರು ಹೇಳಕ್ಕೂ ಬರಲ್ಲ, ಆನಾ 12 ಆಳ್ವಾರಿಯ ಸ್ಥಾಪನೆ பண்ணிருக்க. 12 ಜನ ಆಳ್ವಾರುಗಳು, ನಮ್ಮ ಆಳ್ವಾರ್ ಮೊದಲುಗೊಂಡು ಎಲ್ಲಾ ಆಳ್ವಾರುಗಳು ಅಲ್ಲಿ ಸ್ಥಾಪನಾ ರೂಪವಾಗಿ ಇದ್ದಾರೆ. ಮೇಲು ಹಿಂದ್ಗಡೆ ಇರೋನು ರಾಮನಾರಾಯಣ. ದಯವಿಟ್ಟು ಎಲ್ರು ಬನ್ನಿ, ಆ ಟೆಂಪಲ್ ನ ಮಿಸ್ ಮಾಡಬೇಡಿ. ಇಲ್ಲೇ ಈಜಿಪುರ, ಈ ಓಎಸಿಸ್ ಮಾಲ್ ಇದೆಯಲ್ಲ, ಸೋನಿ ಸೆಂಟರ್ ಸಿಗ್ನಲ್, ಓಎಸಿಸ್ ಮಾಲ್ ಅಡ್ಜಸ್ಟೆಂಟ್ ಆಗಿ ಶ್ರೀನಿವಾಗಿಲು ಅಂತ, ಅಲ್ಲೇ ಈಜಿಪುರದಲ್ಲಿ. ನಮ್ಮನೆಗ್ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ. ಅದೊಂಥರ ತುಂಬಾ ನೆರಕಡಿ ಪ್ರದೇಶ, ಸ್ಲಮ್ಮಿ ಏರಿಯಾ ತರ ಇದೆ ಅದು. ತುಂಬಾ ಚಿಕ್ಕ ಪ್ರದೇಶ, ಆದ್ರೆ ಒಳಗಡೆ ಹೋದ್ಮೇಲೆ ದೊಡ್ಡದಾಗಿದೆ. ಇಂತಹ ದೊಡ್ಡ ಸಭಾಂಗಣ, ಇಂತಹ ದೊಡ್ಡ ಫೀಲ್ಡ್, ತುಂಬಾ ಚೆನ್ನಾಗಿ ಭಗವಂತನ್ ನಿಲ್ಸಿದ್ದಾರೆ. ಅಪ್ಪ, ಆ ವಿರಾಟ ಸ್ವರೂಪ ನೋಡಕ್ಕೆ 2 ಕಣ್ಣು ಸಾಲ್ತು. ಮುಂದಿನ ವರ್ಷನೂ ಬರ್ತೀನಿ ಅಂತ ಹೇಳಾಯ್ತು ವೇಲಕುಡಿ ಮಾಮ. அடுத்த வருஷமும் நான் வரப்போறேன், உங்களுக்கு இருக்கிற ಶ್ರದ್ಧೆಗೆ ನಾ அடுத்த ವರ್ಷமும் வரப்போறேன் ಅಂತ. ಇಷ್ಟಕ್ಕೂ ನೋಡಿದ್ರೆ ಬಾರ್ನ್ ಬಳಜಿಗ ಕಮ್ಯುನಿಟಿ, ದೇ ಆರ್ ನಾಟ್ ತಮಿಳಿಯನ್ಸ್, ದೇ ಆರ್ ನಾಟ್ ಅಟ್ ಆಲ್ ತಮಿಳಿಯನ್ಸ್. ಅವ್ರೊಂಥರ ತಮಿಳು ಅಲ್ಲ ತೆಲುಗುನು ಅಲ್ಲ, ಏನೋ ಒಂಥರ ಮಾತಾಡ್ತಾರೆ. ನೋಡಿದ್ರೆ ಒತ್ತುತ್ತರ ವಾಯಿಲಿಯು ತಿರುಪಾವೆ, ಒತ್ತುತ್ತರ ವಾಯಿಲಿಯು ನಿತ್ಯಾನುಸಂಧಾನ. ಆ ತರ ಇದು ಜಾತಿ ಏನ್ ಮಾಡ್ತು? ಮಾಶುಚಃ ಮಾಶುಚಃ ಮಾಶುಚಃ. ಯಾರ ಅಂತಃಕರಣದಲ್ಲಿ ನೀನು ಅವರ ಕನ್ನಡಿ ಎಂಬ ಅವರ ಮೂಲಕ ಕಾಣಿಸ್ಕೋತೀಯೋ ಭಗವನ್ನೇ, ಅಲ್ಲಿ ಶೌಚತ್ವ ಅನ್ನೋದು ತಾನಾಗೆ ಇರುತ್ತೆ. ನೀನು ಶುಚಿರ್ಭೂತ ಮಾಡ್ಬಿಡ್ತೀಯ, ನೀ ಕಾಲಿಟ್ಟ ಕಡೆ ತಾನೇಗೆ ಶುಚಿ ಆಗುತ್ತೆ. ಎಂತಹ ಅಶುಚಿನೂ ಶುಚಿ ಆಗೋದು ಹೆಂಗೆ ಅಂತ ಅದಕ್ಕೊಂದ್ ಚಿಕ್ಕ ಎಕ್ಸಾಂಪಲ್ ಬೇರೆ ಕೊಡ್ತಾನೆ ಪ್ರಹ್ಲಾದ. ಸುಮ್ಮನ್ ಬಿಡಲ್ಲ. ಈಗ ವಾಂತಿ ಬೇದಿ ಇದನ್ನೆಲ್ಲ ನಮ್ಗೆ ನೋಡಿದ್ರೆ ಅಸಹ್ಯ, ಇನ್ನೇನು ಪ್ರಿಯಂಕರಮಾயிருக்குமா? அது ಅಸಹ್ಯಿಂದ.
ಆದ್ರೆ ನಿಮ್ಮ ತಾಯಿಗೆ ವಾಂತಿ ಮಾಡ್ಕೊಂಡ್ಲು ಅಥವಾ ಬೆಡ್ ಪ್ಯಾನ್ ಕೊಡ್ಬೇಕು ಅಂದಾಗ ಮನಸ್ಸೇನಾಗೋಗುತ್ತೆ, ಅಯ್ಯಯ್ಯ ವಾಸನೆ ಅಂತ ಅನ್ಸುತ್ತಾ? ஒரு பிள்ளை தாயாருக்கே பண்ணணும், இல்லை ஒரு தாய் பிள்ளைக்கு பண்ணணும். ಯಾವತ್ತಾದ್ರೂ ಕೊಂಚಮಾவது ತಾಯಿ ಮುಖದಲ್ಲಿ ஒரு ಶೊಣಕ್ಕೆ இருக்கா? ಈ ಮಕ್ಕಳು ಏನ್ ಗೊತ್ತಾ, ತಾಯಿ ಊಟಕ್ಕೆ ಕೂತಾಗ್ಲೇ ಅದಕ್ ಬರೋದು ಡೈಪಿ ಯಾವಾಗ್ಲೇ ಚೇಂಜ್ ಮಾಡ್ಬೇಕು. ನೋಡಿದೀರಾ? தாயார் கையில சாப்பாடு எடுக்கும் போதே அதுகளுக்கு அங்க வரும். அப்போ ಅದೆಲ್ಲ ಏನೋ ಮಾನಸಿಕವಾಗಿ ಆತರ ಇರುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಒಂದು ದಿನ ಆದ್ರೂ ತಾಯಿ ಆ ಮಗುನ ತೊಳೆಯಕ್ಕೆ ಅಸಹಿಸ್ಕೊಂಡಿದಾಳ ನೋಡಿ. ಪರಿಶುದ್ಧತೆ ಅನ್ನೋದು ಮನಸ್ಸಲ್ಲಿರೋದು, ಆ ವಸ್ತುವಿನಲ್ಲ. ಇದನ್ನೇ ಮಾಶುಚಃ ಅನ್ನೋದಕ್ಕೆ ಡೆಫಿನಿಷನ್ ಕೊಡ್ತಾ ಇದ್ದಾನೆ ಈ ಪದ್ಯದಲ್ಲಿ. ಯಾರು? ಪ್ರಹ್ಲಾದ. ಪರಿಶುದ್ಧತೆ ಅನ್ನೋದು ವಸ್ತುವಿನಲ್ಲ. ನನ್ನ ತಾಯಿ ಏನು ಮಾಡ್ಕೊಳಕ್ ಆಗಲ್ಲ, ನಾನೀಗ ಬೆಡ್ ಪ್ಯಾನ್ ಕೊಡ್ಬೇಕು, ಅವಳೇನಾದ್ರೂ ವಾಮಿಟ್ ಮಾಡಿದ್ರೆ ನಾನು ಅದನ್ನ ಬೆಳೆದು ಹಾಕ್ಬೇಕು, ಅವಳನ್ನ ನೀಟಾಗಿ ಇಡ್ಬೇಕು, ವಾಸನೆ ಪಾಸನಾದಿ ಗಂಧಾದಿಗಳಿಲ್ದೆ ಅಚ್ಚುಕಟ್ಟಾಗಿ ಅವಳನ್ನ ಇಡ್ಬೇಕು ಅನ್ನೋವಾಗ ಎಲ್ಲವನ್ನೂ ಸಹಿಸ್ಕೋತೀರಾ ಇಲ್ವಾ? ಮಾಡ್ಲೇಬೇಕು. ವೀಲ್ ಚೇರ್ ಅಲ್ಲಿ ಇದ್ದಾಳೆ, ಅವಳಿಗೆಲ್ಲಾನ ಮಾಡ್ಬೇಕು ಅನ್ನೋ ಲೆವೆಲ್ಗೆ ಹೋದ್ರೆ ಸಹಿಸ್ಕೋತೀರಾ ಇಲ್ವಾ? ನಮ್ಮ ಅತ್ತೆ ಸುಮಾರು 22 ವರ್ಷ ನಮ್ ಸೋದರತ್ತೆ. ಆಕ್ಚುಲಿ ಪಾರ್ಕಿನ್ಸನ್ ಬಂದವ್ರು 15 ವರ್ಷದ ಮೇಲೆ ಉಳಿಯೋದೇ ಇಲ್ವಂತೆ. ಅತಿಶಯ ಏನಂದ್ರೆ ನಮ್ ಸೋದರತ್ತೆ ಅವ್ರ ಯಜಮಾನ್ರು 22 ವರ್ಷ ಇದ್ರು. ಪಾರ್ಕಿನ್ಸನ್ ಕೊನೆಯ ಅತ್ತೆ, ನಮ್ಮ ತಂದೆಯ ಕೊನೆಯ ತಂಗಿ. ಎಷ್ಟು ಸೇವೆ ಮಾಡಿದ್ರು ಅಂದ್ರೆ, ಸೀತಾ ಅಹಲ್ಯ ದ್ರೌಪದಿ ನಿಮ್ಮಲ್ಲಿ ಕಂಡೆ ನಾನು ಗೀತಾ ಅಂತ ನಮ್ಮಮ್ಮ ಯಾವಾಗ್ಲೂ ಹೇಳೋದು. ಪಂಚಮಹಾಪತಿವ್ರತೆಯರು ಲಿಸ್ಟ್ ಕೊಡ್ತಾರೋ, ಐ ಥಿಂಕ್ ಪ್ರಾಬಬ್ಲಿ ಐ ಹ್ಯಾವ್ ಸೀನ್ ಇನ್ ಯೋರ್ ಕೈಂಕರ್ಯಂ, ಒಂದು ಚೂರು ಬೇಜಾರಿಲ್ಲ. ನಾನೇ ಮಾಡ್ಬೇಕು ಅಂತ ಬಂದಾಗ ಪಾವಿತ್ರತೆಯ ಅಶೌಚವು ಅದನ್ನೆಲ್ಲ ನೀವು ನೋಡಲ್ಲ. ನಾ ಮಾಡ್ಬೇಕು ಆ ಪೇಷಂಟ್ ನಾ ಮಾಡ್ಬೇಕು. ಇದಾವುದು ಒರವು. ಬಿಟ್ಟು ತಳ್ಳಂಗೋ ಹೋಗ್ ಮಲಗ್ತೀರಲ್ಲ ನೀವು ಆಸ್ಪತ್ರೆಯಲ್ಲಿ, ಆ ನರ್ಸ್ಗಳಿಗೆ ನಿಮ್ಮನ್ನ ಕಟ್ಕೊಂಡು ಏನಾಗ್ಬೇಕು? ಬಂದು ಸ್ಪಾಂಜ್ ಬಾತ್ ಮಾಡಿಸ್ತಾರೆ, ನಿಮ್ಮ ಬೆಡ್ ಚೇಂಜ್ ಮಾಡ್ತಾರೆ, ಕರೆದ್ರೆ ಬಂದು ಬೆಡ್ ಪ್ಯಾನ್ ಕೊಡ್ತಾರೆ, ನಿಮಿಷಕ್ಕೂ ಕರಿತಾ ಇರ್ತೀವಿ, ಬರ್ತಾ ಇರ್ತಾರೆ. ಕೊಂಚಮಾவது ஒரு ಅಳುತ್ತು ಶೆಳೆತ್ತು ಅಯ್ಯೋ ಪೋರ್ಮಾಚಿ ಅನ್ನೋ ಮುಖಾನೋ ತೋರ್ಸಲ್ಲ. ಎಂತಹ ಸೇವೆ ನೋಡಿ. ಜಸ್ಟ್ ಇಮ್ಯಾಜಿನ್ ದೋಸ್ ನರ್ಸ್. ಮೇಲ್ ನರ್ಸ್ಗಳು ಬರ್ತಾರೆ, ವಾಕಿಂಗ್ ಮಾಡಿಸ್ತಾರೆ, ಫಿಸಿಯೋಥೆರಪಿ ಎಲ್ಲ ಮಾಡ್ತಾರೆ, ಹೋಗ್ತಾರೆ. ಮತ್ತೆ ಯಾವ್ಯಾವ ವ್ಯಾಧಿನೋ ಯಾವ್ಯಾವ ನಮ್ಮ ಶರೀರವನ್ನೇ ನಮ್ಗೆ ಅಸಹ್ಯ ಅನ್ಸ್ಕೊಳತ್ತೆ, ಕಂಡವರ ಶರೀರವನ್ನ ಮುಟ್ಟಿ ಎಲ್ಲಾ ಸೇವೆಯನ್ನು ಮಾಡ್ಬೇಕು ಅವ್ರು. ಅಲ್ಲಿ ಒಂದು ಚೂರು ಅವ್ರಿಗೆ ಅಸಹ್ಯಿಸ್ಕೊಳ್ಳೋದ, ಕಾಮರೂಪವಾಗಿ ನಮ್ಮ ಅವಯವಗಳನ್ನ ನೋಡೋದ ಏನೂ ಇರಲ್ಲ. ನಿರ್ವಿಕಾರ ಸ್ವರೂಪವಾಗಿ ಇವർക്ക് ನಾ ಪಣ್ಣು ಅಬಲೆಯಾಗಿ ಬಂದಿದ್ದಾರೆ. ದುರ್ಬಲತೆ ಅನ್ನೋದು ಮೈಯಲ್ಲಿ ಕಾಣಿಸ್ಕೊಂಡಿದೆ. ಸುಬಲವಾಗಿ ಇವರನ್ನ ಮಾಡಿ ಕಳಿಸ್ಬೇಕು, ಡಿಸ್ಚಾರ್ಜ್ ಮಾಡಿ. ಇಷ್ಟೇ ಅವ್ರ ಇಂಟೆನ್ಷನ್ ಇರುತ್ತೆ ನೋಡಿ. ಭಗವಂತ ಎಲ್ಲಿದ್ದಾನ್ ಭಗವಂತ? ನಮ್ಗಳ ಮಧ್ಯದಲ್ಲೇ ಇದ್ದಾನ. ಹೋಗ್ಲಿ, ನಮ್ದು ವ್ಯಾಧಿಯನ್ನ ನಾವು ಕಳ್ಕೊಂಡು ಡಿಸ್ಚಾರ್ಜ್ ಹೊರಗಡೆ ಬಂದ್ಬಿಡ್ತೀವಿ. ಅವ್ರಿಗೆ ದಿನನಿತ್ಯ ಇರೋದೇ ಇದು. ನೀವ್ ಬಿಟ್ರಿ ಇನ್ನೊಬ್ರು ಬಿಟ್ರಿ ಇನ್ನೊಬ್ರು. ಕರೆಕ್ಟಾ? ಅಯ್ಯೋ ದುಡ್ಡು ಬಿಸಾಕ್ತಿವಿ ಮಾಡ್ತಾರೆ. ಎಲ್ಲಿ ದುಡ್ಡು ಬಿಸಾಕಿದ್ರೆ ಬೇರೆಯವ್ರನ್ನ ನೀವ್ ಹೋಗಿ ತೊಳೀರಿ ನೋಡೋಣ, ನಿಮ್ಗಾಗತ್ತ? ಅದೇ ದುಡ್ಡನ್ನ ನಿಮ್ ಮೇಲ್ ಬಿಸಾಕ್ತಿವಿ, ನೀವ್ ಹೋಗಿ ತೊಳೀರಿ ನೋಡೋಣ ಇನ್ನೊಬ್ರನ್ನ. ನಮ್ ತೊಳ್ಕೊಳಕ್ಕೆ ಭಾರ ಅಲ್ವಾ? ನೋಡಿ, ಅಸಹ್ಯತೆ, ಜಿಗುಪ್ಸೆ ಅನ್ನೋದಾಗ್ಲಿ, ಪಾವಿತ್ರತೆ, ಶೌಚತೆ ಅನ್ನೋದಾಗ್ಲಿ ಒನ್ಸ್ ಮೈಂಡ್ ಸೆಟಪ್ ಅಂತ ಪ್ರಹ್ಲಾದ ಹೇಳ್ತಾನೆ. ಎಲ್ಲಿ ಪರಮಾತ್ಮ ನಿನ್ನ ಇರುವಿಕೆ ಇರುತ್ತೋ ಆ ಇರುವಿಕೆಯಲ್ಲಿ ಎಲ್ಲೂ ಜಿಗುಪ್ಸತೆ ಇಲ್ಲ. ಬರಿಯ ಭಕ್ತಿಯ ಪರಾಕಾಷ್ಠತೆ. ಪದ್ಮ ಹೆಂಗೆ ಕಲರ್ಫುಲ್ ಆಗಿ ಅರಳುತ್ತೋ ಆ ರೀತಿ ಪ್ರತಿಯೊಂದು ವಿಚಾರದಲ್ಲೂ ನಿನ್ನ ಇರುವಿಕೆ ಇರುವಾಗ ಇದನ್ನ ನೋಡಿ ಒಂದನ್ನ ಅಸಹ್ಯಿಸ್ಕೋತೀನಿ ಅನ್ನೋ ಮಟ್ಟಕ್ಕೆ ಜಗತ್ತಲ್ಲಿ ಏನೂ ಇಲ್ಲ. ಎಲ್ಲದವನ್ನು ನಾನ್ ನೋಡಿ ಆಸ್ವಾದಿಸ್ತೀನಿ ಅನ್ನೋದೇ ನಮ್ಗಿರ್ಬೇಕೇ ಹೊರತು ಅಸಹ್ಯಿಸ್ಕೋತೀನಿ ಅನ್ನೋದು ಬರ್ಕೂಡ್ದು. ಅಂದ್ರೆ ಯು ಆರ್ ಡಿವೈಡ್ ಆಫ್ ವಿರಾಗ ಅಂತ ಅರ್ಥ.
ಗೊತ್ತಾಯ್ತಾ? ಸಾರಿ, ರಾಗ ಅಂತ ಅರ್ಥ. ಯು ಆರ್ ವಿತ್ ವಿರಾಗ ಬಟ್ ಯು ಆರ್ ಡಿವೈಡ್ ಆಫ್ ರಾಗ. ആ ಒಂದು ഇത് കണ്ടാൽ പിടിക്കും, ഇത് കണ്ടാൽ പിടിക്കാതെ, പിടിക്കുന്ന ತನ್ಮಯತೆ, പിടിക്കാದ ತನ್ಮಯತೆ. ಒಬ್ರು ನೋಡಿದ್ರೆ ಅತೀತ ಪ್ರೀತಿ, ಇನ್ನೊಬ್ರು ನೋಡಿದ್ರೆ ಸಿಗದ ತೋರಣ ಕಟ್ಟೋ ಅಷ್ಟು ಅತೀತವಾದ ದ್ವೇಷ. ಮಾ ಶುಚಃ, ನಿನ್ನ ಇರುವಿಕೆ ಎಲ್ಲಿರುತ್ತೋ ಹೃದಯ ಮಾನಸೋಲ್ಲಾಸದ ಹಾಗೆ, ಮಾನಸ ಸರೋವರದ ಹಾಗೆ ಶುಚಿರ್ಭೂತವಾಗುತ್ತೆ ಅನ್ನೋದೇ 5ನೇ ಪದ್ಯ. ಎಪ್ಪೇರ್ಪಟ್ಟ ஒரு ಸ್ತುತಿ ನೋಡಿ, ಒಂದೊಂದು ಅಮೋಘ, ಒಂದೊಂದು ಅಮೋಘ. ಪ್ರಹ್ಲಾದನ ಸ್ತುತಿ ನಮ್ಮ ಜನಜನಿತವಾದ ಜೀವನಕ್ಕೆ ತುಂಬಾ ಹತ್ತಿರವಾಗಿದೆ. ಆಗದೆ ಇರೋದನ್ನ ಏನೋ ಅವನು ಹೇಳ್ತಾ ಇಲ್ಲ. ಅಯ್ಯೋ நம்மளால முடியாதுப்பா, ஏதோ பிரகலாதனோ சொன்னா, அது ஒரு பிரகலாதனால்தான் அதை கரையேற்ற முடியும். நம்மளால கிட்டக்கவும் போக முடியாது ಅಂತ ಇದೆಯಾ ಏನಾದ್ರು? ಎಲ್ಲ ನಮ್ಮಲ್ಲಿರೋದೇ ಹಾಕಿ ಬಿಸಾಕ್ತಾ ಇದ್ದೇನೆ, ಎಲ್ಲ ನಮ್ಮಲ್ಲಿರೋದನ್ನೇ ಹೇಳ್ತಾ ಇದ್ದೇನೆ. நரசிம்மா, நீ இருக்கிற இடத்துல தானா சுச்சிர்பூதமா போயிடும். சுஜாதா மாமி, தஸ்மாதஹம் விகத விக்லவ ஈஸ்வரஸ்ய ಸರ್ವಾತ್ಮನಾ ಮಹಿ ಗೃಣಾಮಿ ಯಥಾ ಮನೀಶಂ. ನೀಚೋ ಜಯ ಗುಣ ವಿಸರ್ಗಮನುಪ್ರವಿಷ್ಟಃ ಪೂಯೋತಯೇನ ಹಿ ವರ್ಣಿತೇನ. ಅದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನಾ ಮಹಿ ಗೃಣಾಮಿ ಯಥಾ ಮನೀಶಂ. ನೀಚೋ ಜಯ ಗುಣ ವಿಸರ್ಗ ಮನುಪ್ರವಿಷ್ಟ ಪೂಯೇತ ಯೇನ ಹಿ ಪುಮಾನ ನುವರ್ಣಿತೇನ. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನಾ ಮಹಿ ಗೃಣಾಮಿ ಯಥಾ ಮನೀಶಂ. ನೀಚೋ ಜಯ ಗುಣ ವಿಸರ್ಗ ಮನುಪ್ರವಿಷ್ಟಃ ಪೂಯೇತ ಯೇನ ಹಿ ಪುಮಾನನುವರ್ಣಿತೇನ. ಎಲ್ಲಿ ಭಗವದ್ ನಾಮ ಸಂಕೀರ್ತನೆ ಗುಣಾತಿಶಯಗಳನ್ನ ಹಾಡಲ್ಪಡುತ್ತೋ ಅಲ್ಲಿ ಶೌಚತ್ವ ಅನ್ನೋದು ತಾನಾಗೆ ಬರುತ್ತೆ. ನಾವು ಶುದ್ಧಿ ಮಾಡೋದ್ ಬೇಕಿಲ್ಲ. ನಾ ಏನೋ ಕழுவினே ಕ್ಲೀನ್ பண்ணேங்கிறதில்ல, ತಾನಾ ಶುಚಿಯ ಅದು ಏರ್ಪடும் ಅಲ್ವಾ? ಯಾವುದು ಅಶುಚಿ ಅನ್ನೋದೇ ಭಗವದ್ ವಿಚಾರದಲ್ಲಿ ಇಲ್ಲ, ಎಲ್ಲ ಶುಚಿಯಾಗಿದೆ. ಈ ಘಟ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ, ಆಯ್ತಾ? 5 ಪದ್ಯದ ಮೇಲೆ ತಲೆ ಒಳಕ್ ಹೋಗಲ್ಲ. ನಂಗೇನ್ ಬೇಕಾದ್ರೆ ಎಲ್ಲ ಕವರ್ ಮಾಡ್ತೀನಿ ನಾನು, ನಂಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ 5 ಪದ್ಯದ ಮೇಲೆ ಹೋಗಿಸ್ಕೊಳಕ್ ಹೋದ್ರೆ ಕರೆಕ್ಟು, ತಲೆ ಮೇಲೆ ಅದು ಓಡೋದು. ಯಾಕಂದ್ರೆ ಗಹನವಾಗಿದೆ ವಿಚಾರಗಳು, ಮತ್ತೆ ಮುಗಿಸ್ತೆ ಅಂತ ಮುಗಿಸ್ಬಾರ್ದು, ಗೊತ್ತಾಯ್ತಾ? ಇಡೀ ಪ್ರಹ್ಲಾದ ಭಕ್ತ ವಿಜಯದಲ್ಲಿ ದಿಸ್ ಇಸ್ ದ ಕೋರ್ ಚಾಪ್ಟರ್. ಇಫ್ ಯು ಮಿಸ್ ದಿಸ್, ಯು ಮಿಸ್ ಎವ್ರಿಥಿಂಗ್. ಅಲ್ಲಿ ಏನೋ ಅವತಾರ ಕಾಲಘಟ್ಟ ನರಸಿಂಹ ಬಂದಿದ್ದು ಅದೆಲ್ಲ ಏನೋ ஒண்ணுத்துக்கும் பிரயோஜனம் இல்லை. ஏதோ கதாரூபமா வந்தது போச்சு, நாடகமா இருக்கு. ಜೀವಾಳವೇ ಇಲ್ಲಿ, ಆ ಸ್ವರವೇ, ಆ ನಾದವೇ ಇಲ್ಲಿರೋದು, ಗೊತ್ತಾಯ್ತಾ? ಸೊ ಇದನ್ನೇ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು. ಇವತ್ತಿಗೆ ಇಲ್ಲಿಗೆ ಮುಗಿಸ್ಕೊಳ್ಳೋಣ. 5 ಪದ್ಯವನ್ನು ಒಂದ್ಸಲ ಸುಜಾತ ಮಾಮಿ ಹೇಳ್ಬಿಡಿ. ತುಂಬಾ ಮುಖ್ಯವಾದ ಪದ್ಯಗಳು. ಅದಾದ ಅಡಿಕಡಿಯ ಚೊಲವಿಚ್ಚಂಡ್ರಿಗೆ ಇದೀಗ ಸರ್ ಏನಾಯ್ತು ಇಷ್ಟೆಲ್ಲ ಹೇಳ್ಸೋದೇ ಇಲ್ವಲ್ಲ ಅನ್ಕೋಬೇಡಿ. ತುಂಬಾ ಮುಖ್ಯವಾದ ಪದ್ಯಗಳು. ಅಡಿಕ್ಕಡಿ சொல்ல வேண்டிய ஒரு ಉಪಾಸನಾ ಮಾರ್ಗ ಇದು. 5 ಮಾತ್ರ ಹೇಳಿ ಮುಗಿಸಿ. 5 ಅಂದ್ರೆ 8, 9, 10, 11, 12. ಒಂದ್ಸಲಿನ 2 ಸಲ ಹೇಳ? 2 ಸಲ. ಒಂದ್ಸಲಿ 2 ಸಲ ಹೇಳ? 2 ಸಲ, ಪೂರ್ತಿ 2 ಸಲ. ಅಥವಾ ಒಂದ್ಸಲ ನೀವ್ ಹೇಳಿ, ಒಂದ್ಸಲ ಶೈಲಾ ಮಾಮಿ ಹೇಳಿ, ಹಂಗ್ ಮಾಡಿ. ಅಥವಾ ನೀವ್ ಚೊಲ್ರಿಗಳಾ? ರಂಗನಾಯ್ಕಿ ಮಾಮಿ. ಸ್ವಲ್ಪ ಕೆಲಸ ಇದೆ ನನ್ಗೆ, ನಾನು ರಂಗನಾಯ್ಕಿ ಮಾಮಿ ಹೇಳಿ. ಹೇಳ್ತೀನಿ ಬಿಡಿ, ನಾನೇ ಹೇಳ್ತೀನಿ, ಪರವಾಗಿಲ್ಲ. ಒಂದ್ಸಲ ನಾನೇ ಹೇಳ್ತೀನಿ. ನೀವೇ ಹೇಳ್ತೀರಾ? ಓಕೆ. ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾಃ ಸತ್ವೈಕತಾನಮತಯೋ
वचसां प्रवाहै नारादितं पुरुगुणैरधुनापि विप्रुः किन्तोष्टुर्महति तमे हरिरुग्रजातेः ब्रह्मादयः सुरगणा मुनयोत सिद्धाः सत्त्वैकतानमतयो वचसां प्रवाहै नारादितुं पुरुगुणैरधुनापि विप्रुः किन्तोष्टुर्महति समे हरिरुग्रजातेः मन्येदनाभि जनरूपतपश्रुतौजः तेजप्रभावबलपौरुष बुद्धियोगाः नाराधनाय हि भवन्ति परस्य पुंसो भक्त्या तुतोष भगवान् गजयोतपाय मन्येदनापि जनरूपतपश्रुतौजः तेजप्रभावबलपौरुष बुद्धियोगाः नाराधनाय हि भवन्ति परस्य पुंसो भक्त्या तुतोष भगवान् गजयोतपाय विप्राद्विषद्गुणयुतादरविन्दनाभा पादारविन्दविमुखाच्च पचं वरिष्ठं मन्येतदर्पितमनोवचने हितार्थ प्राणं पुनाति सकुलं न तु भूरिमानः विप्राद्विषड्गुणयुतादरविन्दनाभा पादारविन्दविमुखाच्च पचं वरिष्ठं मन्येतदर्पितमनोवचने हितार्थ प्राणं पुनाति सकुलं न तु भूरिमानः नैवात्मन प्रभुरयं निजलाभपूर्णो मानं जनाद विदुष करुणो वृणीते यद्यज्जनो भगवते विदधीतमानं तच्चात्मने प्रतिमुखस्य यथा मुखश्रीः नैवात्मन प्रभुरयं निजलाभपूर्णो मानं जनाद विदुष करुणो वृणीते यद्यज्जनो भगवते विदधीतमानं तच्चात्मने प्रतिमुखस्य यथा मुखश्री तस्मादहं विगतविक्लव ईश्वरस्य सर्वात्मना महि गृह्णामि यथा मनीषं नीचो जया गुणविसर्गमनुप्रविष्टः पूयेत येन हि पुमाननुवर्णितेन तस्मादहं विगतविक्लव ईश्वरस्य सर्वात्मना महि गृह्णामि यथा मनीषं नीचो जया गुणविसर्गमनुप्रविष्टः पूयेत येन हि पुमाननुवर्णितेन. ನೆಕ್ಸ್ಟ್ ಕ್ಲಾಸ್ ಇನ್ನೊಂದು 6 ನೋಡೋಣ. 5 ಅಥವಾ 6 ಮ್ಯಾಕ್ಸಿಮಮ್ ಅಷ್ಟೇನೆ. ಇವತ್ತು ಇಂಟ್ರೊಡಕ್ಷನ್ ಇದ್ದಿದ್ರಿಂದ 5 ಆಯ್ತು. ಮೇ ಬಿ ಆ ಪಾರ್ಟ್ ಇಲ್ಲ ಅಂದ್ರೆ 6 ಆಗುತ್ತಷ್ಟೇನೆ. ಅದಕ್ ಮೇಲೆ ಆಗಲ್ಲ. ಬಟ್ ಎನಿವೆ ಆ 50 ಶ್ಲೋಕಗಳವರೆಗೂನೆ ಈ ತರ ನಿಲ್ಸಿ ಆಮೇಲೆ ಹೊಡ್ಕೊಂಡು ಹೊರಟು ಹೋಗುತ್ತೆ. ಆಮೇಲೆ ಇನ್ನೇನು ಇಲ್ವೇ ಇಲ್ಲ ನಿಮ್ಗೆ. ಇರೋದೇ ಒಂದೇ ಚಾಪ್ಟರ್, ಅವ್ನ್ ಪಟ್ಟಾಭಿಷೇಕ. ಅದರಲ್ಲಿ ಶ್ಲೋಕಗಳು ಹೇಳ್ತಿರೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು ನಾನು. ಅದ್ರಲ್ಲಿ ಏನು ಬ್ರಹ್ಮಸ್ತುತಿ ಇಲ್ಲ ಅಂದ್ರೆ ಶ್ಲೋಕ ಬೇಕಿಲ್ಲ. ಕಥಾರೂಪಕದಲ್ಲಿ ಮುಗಿಸ್ಬಿಟ್ಟು ವಿಲ್ ಗೋ ಟು ದ ನೆಕ್ಸ್ಟ್ ಕ್ಯಾಂಟು. ಆಯ್ತಾ? ಇನ್ನಿರೋದೇ ನಿಮಗೆ ನೇರ ಸಿಲೆಬಸ್ ಒಂದೇ, ಕೃಷ್ಣಾವತಾರ. ಮಧ್ಯದಲ್ಲಿ ವಾಮನ, ತ್ರಿವಿಕ್ರಮ, ನಂತರ ಗಜೇಂದ್ರ, ದ್ರೌಪದಿ ಶರಣಾಗತಿ ಎಲ್ಲ ಟಕ 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 ಅಂತ ಬಂದು ಹೊರಟೋಗುತ್ತೆ. ಎಲ್ಲ ಕೂರ್ಮ ಅದೆಲ್ಲ. ರಾಮನ ಮುಟ್ಟಲ್ಲ ಅಂತ ಶುಕ್ರ ಹೇಳ್ಬಿಟ್ರು. ಯಾಕಂದ್ರೆ ಎಣ್ಣೆ ಬಿಡ சாமர்த்தியமா ராமனே பல்லாப்பழம் உரிக்கிறது மாதிரி உரிச்சு வச்சாச்சு ஒருத்தர். யாரு?
ವಾಲ್ಮೀಕಿ, ರೆಫರೆನ್ಸ್ ಟು ವಾಲ್ಮೀಕಿ ಅಂತ ಅವ್ರು ಹೇಳಾಯ್ತು ಅಲ್ವಾ. ಹಾಗಾಗಿ ರಾಮನ ತೊಡಮಾಟು ಮತ್ತೆ எல்லாத்தையும் தொட்டு போகும், நிறுத்தி போக மாட்டோம், தொட்டு போகும். ஏன்னா கண்ணன் காத்துட்டு இருக்கான். எப்பேற்பட்ட கோபிக்கையா இருந்தாலும் எல்லாம் நீங்கள்தான் கோபிக்கைகள். கண்ணனுக்காக தானே இவ்வளவு பாடுபட்டு இருக்கேள். பாவம் அவன் காக்குறான் இல்லையா, ಅದಾಗ ಓಡ್ತಾ ಇರ್ತೀರ. ನೆಕ್ಸ್ಟ್ ನೋಡೋಣ ಮುಂದಿನ ಕ್ಲಾಸ್ ಅಲ್ಲಿ ಯಾವ ತರ ಅಂತ. 3 ವರ್ಷದಲ್ಲಿ ಒಂದೇ ಬುಕ್ ಮುಗ್ದಿಲ್ಲ, ಇನ್ನು 1 ವರ್ಷ ಅಷ್ಟೇ ಇರೋದು ಅಂತಿರಲ್ಲ, ಅಷ್ಟು ಬೇಗ ಮುಗಿಯುತ್ತಾ ಬುಕ್? ಅದ್ ಯಾವಾಗ್ಲೂ ಹಂಗೇನೆ. ಬುಕ್ ನೋಡಿ ಎಡೆ ಹಾಕ್ಬೇಡಿ. ಪೂರ್ವ ಪೀಠಿಕೆ ಜಾಸ್ತಿ, ಉತ್ತರ ಪೀಠಿಕಾ ತುಂಬಾ ಕಡಿಮೆ. ನಿನ್ನೆ വേലക്കുടി മാമാനും ಹೇಳ್ತಾ ഇದ್ರು വിഷ്ണു ജിഷ്ണു. விஷ்ணுங்கிறதுக்கே 2 மணிக்காலமா சொல்லியாச்சு உட்காந்துடு. இன்னு ஜிஷ்ணு எத்தனை மணிக்காலம் அப்படின்னு நிக்காது. இதோ அர்த்தம் இருக்கಂಟು 10 நிமிஷத்துல முடிச்சுட்டாரு. ಆ ಜಿಷ್ಣು ಅನ್ನೋದು ಅರ್ಥ ಆಗ್ಬೇಕಾದ್ರೆ இந்த 2 மணிக்காலமான விஷ்ணு ஆவது நமக்கு கொஞ்சமாவது மனசுல இறங்கணும் ಅಂತರು. ಮನೆ ಕಟ್ಟವಾಗ ಫೌಂಡೇಶನ್ ಅಗದು ಮಾಡಿ ಫೌಂಡೇಶನ್ ಆಮೇಲೆ ಗಿಡ ಲೆಂಟಿಲ್ ತನಕ ಬಂದ್ಬಿಡತ್ತಲ್ಲ ಹಂಗೆ. ಆಮೇಲೆ ಮತ್ ಸ್ಲೋ, ಆಮೇಲೆ ಒಂದಷ್ಟು ಕೆಲ್ಸ ಆಗ್ತಾ ಇದ್ರು ಗೊತ್ತಾಗಲ್ಲ. ಮೈಮಯ ಮುಗಿಯೋದು ಇಲ್ಲ ಬೆಳಪಟ್ಟಿಗೆ ಅಲ್ವಾ. ಅದು ನಮ್ಮ ಅಭ್ಯಾಸ ಅಷ್ಟೇ ಅದು. ಸೊ ಪ್ರೇಮ ಮಾಮಿ ಎಷ್ಟು ದಪ್ಪ ಪುಸ್ತಕ ಕೃಷ್ಣಾವತಾರದಲ್ಲಾದ್ರೂ ಕೃಷ್ಣಾವತಾರಂ ಎಡತ್ತದುಮೇ அப்படியே ತಾನಾ ಮುಂದುವರ್ಸ್ಕೊಂಡೆ ಹೋಗ್ಬಿಡುತ್ತೆ. ಅದು ಎಲ್ಲೂ ನಿಮ್ಮನ್ನ ನಿಲ್ಸಲ್ಲ. ಆದ್ರೆ ಇದೆಲ್ಲ ಸ್ವಲ್ಪ ತತ್ವಪೂರಿತವಾಗಿದೆ. ಇದು ಸ್ವಲ್ಪ ನಮಗೆ ಇದು ಮನಸ್ಸಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ನಿರುತ್ತಿ ಪೋರ್ದು ಅಂತೀವಲ್ವಾ, ಆ ರೀತಿ ಕೂತ್ಬಿಟ್ರೆ ಅದೆಲ್ಲ ಭಾರಿ ಈಸಿ. ಎನಿವೆ ನಿಮ್ ಜರ್ನಿ ಮಾತ್ರ ತುಂಬಾ ಸಫಲ್ಯವಾದ ಜರ್ನಿ. 4 ವರ್ಷ ಕೊನೆಗೆ ನೀವು ಮುಗಿಸ್ದಾಗ ನೀವೇ ನನಗ್ ಬಂದು ಹೇಳ್ತೀರಾ ಎಕ್ಸ್ಟಸಿ ಆಫ್ ಬ್ಲಿಸ್ ಅಂತ. ಒಂದು ಆತ್ಮತೃಪ್ತಿ. ಪರವಾಗಿಲ್ಲಪ್ಪ, ನಮ್ ತಾಯಿ ಗರ್ಭದಲ್ಲಿ ನಾವು ಹುಟ್ಟಿದ್ದಕ್ಕೂ ಏನೋ ಒಂದು ಮಾಡ್ದೆ ನಾನು ಅನ್ನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಇನ್ಫ್ಯಾಕ್ಟ್ ನಂಗೆ ಯಾರೋ ಹೇಳಿದ್ರು, ಒಂದ್ ಅಕಾಡೆಮಿ ತರ ಮಾಡಿ ಅವ್ರಿಗೆಲ್ಲ ನೀನ್ ಸರ್ಟಿಫಿಕೇಟ್ ಮಾಡು, ವೈ ಡೋಂಟ್ ಯು ಪ್ರೊಡ್ಯೂಸ್ ಅ ಸರ್ಟಿಫಿಕೇಟ್ ಫಾರ್ ದೆಮ್ ಅಂತ. ಬಟ್ ನಾನೇನ್ ಹೇಳಿದೆ ಗೊತ್ತಾ, ಮೈ ಸ್ಟೂಡೆಂಟ್ಸ್ ಆರ್ ವೆರಿ ಕಂಟೆಂಟ್. ದೇ ಆರ್ ನಾಟ್ ಹಿಯರ್ ಫಾರ್ ಎನಿಥಿಂಗ್ ಸಚ್ ಆಸ್ಪೆಕ್ಟ್ಸ್. ದೇ ಆರ್ ವೆರಿ ಕಂಟೆಂಟ್. ನಾನು ಭಾಗವತದಲ್ಲಿ ಒಬ್ಬ ಆಯ್ಕೆಯಾದಂತಹ ಶಿಷ್ಯ ಅನ್ನೋದ್ರಲ್ಲೇ ಅವ್ರಿಗೆ ಪರಮ ತೃಪ್ತಿ. ದಟ್ ಐ ಕ್ಯಾನ್ ಪ್ರಾಮಿಸ್ ಆನ್ ಬಿಹಾಫ್ ಆಫ್ ಆಲ್ ದ ಸ್ಟೂಡೆಂಟ್ಸ್. ಧೈರ್ಯವಾಗಿ ಹೇಳ್ಬಿಟ್ಟೆ. ಎಲ್ಲೋ ಇಟ್ಟಿರ್ತೀವಿ, ಅದೇನು ಅರ್ಥ ಇಲ್ಲ, ತಾತ್ಪರ್ಯ ಇರಲ್ಲ ಅದಕ್ಕೆ ನಮ್ ಕೈಯಲ್ಲಿ. ಫ್ರೇಮ್ ಹಾಕೊಂಡ್ ನಾವು ಇಟ್ಕೋಬೇಕಾಗಿಲ್ಲ, ನಮ್ ಮನಸ್ಸಲ್ಲಿ ಇದ್ರೆ ಸಾಕಷ್ಟೇನೆ. ಅಷ್ಟೇ. ಈಗ ಬಂದಿರೋ ಸರ್ಟಿಫಿಕೇಟ್ಗಳನ್ನ ಯಾರು ನೋಡಲ್ಲ. ನಂಗೇನ್ ಗೊತ್ತಾ, ನೀವೆಲ್ಲ ಕಲ್ತ ಮೇಲೆ 1 ಸಪ್ತಾಹ ಆದ್ರೂ ನೀವ್ ಸ್ವಂತವಾಗಿ ಮಾಡ್ಬೇಕು. ಆ ತೆರಿಮೆ ನಿಮಗ್ ಬರ್ಬೇಕು. ಹೇಳ್ಕೊಡ್ತೀನಿ ನಾನು. ಒಂದಿನಕ್ಕೆ 1 ಅವರ್, ಅದಕ್ ಮೇಲೆ ಜಾಸ್ತಿ ಇಲ್ಲ. 60 minutes ಗಿಂತ ಹೆಚ್ಚು ಹೋಗ್ಬಾರ್ದು. ನಂದಾದ್ರೂ ಸ್ವಲ್ಪ 2 ನಿಮಿಷ ಆ ಕಡೆಗೆ ಹೋಗ್ಬೋದು ಕ್ಲಾಸ್. 2 hours. ಮನೆಯಲ್ಲಿ ನಾವು ಸಪ್ತಾಹ ಮಾಡ್ಕೊಳ್ಳೋಗಿದ್ರೆ ಸಾಕು. 1 ಸಪ್ತಾಹ ಆದ್ರೂ ನೀವ್ ಮಾಡ್ಲೇಬೇಕು. ಅವಾಗ್ಲೇ ನೀವ್ ಈ 4 ವರ್ಷ ಜರ್ನಿ ಮಾಡಿದಕ್ಕೂ ಸಾರ್ಥಕ್ಯ. ಈ ಗ್ರೂಪ್ ಬಿಡದೆ ಒಂದ್ಸಲ ನಾವೆಲ್ಲರೂ ಸೇರ್ಕೊಂಡು ಒಬ್ಬೊಬ್ರ ಮನೇಲಿ ಮಾಡ್ಕೊಳತ್ರ ಇದ್ರೆ ಅದು ಕಂಟಿನ್ಯೂ ಕರೆಕ್ಟ್ ಆಗಿ ಆಗುತ್ತೆ. ಅದನ್ನು ಮಾಡ್ಬೋದು, ಗ್ರೂಪ್ ಅಲ್ಲೇ ಮಾಡ್ಬೋದು. 7 ದಿನ ಗ್ರೂಪ್ಗೆ ಬನ್ನಿ, ಬೇಕಾದ್ರೆ ಪರಿಸಮಾಪ್ತಿ ದಿನ ಒಂದ್ ಕಡೆ ಎಲ್ರೂ ಸೇರೋಣ. ಅವತ್ತು ಉದ್ಬೋಧನೆ ಅಂತ ಹೇಳಿ ಪ್ರತಿ ವರ್ಷನೂ ಒಬ್ಬೊಬ್ರ ಮನೆಯಲ್ಲಿ 6 ದಿನ ಆನ್ಲೈನ್, 1 ದಿನ ಮಂಗಳದ ದಿನ ಮಾತ್ರ ಯಾರ್ ಮಾಡ್ತಾ ಇದ್ದಾರೋ ಅವ್ರ ಮನೆಯಲ್ಲಿ ಬಟ್ ಏನು ಎಲಾಬ್ರೇಟ್ ಪ್ರಿಪರೇಷನ್ಸ್ ಏನು ಇಲ್ಲ, ಬರೀ ಭಗವತ್ ಸಾನ್ನಿಧ್ಯ ಅಂತ ಅನ್ಕೊಂಡ್ ಬರ್ಬೇಕು. ಅವಾಗ್ಲೇ ಅದು ದೇರ್ ಶುಡ್ ಬಿ ನೋ ಪ್ರೆಷರ್ ಆನ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ಇಟ್. ಒಬ್ಬೊಬ್ಬರ ಮೇಲೆ ಒಂದೊಂದ್ ದಿವಸ ಮಾಡ್ಬಾರ್ದಮ್ಮ. ಸಪ್ತಾಹ ಅನ್ನೋದು ಮಾಡ್ಬೋದು, ಅದೇನಿಲ್ಲ. ನೀವು ಇಲ್ಲಿ ಸಪ್ತಾಹ ಅನ್ನೋದು ಜಾಗ ಆಗ್ಲಿ ನೀನು ಇಲ್ಲ. ಶೈಲಾ ಮಾಮಿ, ಈಗ ನಿಮ್ ಮನೇಲಿ 1ನೇ ದಿನ, ಪ್ರೇಮ ಆಂಟಿ ಮನೇಲಿ 2ನೇ ದಿನ, ಉಷಾ ಅಕ್ಕ ಮನೇಲಿ 3ನೇ ದಿನ, ಅದು ಜಾಗ ಅಲ್ಲ. ಏನದು ಅಂದ್ರೆ ನಿಮ್ಮ ಬಾಯಲ್ಲ ಸ್ತುತಿಗಳು ಆಯಾ ದಿನ ಬರ್ಬೇಕು, ಅದ್ರಲ್ಲಿ ಮುಳುಗ್ಬೇಕು ನೀವು. ಆ 1 hour ಸತತವಾಗಿ ಕುತ್ಕೊಂಡು ಆ ಪಾರಾಯಣ ಮುಗಿಸಿ ಒಂದು 15-20 ನಿಮಿಷ ಅದರ ಎಕ್ಸ್ಪ್ಲನೇಷನ್ ಅಷ್ಟೇನೆ. ಒಟ್ಟು 1.5 hour ಅಂತ ಇಟ್ಕೊಳ್ಳೋಣ ಬಫರ್ ಟೈಮ್. ಅವತ್ತಿನ ದಿನದ ಪಾರಾಯಣ ಮುಗೀತು. ಸಪ್ತಾಹದಲ್ಲಿ 1 ದಿನಾನು ಆಯ್ತು ಅಂತ ಅರ್ಥ.
ಸೊ ಅದಕ್ಕೇನ್ ಜಾಗ ಇಂಪಾರ್ಟೆನ್ಸ್ ಇಲ್ಲ. ಈಗ ನಿಮ್ ಮನೆಗ್ ಬರ್ತೀನಿ, ನಾಳೆ ಇನ್ನೊಬ್ರ ಮನೆ 7 ದಿನ ಮುಕ್ತಾಯ ಆತರ. ಈ ಕೆಟ್ಟಳಿಗೆ ಹೋದ್ರೆ ರಂಗನಾಯಕಿ ಮಾಮಿ ಮನೇಲಿ 2 ದಿನ ತಾನೆ, ಒಂದಿನ ಹೋಗಿ ಒಂದಿನ ಬರೋದು, 2 ದಿನ ಅಲ್ಲಿ ಇಟ್ಕೊಳ್ಳೋದು ತಪ್ಪೇ ಇಲ್ಲ. ಅದ್ಯಾಕೆ ಅವ್ರ ಮನೇಲಿ 2 ದಿನ, ನಮ್ಮ ಮನೇಲಿ ಮಾತ್ರ 1 ದಿನ? ಜಾಗ ಮುಖ್ಯವೇ ಅಲ್ಲ. ಅಲ್ಲಿ ಕ್ಯಾಟ್ನಳ್ಳಿಗೆ ಹೋದ್ಮೇಲೆ 1 ದಿನ ಇರ್ಬೇಕು, ಸರಿ 2 ದಿನ ಅವ್ರ ಮನೇಲೆ ಮುಗಿಸ್ಬಿಡೋದು. ಆತರ ಹೆಂಗ ಬೇಕಾದ್ರೂ ಮಾಡ್ಕೊಂಡು ಹೋಗು. 7 ದಿನಾನು ನಮ್ಮ ಮನೇಲಿ ಮಾಡಿ, ಓಕೆ. ಇಲ್ಲ ನಂಗೆ ಯಾರು ಬರೋದ್ ಬೇಡ, ಎಂತದು ಬೇಡ, ನಾನೇ ಮಾಡ್ಕೋತೀನಿ, ವೆರಿ ಗುಡ್. ಇಲ್ಲ ಎಲ್ರು ಬರ್ಲಿ, ಒಬ್ರೊಬ್ರ ಮನೇಲಿ ಒಂದೊಂದ್ ದಿನ ಇಟ್ಕೊಳ್ಳೋಣ, ಯಾರಿಗೂ ಬರ್ಡನ್ ಬೇಡ, ವೆರಿ ಗುಡ್. ಅಥವಾ ಯಾವ್ದೋ ಊಟಕ್ಕೋ ತಿಂಡಿಗೋ ಅದಕ್ಕೆಲ್ಲ ಕಾನ್ಸಂಟ್ರೇಟ್ ಮಾಡೋದ್ ಬೇಡ, 6 ದಿನಾನು ಆನ್ಲೈನ್ ಮಾಡ್ಬಿಡೋಣ, 1 ದಿನ ಎಲ್ರು ಸೇರೋಣ, ವೆರಿ ಗುಡ್. ಯಾವ ಐಡಿಯಾನು ತಪ್ಪಿಲ್ಲ, ಮಾಡೋದು ಮುಖ್ಯ. ಆ 1 hour ಈ ಪಾರಾಯಣದಲ್ಲಿ ಕುತ್ಕೊಂಡು ಇಷ್ಟು ಪಾರಾಯಣ ಮಾಡ್ಬಿಟ್ಟು ಅಷ್ಟಕ್ಕೆ ಒಂದು ಒಟ್ಟು ಅರ್ಥ ಸಾರಾಂಶವನ್ನ 15 ನಿಮಿಷದಲ್ಲಿ ಡಿಸ್ಕಸ್ ಮಾಡಿ ಅವತ್ ಮಂಗಳ ಹಾಡ್ಬಿಡೋದು, ಅವತ್ತಿನ ದಿನದ ಅವತ್ ಮುಗಿಸ್ಬಿಡೋದು. ಅದ್ ತುಂಬಾ ಅತೀತವಾದ ಫಲವನ್ನ ನಿಮ್ಗೆ ಕೊಡುತ್ತೆ. ಗೊತ್ತಾಯ್ತಾ? ನನ್ನ ಭಾಗವತ ಇದು ಅನ್ನಿಸ್ಕೊಡುತ್ತೆ. ನೀವ್ ಯಾರು ಉಪನ್ಯಾಸ ಕೇಳ್ತಾ ಇಲ್ಲ ತಿಳ್ಕೊಳ್ಳಿ, ಕತೆ ಕೇಳ್ತಾ ಇಲ್ಲ ತಿಳ್ಕೊಳ್ಳಿ, ನಿಮ್ಮ ಸೊತ್ತಾಗಿಸ್ಕೊತಾ ಇದ್ದೀರಾ. ಇದು ಇಟ್ ಇಸ್ ಯುವರ್ ಪ್ರಾಪರ್ಟಿ. ನಿಮ್ ಹಿಂದೆ ಬರೋದೇ ಇದು, ಯಾವ್ದು ಬರಲ್ಲ. ನಿಮ್ ಹಿಂದೆ ನಿಮ್ ಹೆಸರು ಬರಲ್ಲ. ಎಷ್ಟೋ ರಾಜರುಗಳೇ ನಾಮಾವಶೇಷ ಇಲ್ಲದೆ ಹೊರಟೋಗಿದ್ದಾರೆ. ನಿಮ್ ಹಿಂದೆ ಯಾವಾಗ್ಲೂ ನಿಮ್ ಕೈ ಸತತವಾಗಿ ಹಿಡಿಯೋದೇ ಭಾಗವತ. ಯಾಕೆ ಭಗವದ್ಗೀತೆ ಹಿಡಿಯಲ್ವಾ? ರಾಮಾಯಣ ಹಿಡಿಯಲ್ವಾ? ಎಲ್ಲವೂ ಹಿಡಿಯುತ್ತೆ. ಎಲ್ಲದರಲ್ಲೂ ಒಂದ್ ಸ್ವಲ್ಪ ಅಪಡಿ ಉಪಾಸನೆ ಪಣ್ಣೋಣ, ಕಷ್ಟಪಟ್ಟು ಪಣ್ಣೋಣ. ಭಾಗವತ ಹಂಗಲ್ಲ. ಕಾಲಿಟ್ರೇನೆ ಭಕ್ತಿ ಅನ್ನೋದು ಸುಧಾಮೃತ ರಸಪಾನವಾಗಿ ತಾನಾಗೆ ಹೊರಹೊಮ್ಮುತ್ತದೆ. ಗೊತ್ತಾಯ್ತಾ? ಭಕ್ತಿ ಕಷ್ಟ ಪಡ್ಬೇಕಿಲ್ಲ. ಕರ್ಮಯೋಗಿಯಾಗಿಯೋ ಭಕ್ತಿ ಯೋಗಿಯಾಗಿಯೋ ಅಥವಾ ಇನ್ಯಾವ್ದು ಧರ್ಮಯೋಗಿಯಾಗಿಯೋ ಆ ಯೋಗಗಳೆಲ್ಲ ಹೇಳಿದಾರಲ್ಲ, ಅದಕ್ಕೆ ಯೋಗ ಅನ್ನೋದು. ಅದು ಕಷ್ಟ ಪಡ್ಬೇಕು. ಇದು ಭಕ್ತಿ ಯೋಗವಲ್ಲ, ಜ್ಞಾನ ಯೋಗವಲ್ಲ, ರಾಜಯೋಗವಲ್ಲ, ಅಥವಾ ರಾಜನೀತಿ ಅಲ್ಲ. ಧರ್ಮ ಸೂಕ್ಷ್ಮಾದಿಗಳು ಇದರಲ್ಲಿಲ್ಲ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಭಕ್ತಿ ತಾನೇ ಪಡ್ಬೇಕಿಲ್ಲ. ಜಿಲೆ ಅಂಟು ತಾನಾ ರಮಿಕ್ಯು ಅಂತ ಹೇಳ್ತೀವಲ್ವಾ. ಮಾಡೋಣ ಪ್ರೇಮ ಆಂಟಿ, ಒಳ್ಳೆ ಐಡಿಯಾ. ಒಬ್ರೊಬ್ರ ಮನೇಲಿ ಒಂದೊಂದ್ ದಿನ ಮಾಡೋಣ, ಇಲ್ಲ 6 ದಿನ ಆನ್ಲೈನ್ ಮಾಡಿ 1 ದಿನ ಎಲ್ರು ಸೇರೋಣ. ಆತರ ವಿ ಕ್ಯಾನ್ ಮೇಕ್ ಇಟ್. ಪ್ರತಿ ವರ್ಷವೂ ಬೇಕಾದ್ರೆ ಈ ಟೈಮ್ ನಮಗೆ ಅಂತ ಇಟ್ಟುಬಿಡಿ, ಈ ತಿಂಗಳಲ್ಲಿ ನಾವೆಲ್ಲ ಮಾಡೋಣ ಅಂತ ಫಿಕ್ಸ್ ಮಾಡ್ಕೊಳ್ಳಿ, ಮಾಡೋಣ. ಅದಕ್ಕೇನಂತೆ. ಪ್ರತಿ ಅಕ್ಟೋಬರ್ ಅಲ್ಲಿ ಲಾಸ್ಟ್ ವೀಕ್ ಆಫ್ ಅಕ್ಟೋಬರ್ ಅಂತ ಇಟ್ಕೊಳ್ಳಿ. ಸುಮ್ಮನೆ ಹೇಳ್ತಾ ಇದ್ದೀನಿ, ಈಗ ನಾವು ಡಿಸೈಡ್ ಮಾಡಲ್ಲ. ಆಮೇಲೆ ಲಾಸ್ಟ್ ವೀಕ್ ಆಫ್ ಅಕ್ಟೋಬರ್ ಎಲ್ಲೂ ನೀವು ಹೋಗ್ದಿದ್ರೆ ಫಿಕ್ಸ್ ಆಗೋಗಿದೆ ಮೈಂಡ್ ಅಲ್ಲಿ, ನಾವಿರೋ ಅಷ್ಟು ದಿನವೂ ಮಾಡೋಣ. ಅದಕ್ಕೇನಂತೆ ಅಲ್ವಾ? 7 ದಿನ ಹಿಂಗ್ ಕಣ್ ಮುಚ್ಕೊಂಡ್ ಹೋಗೋದು, 1 hour ಅಷ್ಟೇನೆ, ಅದಕ್ ಮೇಲಿಲ್ಲ. ಹೊರಟೋಗುತ್ತೆ. 1 ದಿನ ಎಲ್ರು ನಮ್ ಗ್ರೂಪ್ ಅವರೆಲ್ಲ ಮತ್ತೆ ಮೀಟ್ ಮಾಡ್ದಂಗ ಆಗುತ್ತೆ. ಒಂದು ಗೆಟ್ ಟುಗೆದರ್ ಥ್ರೂ ಭಾಗವತ. ಈಗ ಆಗ್ತಾ ಇರೋದು ಅದೇ ತಾನೆ. ಸುಮ್ನೆ ಬನ್ನಿ ಅಂದ್ರೆ ಬಂದ್ ಕೂತ್ಕೋತೀರಾ ನೀವೆಲ್ಲ? ನಾನು ಕೂರಲ್ಲ, ನೀವು ಕೂರಲ್ಲ. ಭಾಗವತನೇ ನಮ್ಮನ್ ಕಟ್ ಹಿಡ್ದಿರೋದು. ಓಕೆ, ಮುಗ್ಸೋಣವಾ ಇವತ್ತು? ನೆಕ್ಸ್ಟ್ ಕ್ಲಾಸ್ ನೋಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಒಬ್ರೊಬ್ರು ಪ್ರಹ್ಲಾದರು ದಯವಿಟ್ಟು ನೆಕ್ಸ್ಟ್ ಕ್ಲಾಸ್ ತಪ್ಪಿಸ್ಕೊಳ್ಳದೆ ಬನ್ನಿ. ಯಾಕಂದ್ರೆ ನೀವು ಪ್ರಹ್ಲಾದರು, ಅವನ್ ಯಾರೋ ಪ್ರಹ್ಲಾದ ಅಲ್ಲ, ನೀವು ಪ್ರಹ್ಲಾದರು. ನೀವು ಸ್ತುತಿ ಮಾಡ್ಬೇಕು. ಓಕೆ, ನೋಡೋಣವಾ? ನಮಸ್ಕಾರ.